ಜೀವನ್ಮುಕ್ತ ಮಹಾತ್ಮರ ಪಾದಾರ ವಿಂದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಸಹೋದರ ಸಹೋದರರಿಗೂ ಆದರದ ಸುಸ್ವಾಗತ ಮತ್ತು ನನ್ನ ನಮಸ್ಕಾರಗಳು. ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ, ಆದರೆ ಅಷ್ಟೇ ಕಠಿಣವಾದದ್ದು. ಯೋಚನಾ ಶಕ್ತಿ ಅಂತಂದರೆ ಅದೇನಪ್ಪ ಹೇಳೋ ಅಂಥ ವಿಚಾರ ಅಂತ ಜನ ಅಂದ್ಕೋಬಹುದು. ಏನು ಯೋಚನಾ ಶಕ್ತಿ ಅಂದರೆ ಏನು, ಯೋಚನೆ ಅಂದರೆ ಏನು? ಡಾಕ್ಟರ್ ಪೌರಿ ಅವರು ಹೇಳ್ತಾರೆ, ಯೋಚನೆ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಯೋಚನೆ ಅಂದರೆ ಏನದು? ಎಲ್ಲಿಂದ ಪ್ರಾರಂಭ ಆಗುತ್ತೆ ಯೋಚನೆ? ಯಾರಿಗಾದ್ರೂ ಗೊತ್ತಿದೆಯಾ? ಅದೇ ಎಲ್ಲಿಂದ ಉತ್ಪತ್ತಿ ಆಗುತ್ತದೋ? ಎಲ್ಲಿಂದ ಉತ್ಪತ್ತಿ ಆಗುತ್ತೆ? ಹಾಂ, ಅದೇ ಏನು ಗೊತ್ತಿಲ್ಲದಿರೋ ಮಗುಗೆ ಹೆಂಗೆ ಯೋಚನೆ ಬರುತ್ತೆ? ಏನೂ ಗೊತ್ತಿರಲ್ಲ ಅದಕ್ಕೆ. ಹಾಲಂದ್ರೆ ಏನು ಅಂತ ಗೊತ್ತಿಲ್ಲ, ತಾಯಿ ಅಂದರೆ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಹೆಂಗೆ ಯೋಚನೆಗಳು ಬರುತ್ತೆ? ಏನಂತಂದರೆ ಪೌರಿಯವರು ಏನು ಹೇಳ್ತಾರೆ ಅಂದರೆ, ರೂಪಲೋಕದ ಪ್ರಕೃತಿಯ ಚಲನೆಗೆ ಪ್ರತಿಯಾಗಿ ಪ್ರಜ್ಞೆಯಲ್ಲಿ ಉಂಟಾಗುವ ಮಾರ್ಪಾಡು ಯೋಚನೆ. ಈಗ ರೂಪಲೋಕ, ನಮ್ಮ ಕಣ್ಣು ಕಾಣುವಂಥ ರೂಪಲೋಕ ಇದೆಯಲ್ಲ, ಅಲ್ಲಿ ಪ್ರಕೃತಿಯ ಚಲನೆ ನಡೀತಾನೇ ಇದೆ. ಗಿಡ ಮರ ಅಲ್ಲಾಡ್ತಾ ಇದೆಯಲ್ಲ, ಪ್ರತಿಯೊಂದು ವಸ್ತುವು ಶೇಕ್ ಆಗ್ತಾ ಇರುತ್ತೆ. ಅದರ ಚಲನೆಯಿಂದ ನಮ್ಮಲ್ಲಿ ಒಂದು ಯೋಚನೆ ಉಂಟಾಗುತ್ತಂತೆ ನೋಡಿ. ಶಬ್ದ, ರೂಪ, ರಸ, ಗಂಧ ಅಂತ ಇದಕ್ಕೆ ಹೇಳಿದ್ದು. ಶಬ್ದ, ಆ ಶಬ್ದದಿಂದ ಆ ಶಬ್ದದ ಪರಿಣಾಮ ನಮ್ಮ ಮೆದುಳಿನ ಮೇಲೆ ಬಿದ್ದ ತಕ್ಷಣ ಅಲ್ಲಿ ಒಂದು ಯೋಚನೆ ಉಂಟಾಗುತ್ತೆ. ಈಗ ಎಲ್ಲೋ ಒಂದು ಶಬ್ದ ಬರ್ತಾ ಇದೆ, ಯಾರೋ ಅಳೋದು ಅಥವಾ ಯಾರೋ ಒಂದು ಹೊಡೆದಾಡ್ತಾ ಇರೋದು, ಆ ಶಬ್ದ ನಮಗೆ ಕೇಳಿಸುತ್ತೆ. ಆ ಕೇಳಿಸ್ಬೇಕಾದ್ರೂ ಏನೋ ಗಲಾಟೆ ನಡೀತಿದೆ ಅಂದ್ಕೊಳ್ತೀವಿ. ಇದಕ್ಕೆ ಗಲಾಟೆ ನಡೀತಿದೆ ಅಂದ್ಕೋಬೇಕಾದ್ರೆ ಕಾರಣ ಏನು? ಅದೇ ಗಲಾಟೆ ಅಂತ ತಿಳ್ಕೊಳ್ಳೋಕೆ ಕಾರಣ ಏನು? ಈಗ ಮರ ಅಳ್ಳಾಡ್ತಾ ಇದೆ ಅನ್ನೋದಕ್ಕೆ ಕಾರಣ ಏನು? ಇವೆಲ್ಲ ನಾವು ಪ್ರಕೃತಿಯಲ್ಲಿ ನೋಡಿ ಆ ಚಲನಶಕ್ತಿಗಳನ್ನು ಗಮನಿಸಿರೋದ್ರಿಂದ, ಆ ಶಬ್ದಗಳನ್ನು ಐಡೆಂಟಿಫೈ ಮಾಡಿರೋದ್ರಿಂದ, ಇನ್ನೊಂದು ಸಾರಿಗೂ ಆ ಶಬ್ದ ಬಂದಾಗ ಓ ಈ ಥರ ಗಲಾಟೆ ಆಗ್ತಿದೆ, ನಮ್ಮ ಅನುಭವಕ್ಕೆ ಬಂದ್ಬಿಟ್ಟಿದೆ ಅದಾಗಲೇ. ಯಾವುದು ಅನುಭವಕ್ಕೆ ಬರದೆ ಯೋಚನೆ ಉದ್ಭವ ಆಗೋದೇ ಇಲ್ಲ. ನೀವು ಹೇಳಿದ್ರಿ ಇಂದ್ರಿಯಗಳಿಂದ ಅಂತ, ಅದು ಸೆಕೆಂಡರಿ. ಫಸ್ಟು ಮನಸ್ಸಿನ ಮೇಲೆ ಪರಿಣಾಮ ಬೀರಬೇಕು ಆ ತರಂಗಗಳು. ಈಗ ನೋಡಿ, ಇದೆಲ್ಲಿವರೆಗೂ ಕೇಳಿಸ್ತು ಈ ತರಂಗ? ಅದೇ ಥರ ಪ್ರತಿಯೊಂದು ಶಬ್ದವೂ ಒಂದು ತರಂಗವನ್ನು ಉತ್ಪತ್ತಿ ಮಾಡುತ್ತೆ. ಆ ತರಂಗ ಪ್ರತಿಯೊಬ್ಬ ಮನುಷ್ಯರನ್ನು ತಾಡಿಸುತ್ತೆ. ಅದು ಕಿವಿ ಕೇಳಿಸ್ತಿರೋದು ಸೆಕೆಂಡ್ ಪಾರ್ಟ್, ಅದು ಕಣ್ಣು ಕಾಣಿಸ್ತಿರೋದು ಸೆಕೆಂಡ್ ಪಾರ್ಟು, ಅದಾದಮೇಲೆ ಹೇಳ್ತೀನಿ ಆಯಿತಾ? ಅದೇ ರೀತಿ ಪ್ರಜ್ಞೆಯಲ್ಲಿ ಈ ಯೋಚನೆ ಉಂಟಾಗೋದು ಅಂತ ಹೇಳ್ತಾರೆ. ಇಲ್ಲಿ ರೂಪದೇಹವನ್ನು ಕಟ್ಟಿಕೊಂಡು ಯೋಚನೆಗಳಿಗೆ ಅದನ್ನು ಸಾಧನವನ್ನಾಗಿ ಉಪಯೋಗಿಸುವ ಜೀವಾತ್ಮನಿದ್ದಾನೆ. ನಮ್ಮಲ್ಲಿ ಜೀವಾತ್ಮ ಇದ್ದಾನೆ ಅಂತ ಎಲ್ರಿಗೂ ಗೊತ್ತಿದೆಯಲ್ಲ. ಥಿಯಾಸಫಿ ವಾಗ್ಮಯವನ್ನು ಇಲ್ಲಿವರೆಗೂ ತಿಳ್ಕೊಂಡಿರೋರಿಗೆಲ್ಲರಿಗೂ ಆತ್ಮ ಅಂದ್ರೇನು, ಜೀವಾತ್ಮ ಅಂದ್ರೇನು, ಸ್ಥೂಲ ದೇಹ ಅಂದ್ರೇನು, ಕಾಮದೇಹ ಅಂದ್ರೇನು ಎಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. ತಿಳ್ಕೊಂಡಿದ್ದೀವಿ. ಇಷ್ಟು ವಿವರವಾಗಿ ಯಾವ ಆಧ್ಯಾತ್ಮಿಕ ಸಂಸ್ಥೆಗಳು ಹೇಳಲ್ಲ. ನಿಮಗೆ 3 ದೇಹ ಇದೆ ಅಂತ ಎಲ್ಲಾದರೂ ಹೇಳಿರೋದು ಕೇಳಿದ್ದೀರಾ? ಕಥೆ ರೂಪದಲ್ಲಿ ಹೇಳ್ತಿದ್ದಾರೆ, ಇಲ್ಲ ಅಂತಿಲ್ಲ, ಅದು ಕಥೆ ಆಯಿತು. ನಿಮ್ಗೆ 3 ದೇಹ ಇದೆ, 3 ದೇಹನೇ ಕೆಲಸ ಮಾಡ್ತಿದ್ದೆ ನಿಮಗೆ ಅಂತ ಎಲ್ಲಾದರೂ ಯಾವ ಆಧ್ಯಾತ್ಮಿಕದಲ್ಲಾಗಲಿ ಯಾವ ಮತಗ್ರಂಥಗಳಲ್ಲಾಗಲಿ ಹೇಳಿದ್ದಾರಾ? ಇಲ್ಲ. ಇದನ್ನು ಸೂಕ್ಷ್ಮವಾಗಿ
ದಿವ್ಯ ದೃಷ್ಟಿಯಿಂದ ನೋಡಿ ಬರೆದಿರುವಂಥ ಗ್ರಂಥಗಳಿವು. ಆ ದೇಹಗಳು ಹೇಗೆ ಕೆಲಸ ಮಾಡುತ್ತೆ, ಮನುಷ್ಯನ ಈ ಸ್ಥೂಲ ದೇಹದಿಂದ 3 ಇಂಚ್ ಹೊರಗಡೆ ಎಲ್ಲ ದೇಹಗಳು ಇದೆ, ಮೊಟ್ಟೆ ಆಕಾರದಲ್ಲಿ ಪ್ರತಿಯೊಂದು ಕೆಲಸ ಮಾಡ್ತಾ ಇದೆ. ಆ ಕೆಲಸ ಮಾಡ್ತಾ ಇರ್ಬೇಕು ಕಾರಣ ತರಂಗಗಳಿಂದ, ವಾಯುವಿನ ತರಂಗ ಅಂತ ಹೇಳ್ತಾರೆ, ಆಕಾಶ ತತ್ವ ಅಂತ ಹೇಳ್ತಾರಲ್ಲ, ಆ ವಾಯುವಿನ ತರಂಗದಿಂದ ಅದು ಬಂದು ನಮ್ಮನ್ನು ತಾಡಿಸುತ್ತೆ. ಈ ದೇಹಗಳನ್ನೆಲ್ಲ ತಾಡಿಸಿ ಸ್ಥೂಲಕ್ಕೆ ಬರುತ್ತೆ. ಹಾಗೆ ಪ್ರತಿಯೊಂದು ಶಬ್ದದಿಂದ, ಪ್ರತಿಯೊಂದು ಓಂಕಾರ ಬಂದಿದ್ದು ಶಬ್ದದಿಂದ. ಆ ಶಬ್ದವೇ ಮನುಷ್ಯನಿಗೆ ಒಂದು ಯೋಚನೆ ಮಾಡೋಕ್ಕೆ ಒಂದು ಇನ್ಸ್ಟ್ರೂಮೆಂಟು. ಆಮೇಲೆ ಇಂದ್ರಿಯಗಳು ಬರ್ತವೆ. ಇಂದ್ರಿಯಗಳು ಬೇಕು ಬೇಡ ಅನ್ನೋದಕ್ಕೆ ಇಂದ್ರಿಯಗಳು. ಇದು ಬೇಕು, ಇದು ಬೇಡ, ಇದು ಕಾಫಿ ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಈ ತಿಂಡಿ ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ನಿರ್ಧಾರ ಮಾಡುವುದು ಇಂದ್ರಿಯ. ಆ ಇಂದ್ರಿಯಕ್ಕೆ ನಾವು ಕೊಡ್ತಾ ಇರ್ತೀವಿ ಆಹಾರನ, ಟೇಸ್ಟ್ನ, ಅದು ಇದೇ ಬೇಕು, ಅದೇ ಬೇಕು, ಈ ಥರ ಟೇಸ್ಟ್ ಇರಬೇಕು ಅಂತ ಇಂದ್ರಿಯ ಐಡೆಂಟಿಫೈ ಮಾಡುತ್ತೆ. ಇದಕ್ಕೆ ಮೊದಲು ಆಕಾಶ ತತ್ವ ನಮ್ಮನ್ನು ತಾಡಿಸ್ತಾ ಇರ್ತದೆ ಬಂದು, ಅಲ್ಲಿ ಯೋಚನೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಬರ್ತಾರೆ. ಮನಸ್ಸು ಇದು ಒಂದು ಕಾರಣ, ಇಂದ್ರಿಯ ಆಯುಧ. ಪ್ರಜ್ಞೆಯು ತಿಳಿಯಲು ಉಪಯೋಗಿಸುವ ಕಾರಣ ಸ್ಥೂಲ ಲೋಕದಲ್ಲಿ ನಮಗೂ ವಸ್ತುಗಳಿಗೂ ಮಧ್ಯೆ ಇರುವ ಆಕಾಶ ತತ್ವ ಅಂತ ಹೇಳಿದ್ರು. ಇಲ್ಲಿ ಮನಸ್ಸು ಇದೆ, ಅದು ಒಂದು ಇಂದ್ರಿಯಕ್ಕೆ ಕಾರಣ. ಮನಸ್ಸಿರೋದ್ರಿಂದ ಇಂದ್ರಿಯ ಪ್ರಚೋದನೆ ಆಗುತ್ತೆ. ಮನಸ್ಸಿಲ್ಲದೆ ಇದ್ದರೆ ಆಗಲ್ಲ. ಈಗ ಹುಚ್ಚರು, ತಲೆ ಕೆಟ್ಟೋಗಿರೋರು, ಅವ್ರಿಗೇನು ಕೊಟ್ಟರು ಗೊತ್ತೇ ಆಗಲ್ಲ, ಅವ್ರಿಗೆ ಮನಸ್ಸಿಲ್ಲ. ಅವ್ರಿಗೆ ಮನಸ್ಸಿದ್ರೆ ಮಾತ್ರ ಇಂದ್ರಿಯ ಪ್ರಚೋದನೆಗೊಳ್ಳೋದು. ಆ ಮನಸ್ಸಿಗೆ ಮೊದಲೇ ನಾವು ಕಳಿಸ್ಬಿಟ್ಟಿರ್ತೀವಿ ವಿಚಾರಗಳನ್ನು. ಯಾವ ರೀತಿ? ಈ ಆಕಾಶ ತತ್ವದಿಂದ, ಈ ತಾಡನೆಗಳಿಂದ ಆ ಮನಸ್ಸಿಗೆ ಹೋಗಿ ಮುಟ್ತಾ ಇರುತ್ತೆ. ಅದು ನಮ್ಮನ್ನು ಇಂದ್ರಿಯಗಳ ಮುಖಾಂತರ ಐಡೆಂಟಿಫೈ ಮಾಡೋಕ್ಕೆ ಶುರು ಮಾಡುತ್ತೆ. ಆಕಾಶ ತತ್ವವು ವಸ್ತುಗಳಿಗೆ ಅನುಗುಣವಾಗಿ ಚಲಿಸಿದರೆ ಆಗ ನಾವು ಆ ವಸ್ತುಗಳನ್ನು ನೋಡುತ್ತೇವೆ. ಒಂದು ವಸ್ತು ಯಾವುದೋ ಒಂದು ಬಿದ್ದಿದೆ ಅಲ್ಲಿ, ಅದನ್ನು ನೋಡಲ್ಲ, ನಾವು ಗಮನಿಸೋದೇ ಇಲ್ಲ. ಬೇಕಾದ್ರೆ ಯಾರಾದರೂ ಯೋಚನೆ ಮಾಡಿ ನೋಡಿ. ಅದು ಸ್ವಲ್ಪ ಮೂವ್ ಆದರೆ ಗಾಳಿಗೋ ಅಥವಾ ಯಾರಾದರೂ ಕೈಯಿಂದ ಹಿಂಗೆ ಎತ್ತಿಟ್ಟರೋ ಆವಾಗ ಈ ಕಡೆ ಹಿಂಗೆ ತಿರುಗಿ ನೋಡ್ತೀವೋ, ಈ ವಸ್ತು ಇಲ್ಲಿತ್ತ ಇದುವರೆಗೂ ನಾವೇ ಅಂದ್ಕೊಳ್ತೀವಲ್ಲ ಎಷ್ಟೋ ಸರಿ ಮನೆಗಳಲ್ಲಿ, ಅಲ್ಲಿ ವಸ್ತು ಇರೋದೇ ನಮಗೆ ಗೊತ್ತಿರೋಲ್ಲ. ಆಮೇಲೆ ಯಾರಾದರೂ ಈ ಕಡೆ ತೆಗೆದು ಆ ಜಾಗ ಬದಲಾಯಿಸಿದಾಗ ಅಯ್ಯೋ ಇದು ಎಲ್ಲಿತ್ತು ಇಷ್ಟು ದಿವಸ. ಆ ವಸ್ತು ಚಲನೆ ಆದಾಗ ಮಾತ್ರ ಮನಸ್ಸಿಗೆ ಗೋಚರ ಆಗುತ್ತೆ. ಆ ವಸ್ತು ಚಲನೆ ಆಗಬೇಕಾದ್ರೆ ಗಾಳಿಯಿಂದ ಕಾರಣ, ಆ ಶಬ್ದದಿಂದ ಅಂತ ಹೇಳ್ತಾರೆ ಇಲ್ಲಿ. ನಾವು ರೂಪಲೋಕದಲ್ಲಿ ನಾವು ಒಂದು ವಸ್ತುವನ್ನು ಸ್ಮರಿಸಿದರೆ ನಮಗೂ ಅದು ಆ ವಸ್ತುವಿಗೂ ಮಧ್ಯೆ ಇರುವ ಪ್ರಕೃತಿಯಲ್ಲಿ ಆ ವಸ್ತುವಿಗೆ ಅನುಗುಣವಾದ ಚಲನೆಯು ಉಂಟಾಗುತ್ತದೆ. ಒಂದು ವಸ್ತು, ಒಂದು ಬಟ್ಟೆನೇ ಆಗ್ಬೋದು, ಅಥವಾ ಒಂದು ಯಾವುದೋ ಒಂದು ಟೇಬಲ್ಲು, ಕುರ್ಚಿನೋ ಯಾವುದೋ ಒಂದು ಎಲ್ಲೋ ನೋಡಿರ್ತೀವಿ. ಅದು ನೋಡಿದ ತಕ್ಷಣ ನಮಗೆ ಏನಾಗುತ್ತೆ, ರೂಪಲೋಕದಲ್ಲಿ ಒಂದು ವಸ್ತು ಸ್ಮರಿಸಿದರೆ ಮನಸ್ಸಿನಲ್ಲಿ ನಮ್ಮ ರೂಪಲೋಕನೇ ತಾನೇ ನಾವು ಸುತ್ತ ಕಟ್ಕೊಂಡಿರೋದು. ನಮ್ಮ ಸುತ್ತ ಇರೋದೆಲ್ಲ ಬರೀ ರೂಪಗಳೇ. ಆ ರೂಪದಲ್ಲಿ ನಮ್ಗೆ ಇಂಥ ಟೇಬಲ್ ಬೇಕಿತ್ತಪ್ಪ, ಅವ್ರ ಮನೇಲಿ ನೋಡಿದ್ದೆ ತುಂಬ ಚೆನ್ನಾಗಿತ್ತು, ಅಂಥದ್ದೇ ತೊಗೋಬೇಕು ಅಂದ ತಕ್ಷಣ ಆ ಟೇಬಲ್ ನೋಡ್ಕೊಂಡು ಹೋಗ್ತೀವಿ, ಅಥವಾ ಸೀರೆ ಉಡ್ಕೊಂಡು ಹೋಗ್ತೀವಿ, ಒಡವೆ ಉಡ್ಕೊಂಡು ಹೋಗ್ತೀವಿ, ಎಲ್ಲೋ ನೋಡಿದ್ದು. ಇದಕ್ಕೆ ಕಾರಣ ಮನಸ್ಸು. ಈ ಮನಸ್ಸು ಆ ವಸ್ತುವನ್ನು ಸ್ಮರಿಸಿದ ಕೂಡಲೇ ಆ ಯೋಚನೆಗಳು ಬಂದ್ಬಿಡುತ್ತೆ. ಎಲ್ಲಿ ನೋಡಿದ್ದು, ಎಲ್ಲಿ ತೊಗೊಂಡಿದ್ದು ಎಲ್ಲ ಆಗಲೇ ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಅದು ಬರುತ್ತೆ. ಆ ವಸ್ತುವಿಗೆ ಅನುಗುಣವಾದ ಚಲನೆಗೆ ನಾನೇ ಕಾರಣ. ನೋಡಿ, ಆ ವಸ್ತುವಿನ ಚಲನೆಗೆ ಕಾರಣ ಯಾರು? ನಾನೇ. ನನ್ನ ಮನಸ್ಸನ್ನು ಆ ಕಡೆ ಕೇಂದ್ರೀಕರಿಸಿದಾಗ, ಆ ಕೇಂದ್ರೀಕರಿಸಿದ ತಕ್ಷಣ ಅಲ್ಲಿ ಚಲನೆ ಉಂಟಾಗುತ್ತೆ. ಚಲನೆ ನಡೀತಾನೇ ಇರುತ್ತೆ. ಅದೇನು ನಾವು ನೋಡಿದ ತಕ್ಷಣ ಚಲನೆ ಬರುತ್ತೆ ಅಂತಲ್ಲ. ಪ್ರಕೃತಿಯಲ್ಲಿ ಚಲನೆ ಸತತವಾಗಿ ನಡೆಯೋದ್ರಿಂದನೇ ಪ್ರಕೃತಿ ವಿಕಾಸ ಆಗ್ತಾ ಇರೋದು, ಮಾನವ ವಿಕಾಸ ಆಗ್ತಾ ಇರೋದು. ಚಲನೆನೇ ಇಲ್ಲದೆ ಇದ್ರೆ ನಿಂತೋಗ್ಬಿಟ್ರೆ ಎಲ್ಲ ಹಂಗೆ ಕಲ್ ಥರ ಆಗ್ಬಿಡ್ತಾರೆ. ಪ್ರಕೃತಿಯಲ್ಲಿ ಚಲನೆ ನಡೀತಾ ಇರುತ್ತೆ. ನಾವು ಆ ಕಡೆ ತಿರುಗಿದಾಗ ನಮ್ಗೆ ಅದು ಐಡೆಂಟಿಫೈ ಆಗುತ್ತೆ ಅಂತ ಪಾವರಿಯವರು ಹೇಳ್ತಾರೆ. ಇದುವರೆಗೂ ಇನ್ನೊಂದು ಹೇಳ್ತಾರೆ, ನಾವು ಥಿಯಾಸಫಿಯನ್ನು ಅಜ್ಞಾನ ಇಲ್ಲದೆ ತಳ್ಳಿ ಹಾಕುತ್ತೇವೆ, ಜ್ಞಾನ ಇಲ್ಲದೆ ತಳ್ಳಿ ಹಾಕ್ತಾ ಇದ್ದೀವಿ. ಥಿಯಾಸಫಿ ನಮ್ಗೆ ಎಷ್ಟು ವರ್ಷ, 30 ವರ್ಷ 40 ವರ್ಷದಿಂದ ಥಿಯಾಸಫಿ ನಮಗೆ ಗೊತ್ತು. ಥಿಯಾಸಫಿನ ವಿಚಾರನ ಪ್ರತಿಯೊಬ್ಬರೂ ಪಾಪ ಎಷ್ಟೋ ಕಷ್ಟಪಟ್ಟು ತುಂಬ ಪುಸ್ತಕಗಳನ್ನ ಓದಿ
ಸರಳವಾಗಿ ನಿಜ ಜೀವನದ ಅಳವಡಿಸ್ಕೊಳ್ಳಿ ಅಂತ ಬೇಕಾದಷ್ಟು ಉಪನ್ಯಾಸಗಳು ನಡೀತಾನೇ ಇದೆ. ಆದರೂ ಅದನ್ನು ತಳ್ಳಾಕ್ಬಿಟ್ಟು ಮಾಮೂಲಿ ಜೀವನ ಮಾಡ್ತಾ ಇದ್ದೀವಲ್ಲ, ಇದಕ್ಕೆ ಕಾರಣ ಏನು? ಮನಸ್ಸೇ. ಈ ಮನಸ್ಸನ್ನು ಅಷ್ಟು ಬೇಗ ಒಲಿಸ್ಕೊಳ್ಳೋದು ತುಂಬ ಕಷ್ಟ. ಅದೇನಾಗುತ್ತೆ ಅಂದರೆ, ಇದು ಜನ್ಮಾಂತರದಿಂದ ಮನಸ್ಸಿಗೆ ಅಷ್ಟು ಶಕ್ತಿಯನ್ನು ತುಂಬಿಟ್ಟಿದ್ದೀವಿ. ಬೇಕು ಬೇಕು ಬೇಕು, ಇದು ಬೇಕು, ಅದು ಬೇಕು, ಅದು ಬೇಡ, ಇದು ಬೇಡ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇದೇ ತುಂಬಿರೋದು ನಮ್ಮ ಮನಸ್ಸಿನ ತುಂಬ. ಅದನ್ನು ಬಿಡೋದು ತುಂಬ ಕಷ್ಟ ಆಗ್ತಾಯಿದೆ ನಮಗೆ. ಈಗ ಧ್ಯಾನಕ್ಕೆ ನೀವು ಕೂತ್ಕೊಂಡು ನೋಡಿ, ಒಂದು 5 ನಿಮಿಷ ಸಾಧ್ಯವೇ ಆಗಲ್ಲ. ಮನಸ್ಸಾಗಲೇ ತುಡಿತಾ ಇರ್ತೈತೆ. ನೋಡ್ರಿ, ಭಗವಾನ್ ಬುದ್ಧರು ಎಷ್ಟು ಕಷ್ಟಪಟ್ಟಿರಬೇಕು, ಎಷ್ಟು ವರ್ಷ ತಪಸ್ಸು ಮಾಡಿರಬೇಕು ಈ ಮನಸ್ಸನ್ನು ಕಂಟ್ರೋಲ್ ಮಾಡಿ ಒಂದು ಧ್ಯಾನವನ್ನು ಸಿದ್ಧಿಸ್ಕೋಬೇಕಾದ್ರೆ. ನಾವು ಇವತ್ತು ನೆನ್ನೆ ಬಂದು ಕೂತ್ಕೊಂಡ್ಬಿಟ್ಟು ನಾನು ಧ್ಯಾನ ಮಾಡ್ತೀನಿ ಅಂದರೆ ಆಗುತ್ತಾ? ವರ್ಷಾನುಗಟ್ಟಲೆ ಮಾಡಬೇಕು ಈ ಮನಸ್ಸನ್ನು ಸರಿ ಮಾಡ್ಕೋಬೇಕು. ಆದರೆ ಆ ಭಗವಾನ್ ಬುದ್ಧರು ಅಷ್ಟು ವರ್ಷ ಮಾಡಿದ ತಪಸ್ಸಿನ ಪರಿಣಾಮವಾಗಿ ಕೊಟ್ಟಿದ್ದಾರೆ. ಆದರೂ ಅನುಸರಿಸ್ತಾ ಇಲ್ಲ ನಾವು. ಸರಿಯಾದ ಮಾತು ಅಷ್ಟಾಂಗ ಪಥ ಹೇಳಿದ್ರು, ಅಷ್ಟ ಮಾರ್ಗಗಳು ಹೇಳಿದ್ರು. ಏನು ಪ್ರಯೋಜನ? ಅವ್ರು ಎಷ್ಟು ಕಷ್ಟ, ಕಾಡು ಮೇಡು ಅಲ್ದು, ಊಟ ಇಲ್ಲದೆ, ತಿಂಡಿ ಇಲ್ಲದೆ, ಬಟ್ಟೆ ಬರೆ ಇಲ್ಲದೆ, ಏನೋ ಒಂದು ನಾನು ಕಂಡು ಹಿಡಿಲೇಬೇಕು, ಪ್ರಪಂಚಕ್ಕೆ ದುಃಖ ನಿವಾರಣೆಗೋಸ್ಕರ ಏನೋ ಒಂದು ನಾನು ಕೊಡಲೇಬೇಕು ಅನ್ನೋ ಒಂದು ಹಠದಿಂದ ಅವ್ರು ಸಾಧನೆ ಮಾಡಿದ್ರು. ಆ ದುಃಖ ನಿವಾರಣೋಪಾಯವನ್ನಾದರೂ ನಾವು ಕಲ್ತ್ಕೊಂಡು ಅದರಂತೆ ನಡೆದ್ರೆ, ಅದು ಅವ್ರು ಹೇಳಿರೋದು, ನೀವು ಧ್ಯಾನ ಮಾಡಬೇಡ್ರಪ್ಪ, ಅವ್ರು ಹೇಳಿರೋ ತತ್ವಗಳನ್ನು, ಸರಿಯಾದ ಮಾತು, ಸರಿಯಾದ ಯೋಚನೆ ಅಂದರು, ಅದನ್ನಾದರೂ ಮಾಡ್ತಾ ಬಂದರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬಂದ್ಬಿಡುತ್ತೆ. ಅದನ್ನು ಕಂಡುಹಿಡಿದ್ರು ಅವರು. ಅದನ್ನು ಕಂಡುಹಿಡಿಯೋಕೆ ಅಷ್ಟು ವರ್ಷ ತಪಸ್ಸು ಮಾಡಿದ್ರು. ಅಷ್ಟು ಸುಲಭವಾಗಿ ನಮಗೆ ಕೊಟ್ಟಿದ್ದಾರೆ. ನಾವು ಸರಿಯಾದ ಮಾತೇ ಆಡಲ್ಲ, ಅಪಶಬ್ದಗಳು ನಮ್ಮಲ್ಲಿ. ಬ್ಲಡ್ ಬೀಟ್ ಒಂದು ಕಡೆ ಹೇಳ್ತಾರೆ, ಗುರುಗಳು ಯೋಗ ಪಥ ಓದಿದ್ದೀರಾ? ಮಾತು ತುಂಬ ಸ್ಪಷ್ಟವಾಗಿರಬೇಕು. ಅಲ್ಲಿಂದನೂ ಒಂದು ನೆಗೆಟಿವ್ ಫೋರ್ಸಸ್ಸು, ಧನಾತ್ಮಕ ಶಕ್ತಿ, ಋಣಾತ್ಮಕ ಶಕ್ತಿ ಎರಡೂ ಬರ್ತಿರುತ್ತೆ ನಮ್ಮಿಂದ. ಆ ಶಬ್ದಗಳು ಹೇಳುವಾಗ ಆ ಅನ್ನೋದು, ಆ ಅನ್ನುವಾಗ ಅನ್ನೋದು, ಇದೆಲ್ಲ ಅಪಶಬ್ದಗಳು. ಮಾತಾಡಬೇಕಾದ್ರೆ ಸ್ಪಷ್ಟವಾಗಿರಬೇಕು. ಆ ಸ್ಪಷ್ಟತೆ ಬಂದರೆ ಅಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ. ಕೆಲವು ಸರಿ ನೋಡಿ, ಕೆಲವು ಮನೆಗಳಲ್ಲಿ ತಪ್ಪಾಗಿ ಮಾತಾಡ್ತಾ ಇರ್ತಾರೆ, ಅಲ್ಲಿ ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ, ಅಲ್ಲಿ ಇರೋಕ್ಕೆ ಆಗಲ್ಲ, ಅಲ್ಲಿ ಪೂರ್ತಿ ನೆಗೆಟಿವ್ ತುಂಬಿಟ್ಟಿರುತ್ತೆ. ಅದರಿಂದ ಆಗ್ಬಿಡುತ್ತಾ? ಖಂಡಿತ ಆಗುತ್ತೆ ಅಂತ ಹೇಳ್ತಾರೆ ಲೆಡ್ ಬೀಟ್ರವರು ಗುರುಗಳು ಯೋಗ ಪಥದಲ್ಲಿ. ಅದರಿಂದ ಶಬ್ದವನ್ನು ಸರಿಯಾಗಿ, ಅದಕ್ಕೆ ಭಗವದ್ಗೀತೆ ಓದಿ ಸಂಸ್ಕೃತ ಶ್ಲೋಕಗಳನ್ನು ಪಠನ ಮಾಡಿ, ಅಷ್ಟು ಅದ್ಭುತವಾದದ್ದು. ಅದನ್ನು ಮಾಡ್ತಾಯಿದ್ರೆ ನಮ್ಮ ನಾಲಿಗೆಗೆ ಶಾಣೆ ಹಿಡ್ದಂಗೆ ಆಗುತ್ತೆ, ನಮ್ಮ ನಾಲಿಗೆಗೆ ಒಂದು ಚುರುಕು ಮುಟ್ಟಿಸ್ದಂಗೆ ಆಗುತ್ತೆ. ಆವಾಗ ಶಬ್ದಗಳು ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಪ್ರಕೃತಿಯಲ್ಲಿ ತ್ವರಿತಗತಿಯಲ್ಲಿ ಚಲಿಸುತ್ತಿರುತ್ತದೆ ಇಂದ್ರಿಯ ಗೋಚರವಲ್ಲದ ವಸ್ತುಗಳು. ನಮಗೆ ಈ ಇಂದ್ರಿಯ ಅಂದರೆ ಈ ಸ್ಥೂಲ ದೇಹದ ಇಂದ್ರಿಯಗಳಿದೆಯಲ್ಲ, ಕಿವಿ, ಕಣ್ಣು, ಮೂಗು, ಇವಕ್ಕೆ ನಮಗೆ ಗೋಚರ ಆಗೋದೇ ಇಲ್ಲವಂತೆ. ಇಲ್ಲಿ ಎಷ್ಟೋ ವಸ್ತುಗಳಿದೆ, ಇಲ್ಲಿ ನಮಗೆ ಗೋಚರ ಆಗಲ್ಲ. ಯಾರೊಬ್ಬರು ಶ್ರೀರಾಮ ಅವ್ರದ್ದು ಹಿಮಾಲಯದಲ್ಲಿ ರಾಮ ಅನ್ನೋ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ಒಂದು ಸಾರಿ ಬೆಂಗಳೂರಿಗೆ ಬಂದಿದ್ರಂತೆ. ಮೆಜೆಸ್ಟಿಕ್ನಲ್ಲಿ ಅವರು ತಮ್ಮ ದಿವ್ಯ ದೃಷ್ಟಿಯನ್ನು ನೋಡಿದ್ರೆ ಎಲ್ಲ ಕಡೆ ಜನಗಳು ಕಿಕ್ಕೆರಿದು, ಅಲ್ಲಿ ಜನ ಯಾರಿಲ್ಲ, ನೈಟ್ ಅರ್ಧರಾತ್ರಿಲಿ ಅಷ್ಟು ಜನ ಓಡಾಡ್ತಾ ಇದ್ರಂತೆ, ಆಹಾಕಾರ ಮಾಡ್ತಾ ಇದ್ರಂತೆ, ಅವ್ರ ದೃಷ್ಟಿಗೆ ಬಿದ್ದಿದೆ. ಹಾಗೆ ಇಂದ್ರಿಯ ಗೋಚರವಲ್ಲದ ವಸ್ತುಗಳು, ಇಂದ್ರಿಯ ಗೋಚರವಲ್ಲದ ವ್ಯಕ್ತಿಗಳು ನಮ್ಮ ಸುತ್ತ ಬೇಕಾದಷ್ಟು ಜನ ಇದ್ದಾರೆ. ಕೆಲವ್ರಿಗೆ ಅನುಭವಕ್ಕೂ ಬಂದಿರ್ಬೋದು, ಯಾರೋ ಬಂದು ಮುಟ್ದಂಗೆ ಆಗೋದು, ಯಾರೋ ಬಂದು ಕಿವಿನಲ್ಲಿ ಮಾತಾಡ್ದಂಗೆ ಆಗೋದು, ಇದೆಲ್ಲ ಇದು ನಡೀತಾ ಇದೆ ಇಲ್ಲಿ. ಈ ಸ್ಥೂಲ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು ಬೇಕಾದಷ್ಟಿದೆ. ಅದನ್ನು ತಿಳ್ಕೋಬೇಕಾದ್ರೆ ನಾವು ಮನಸ್ಸನ್ನು ಸರಿ ಮಾಡ್ಕೋಬೇಕು, ನಮ್ಮ ಯೋಚನಾ ಶಕ್ತಿಯನ್ನು ಸರಿ ಮಾಡ್ಕೋಬೇಕು. ಆವಾಗ ನಿಮ್ಮ ಕೈಲಿ ಬೇಕಾದಷ್ಟು ಪ್ರಪಂಚಕ್ಕೆ ಆಗುವಂಥ ಕೆಲಸಗಳು ನಡೀತವೆ. ನಮ್ಮಿಂದ ಏನು ಮಹಾ ಆಗ್ಬಿಡುತ್ತೆ ಅಂತ ಉದಾಸೀನ ಮಾಡಬಾರ್ದು. ಸತತವಾಗಿ ನಮ್ಮ ಮನಸ್ಸನ್ನು ಸರಳವಾಗಿ, ಸತತವಾಗಿ ಸತ್ಯತೆ, ಕರುಣೆ, ಪ್ರೇಮ ಎಲ್ಲಿರುತ್ತೋ ಅಲ್ಲಿ ನಿಮ್ಮ ಯೋಚನಾ ಶಕ್ತಿ ಬೆಳೆಯುತ್ತಾ ಬರುತ್ತೆ, ಮನಃಶಕ್ತಿ ಬೆಳೆಯುತ್ತಾ ಬರುತ್ತೆ ಅಂತ ಹೇಳ್ತಾರೆ. ಅದೇ ಪ್ರಕೃತಿಯಲ್ಲಿ ಕಣ್ಣಿಗೆ ಕಾಣದೇ ಇರುವ ಪ್ರಪಂಚದಲ್ಲಿ ನಾವು ಏಕಾಗ್ರತೆಯಿಂದ ಧ್ಯಾನದಿಂದ ನೋಡಿದಾಗ ಅಲ್ಲಿ ಒಂದು ಪ್ರಪಂಚವೇ ಕಾಣಿಸುತ್ತದೆ ಅಂತಾರೆ. ಏಕಾಗ್ರತೆಯಿಂದ ಧ್ಯಾನದಿಂದ ನೋಡಿದಾಗ ಈ ನಮ್ಮ ಸುತ್ತ ಒಂದು ಪ್ರಪಂಚನೇ ಗೋಚರವಾಗುತ್ತಂತೆ. ಅಂದರೆ ಹೇಗಪ್ಪ ಅಂತಂದರೆ, ಗಾಡ್ಸ್ ಆ್ಯಂಡ್ ಏಂಜಲ್ಸ್ ಅಂತ ಜೆಫ್ರಿ ಎಡ್ಸನ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಚಿತ್ರ ಸಹಿತ ಕೊಟ್ಟಿದ್ದಾರೆ.
ಗಾಡ್ಸು ಮತ್ತು ಏಂಜಲ್ಸು ಹೇಗೆ ನೋಡಿ, ಅವರು ಒಂದು ಸಣ್ಣ ಹುಲ್ಲಿನ ಮೇಲೆ, ಹುಲ್ಲು ಗರಿಕೆ ಇದೆಯಲ್ಲ, ನಾವು ಕಾಲಿನಲ್ಲಿ ತುಣ್ಕೊಂಡು ಕಿತ್ತೆಸ್ತು ಏನೇನೋ ಮಾಡ್ತೀವಲ್ಲ, ಅದು ನೋಡ್ತಾ ಇದ್ದರೆ ಆ ಗರಿಕೆ ಮೇಲೆ ಎಷ್ಟೋ ಜನ ಕೂತ್ಕೊಂಡು ಬಣ್ಣ ಹಾಕ್ತಾ ಇದ್ದಾರಂತೆ, ಗೆರೆ ಎಳಿತಿದ್ದಾರಂತೆ. ಪ್ರಕೃತಿಯನ್ನು ಅಂದ ಮಾಡೋಕ್ಕಷ್ಟು ಕೆಲಸ ಮಾಡ್ತಿದ್ದಾರೆ ಪ್ರಕೃತಿ ದೇವತೆಗಳು. ಅದನ್ನೆಲ್ಲ ಅವ್ರಿಗೆ ದಿವ್ಯ ದೃಷ್ಟಿ ಬಂದಿತ್ತು, ಅವ್ರ ಮನಸ್ಸು ಪರಿಪೂರ್ಣವಾಗಿತ್ತು, ಸತ್ಯತೆ ತುಂಬಿತ್ತು, ಅದರಿಂದ ಎಲ್ಲ ಗೋಚರ ಆಯಿತು. ನಮಗೂ ಗೋಚರ ಆಗುತ್ತೆ. ಅವರು ನಮ್ಮಾಗೆ, ಜೆಫ್ರಿ ಎಡ್ಸನ್ ಕೂಡ ನಮ್ಮಾಗೆ ಹುಟ್ಟುತ್ತವ್ರೆ, ನಮ್ಮಾಗಲೇ ಬೆಳೆದವ್ರೆ, ನಮ್ಮಂಥ ಮನುಷ್ಯರೇ. ಈಗ ಅವಲ್ಲ ಮೊನ್ನೆಲ್ಲ ಅವ್ರು ಹೋಗಿರೋದು 86 ಏನೋ ಹೋಗಿರೋದು, 86 87 ಅಲ್ಲಿವರೆಗೂ ಬದುಕಿದ್ರು ಅವರು. ಬೇಕಾದಷ್ಟು ಪುಸ್ತಕ ಬರೆದಿದ್ದಾರೆ. ಅವ್ರಿಗೆ ಕಣ್ಣು ಗೋಚರ ಆಗ್ತಾಯಿತ್ತು. ಬೆಟ್ಟದ ದೇವತೆಗಳೆಲ್ಲ ಕಾಣ್ತಾಯಿದ್ರು ಅವ್ರಿಗೆ. ಬೆಟ್ಟದ ಮೇಲೆ ಗಿಡ ಮರಗಳಲ್ಲೆಲ್ಲ ಕಾಣ್ತಾಯಿದ್ರು. ಪ್ರಕೃತಿಯಲ್ಲೆಲ್ಲ ಅವರು ಚಿತ್ರ ಸಹಿತ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ. ಪಕ್ಷಿ ಥರ ಹಾರಾಡ್ತಾ ಇರೋ ದೇವತೆಗಳು ತೋರಿಸಿದ್ದಾರೆ. ರೆಕ್ಕೆಗಳಿದೆ ಅವ್ರಿಗೆ, ಪಕ್ಷಿ ಥರ ಸದಾ ಹಾರಾಡ್ತಾ ಇರ್ತಾರಂತಿಲ್ಲೆಲ್ಲ. ನಮ್ಮ ಕಣ್ಣು ಕಾಣ್ತಾ ಇಲ್ಲ, ಅವ್ರ ಕಣ್ಣು ಕಂಡಿದೆ. ಹಾಗಿರಬೇಕಾದ್ರೆ ಅವರು ನಮಗೆ ಸಹಾಯ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ನಾವು ಆ ಕಡೆ ತಿರುಗಿದ್ರೆ ಸಾಕು, ಅವರಿಂದ ನಮಗೆ ಸಹಾಯ ಬರುತ್ತೆ. ಅದೃಷ್ಟ ಸಹಾಯಕರು ಅಂತ ಹೇಳ್ತೀವಲ್ಲ, ಎಷ್ಟೊಂದು ಕಥೆ ಕೇಳಿದ್ದೀವಲ್ಲ. ಅದೃಷ್ಟ ಸಹಾಯಕರು ಯಾರು? ಇಲ್ಲಿರೋ ಸುತ್ತ ಪ್ರಕೃತಿಯಲ್ಲಿರೋ ದೇವತೆಗಳು. ಎಷ್ಟೋ ಸಾರಿ ನಮಗೆ ಬೇಕಾದಂಥ ಅನುಭವಗಳಾಗಿದೆ. ಆಕ್ಸಿಡೆಂಟ್ ಆಗಿರುತ್ತೆ ನನಗೆ ಒಂದು ಸಾರಿ. ಆಟೋ ಬಂದು ಕಾಲ ಮೇಲೆ ಹೊಟ್ಟೋಗ್ಬಿಟ್ಟಿರುತ್ತೆ. ನಾವು ಎಲ್ಲರೂ ಕಿರ್ಚ್ಕೊಂಡು ಬಿಟ್ರು, ಓ ಅಯ್ಯಮ್ಮನ ಕಾಲು ಮುರಿದೋಯ್ತು ಅಂತ. ಏನೂ ಆಗಿಲ್ಲ, ಯಾರೋ ಎಡದು ಪಕ್ಕಕ್ಕೆ ಹಾಕ್ದಂಗೆ ಆಗ್ಬಿಡುತ್ತೆ ನನಗೆ. ಆ ಕಾಲಿನ ಉಂಗುರ, ಉಂಗುರ ಅದು ಮಾತ್ರ ಹೊಡೆದೋಗಿದೆ ನೋಡಿ. ಕಾಲು ಬೆರಳಿಗೆ ಏನೂ ಆಗಿಲ್ಲ. ಒಂದು ಸರಿ ಬಾಯ್ಲರ್ನಲ್ಲಿ ಅನುಭವ ಹೇಳ್ತಾ ಇದ್ದೀನಿ, ನಾನು ದೊಡ್ಡಸ್ಕೆಗೋಸ್ಕರ ಹೇಳ್ಕೊತೀನಿ ತಿಳ್ಕೊಬೇಡಿ. ಬಾಯ್ಲರ್ನಲ್ಲಿ ಸ್ನಾನ ಮಾಡ್ತಾಯಿದ್ದೆ ನಾನು. ಸ್ವಲ್ಪ ಲಾಸ್ಟಲ್ಲಿ ಬಿಸಿ ನೀರು ಹಾಕ್ಕೊಳ್ಳೋಣ ಅಂತ ಡೈರೆಕ್ಟ್ ಬಾಯ್ಲರ್ಗೆ ಕೈ ಹಾಕ್ಬಿಟ್ಟೆ. ಈಗ ನೀರು ತೊಗೊಳ್ಳೋಣ ಅಂತ ಹಿಡ್ಕೊಂಡ್ಬಿಡ್ತು ಬಾಯ್ಲರು. ನನಗೇನು ಮಾಡಬೇಕು ಗೊತ್ತಾಗಲೇ ಇಲ್ಲ. ತಕ್ಷಣ ಯಾರೋ ಜಾಡ್ ತೆಗ್ದಿದೆ ಆಚೆಗೆಸ್ದಂಗಾಯ್ತು ನೋಡಿ. ಯಾರು ಅರ್ಪಣೆ ಮಾಡ್ಕೋತಾರೋ, ಯಾರು ಕೆಲಸ ಮಾಡಬೇಕು ಅಂತ ಮನಸ್ಸಿನಲ್ಲಿ ತುಡಿತಾ ಇರ್ತಾರೋ ಅವರನ್ನು ಕಾಪಾಡ್ತಾ ಇರ್ತಾರೆ ದೇವತೆಗಳು. ಇವರಿಂದ ತುಂಬ ಕೆಲಸಗಳಾಗಬೇಕಾಗಿದೆ, ಇವರು ನಾನು ಕಾಪಾಡಬೇಕು, ಕಾಯ್ತಾ ಇದ್ದಾರಂತೆ ನಮ್ಮ ಸುತ್ತ. ಜಗಜ್ಜನಿತವಾಗಿ ಕಾಯ್ತಾ ಇದ್ದಾರೆ. ಮದುವೆ ಮನೆಯಲ್ಲಿ ರಶ್ ಇರುತ್ತಲ್ಲ, ಆ ಥರ ಇದ್ದಾರೆ ನಮ್ಮ ಸುತ್ತ. ನಾವು ಅದನ್ನು ತಿಳ್ಕೊಂಡಾದರೂ ನಾವು ಮನಸ್ಸನ್ನು ಸಿಕ್ಕಾಬಿಟ್ಟೆ ಅರಿಬಿಡದೆ, ಹುಚ್ಚುಚ್ಚಂಗೆ ಆಡದೆ, ಏನೇನೋ ಯೋಚನೆಗಳು ಇಟ್ಕೊಳ್ಳದೆ, ದ್ವೇಷಾಸೂಯೆಗಳನ್ನು ಬೆಳೆಸ್ಕೊಳ್ಳದೆ, ಅಯ್ಯೋ ನಮ್ಮ ಸುತ್ತ ದೇವತೆ ನೋಡ್ತಾ ಇದ್ದಾರಪ್ಪ. ದೇವತೆ, ಗುರುಗಳು, ಮಹಾತ್ಮರುಗಳು ಎಲ್ಲರೂ ನಮ್ಮ ಕಣ್ಮುಂದೆ ನಮ್ಮನ್ನು ನೋಡ್ತಾ ಇದ್ದಾರೆ. ಈ ಮನುಷ್ಯನಿಂದ, ಈ ವ್ಯಕ್ತಿಯಿಂದ ಏನಾದರೂ ಪ್ರಪಂಚಕ್ಕೆ ಒಳ್ಳೆಯದಾಗತ್ತಾ? ಇವನನ್ನು ನಾನು ಉಪಯೋಗಿಸ್ಕೋಬೋದಾ? ಪ್ರತಿಯೊಬ್ಬರನ್ನು ಗಮನಿಸ್ತಿರ್ತಾರೆ. ಅದರಲ್ಲೂ ಥಿಯಾಸಫಿಸ್ಟ್ ಆದವ್ರನ್ನ ಇನ್ನೂ ಚೆನ್ನಾಗಿ ಗಮನಿಸ್ತಾರೆ. ಏಕೆಂದರೆ ನೀವು ಆಗಲೇ ವಿಚಾರ ತಿಳ್ಕೊಂಡಿದ್ದೀರಾ. 1ನೇ ಕ್ಲಾಸ್ 2ನೇ ಕ್ಲಾಸ್ ಪಾಸ್ ಮಾಡ್ಕೊಂಬಿಟ್ಟಿದ್ದೀರಾ, ಆಗಲೇ ಮಿಡ್ಲ್ ಸ್ಕೂಲಿಗೆ ಬಂದಿದ್ದೀರಾ. ನಿಮ್ಗೆ ಇನ್ನೂ ಚಿಕ್ಕ ಮಕ್ಕಳಿಗೆ ಹೇಳುವಂಗೆ ಏನು ಅಂತದ್ದೇನೇನಿಲ್ಲ. ಇಂಥ ವಿಚಾರ ಎಲ್ಲೂ ಸಿಕ್ಕಲ್ಲಪ್ಪ. ಈ ಥಿಯಾಸಫಿ ಇಷ್ಟು ಓಪನ್ ಅಪ್ಪಾಗಿ ಹೇಳುವಂಥ ವಿಚಾರ ಎಲ್ಲ ಸಂಸ್ಕೃತ ಶ್ಲೋಕದಲ್ಲಿರ್ತದೆ, ಗೂಢಾರ್ಥಗಳಲ್ಲಿರ್ತದೆ. ಎಷ್ಟೇ ವಿವರಿಸಿದ್ರು ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ವಿದ್ಯುತ್ ಶಕ್ತಿಯಲ್ಲಿರುವಂಥ ಶಕ್ತಿಯನ್ನು ಹೇಗೆ ತಿಳಿಯಲು ಸಾಧ್ಯ? ಈಗ ಇದರಲ್ಲಿ ಶಕ್ತಿ ಇದೆ ಅಂತ ನಮಗೇನು ಕಣ್ಣು ಕಾಣ್ತಾ ಇದೆಯಾ? ಕಾಣೋದೇ ಇಲ್ಲ. ಅದೆಲ್ಲಿಂದ ಬಂತ ಶಕ್ತಿ? ಅದೇ ಥರ ಶಕ್ತಿ ನಮ್ಮಲ್ಲಿದೆ. ಈಗ ಎಲ್ಲಿ ಬಿಟ್ಟಿದ್ರೆ ಶಾಕ್ ಹೊಡೆಯುತ್ತೋ ಹಾಗೆ ಸತ್ಯತೆ ಪ್ರೇಮದಿಂದ ಇರೋನು ಮುಟ್ಟಿದ್ರು ಶಾಕ್ ಹೊಡೆದ್ಬಿಡ್ಬೇಕು. ಆ ಥರ ನಾವು ಆ ಶಕ್ತಿನ ಬೆಳೆಸ್ಕೋಬೇಕು. ಏಕೆಂದರೆ ಹೇಳ್ತಾನೆ, ಪ್ರಕೃತಿಯಲ್ಲಿರುವ ಶಕ್ತಿಯನ್ನು ತಿಳಿಯಲು ಸಾಧ್ಯವಿಲ್ಲ. ಏಕೆಂದರೆ ನಮ್ಮ ಮನಸ್ಸಿನ ಯೋಚನೆ, ಉದ್ವೇಗಗಳು ಅಲ್ಲಿ ಅಡ್ಡಿ ಮಾಡುತ್ತವೆ. ಪ್ರಕೃತಿಯಲ್ಲಿರೋ ಶಕ್ತಿ ನಮಗೆ ಗೊತ್ತಾಗದಿರೋದ ಕಾರಣ ಉದ್ವೇಗಗಳು, ಆಸೆಗಳು ಯಾವಾಗಲೂ ಸಣ್ಣ ವಿಚಾರಕ್ಕೆಲ್ಲ ಉದ್ವೇಗ, ಏನು ಬೇಡದಿರೋದು. ಆಮೇಲೆ ಅಲ್ಲೇ ನಿಂತ್ಕೊಂಡು ನೋಡೋದು ಇಲ್ಲ ನಾವು. ಇದರಿಂದ ನನಗೇನು ಪ್ರಯೋಜನ? ನಾನು ಯಾಕೆ ಕೋಪ ಮಾಡ್ಕೋತಾ ಇದ್ದೀನಿ? ನಾನು ಯಾಕೆ ಅವ್ರ ಮೇಲೆ ಅಸೂಯೆ ಪಡ್ತಾ ಇದ್ದೀನಿ? ಅಷ್ಟಾದರೂ ಮಾಡಿದ್ರೆ ನಮ್ಮಲ್ಲಿ ಎಷ್ಟೋ ಬದಲಾವಣೆ ಆಗಿಬಿಡುತ್ತೆ. ಅದರಿಂದ ಏನು ನನಗೆ ಪ್ರಯೋಜನ? ಎತ್ತಕ್ಕೋಸ್ಕರ ನನ್ನ ಮನಸ್ಸು ಕೆಡಿಸ್ಕೋಬೇಕು? ಅಯ್ಯೋ ಮಹಾತ್ಮರೆಲ್ಲ ನೋಡ್ತಿದ್ದಾರಪ್ಪ, ನಾನು ಆ ಥರ ಮಾಡ್ಕೋಬಾರ್ದು. ಇಷ್ಟು ಅಂದ್ಕೊಂಡ್ರೆ ಸಾಕು. ನೀವು ಯಾವ ಭಗವದ್ಗೀತೆನ ಓದಬೇಕಾಗಿಲ್ಲ. ಇಷ್ಟು ಅಂದ್ಕೊಂಡ್ರೆ ಸಾಕು. ಆ ಕೋಪ ಬಂದಾಗ, ಆ ದ್ವೇಷ ಬಂದಾಗ, ಅಸೂಯೆ, ಅಯ್ಯೋ ಯಾತಕ್ಕೆ ಬಂತಿದ್ದು ನನಗೆ? ಇದರಿಂದ ನನಗೇನು ಪ್ರಯೋಜನ? ಮಹಾತ್ಮರು ನೋಡ್ತಿದ್ದಾರಪ್ಪ, ಬೇಡ
ಅಂತ ಅನ್ನೋ ಒಂದು ಮನೋಭಾವನೆ ಬಂದರೆ ಪ್ರತಿಯೊಬ್ಬರಲ್ಲೂ ತಮ್ಮ ಯೋಚನಾ ಶಕ್ತಿಯ ಸತ್ಯ ಮತ್ತು ಸರಿಯಾದ ರೀತಿಯಲ್ಲಿ ಹೊಮ್ಮಿಸಿದರೆ ಅದು ಕೂಡ ವಿದ್ಯುತ್ ಶಕ್ತಿಯ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ನಮ್ಮಲ್ಲಿರೋ ಶಕ್ತಿಯನ್ನು ಸರಿಯಾಗಿ ಹೊರಹೊಮ್ಮಿಸಿದ್ರೆ ವಿದ್ಯುತ್ ಶಕ್ತಿ ರೀತಿ ಕೆಲಸ ಮಾಡುತ್ತಂತೆ. ಈಗ ವಿದ್ಯುತ್ ಶಕ್ತಿ ನಮ್ಮ ತಾತನ ಕಾಲದಿಂದ ವಿದ್ಯುತ್ ಶಕ್ತಿನೇ ನೋಡಿರಲಿಲ್ಲ. ಮಣ್ಣಿನ ದೀಪ, ಎಣ್ಣೆ ದೀಪಗಳು ಇಟ್ಕೊಂಡು ಜೀವನ ಮಾಡ್ತಾಯಿದ್ರು. ಈಗ ಎಷ್ಟು ಉಪಯೋಗ, ಎಷ್ಟು ಮುಂದುವರೆದಿದೆ ಸೈನ್ಸು. ಅದೇ ರೀತಿ ನಮ್ಮಲ್ಲಿರುವ ಶಕ್ತಿಯನ್ನು ಹೊರಗಡೆ ಬಿಟ್ಟರೆ ಒಬ್ಬ ವ್ಯಕ್ತಿಯನ್ನೇ ಪರಿವರ್ತನೆ ಮಾಡಿಬಿಡ್ಬೋದು. ಒಬ್ಬ ದುಷ್ಟನನ್ನು, ಕಷ್ಟದಲ್ಲಿರೋರನ್ನ, ನೋವಿನಲ್ಲಿರೋರನ್ನ ಅಂಥ ಶಕ್ತಿ ವಿದ್ಯುತ್ ಶಕ್ತಿಯಲ್ಲಿರುವಂಥ ಶಕ್ತಿ ನಮ್ಮಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕಂಡಿಡ್ದಿದ್ದು ಮನುಷ್ಯನೇ ಅಲ್ವಾ? ಆ ಜ್ಞಾನ ಬಂದಿದ್ದು ಮನುಷ್ಯನಿಗೆ ಅಲ್ವಾ? ಆ ಜ್ಞಾನ ಕೊಟ್ಟವರು ಮಹಾತ್ಮರುಗಳು, ಪ್ರಕೃತಿ ದೇವತೆಗಳು. ಪ್ರತಿಯೊಬ್ಬರು ಯೋಚನಾ ಶಕ್ತಿಯನ್ನು ಸರಿಯಾದ ರೀತಿ ಒಳಗೆ ಬಿಟ್ಟರೆ ಅದು ಪ್ರಪಂಚದಲ್ಲಿ ಒಂದು ಉಪಯೋಗಕರವಾಗಿ ಕೆಲಸ ಮಾಡುತ್ತದೆ. ಇಲ್ಲಿ ಬಡವ, ಬಲ್ಲಿದ, ಕುಂಟ, ಮೂಗ, ಕಣ್ಣಿಲ್ದವನು ಅದೆಲ್ಲ ಏನೂ ಇಲ್ವಂತೆ. ಕುರುಡ್ರು ಎಷ್ಟು ಮಾಡಿಲ್ಲಪ್ಪ, ಕುರುಡ್ರು ಕುಂಟ್ರು ಎಷ್ಟು ಕೆಲಸ ಮಾಡಿಲ್ಲಪ್ಪ. ನನ್ನ ಕಾಲು ಕುಂಟ, ನನ್ನ ಕುರುಡ ಅಂತ ಕೂತಿದ್ದಾರೆ ಮೂಲೆಯಲ್ಲಿ. ಗಾನಯೋಗಿಗಳು ಅವ್ರು ಎಂಥವ್ರು, ಎಷ್ಟು ಜನ ತಯಾರು ಮಾಡಿದ್ರು. ಅವರೊಂದು ಆ ಗಾನ ಸುದೆ ಕೇಳೋಕ್ಕೆ ಎಷ್ಟು ಜನದಿಂದ ಹೊರಗಡೆ ದೇಶದಿಂದೆಲ್ಲ ಬರ್ತಾಯಿದ್ರು. ಅಂಥ ಶಕ್ತಿ, ಅಂಥ ಕರೆಂಟ್ ಇತ್ತು ಅವರಲ್ಲಿ, ಆಕರ್ಷಣೆ ಮಾಡುವಂಥ ಶಕ್ತಿ. ಅಂಥ ಶಕ್ತಿ ನಮ್ಮಲ್ಲೂ ಇದೆ. ನಾವು ಅದನ್ನು ಮೂಲೆಗೆ ತಳ್ಳಿರುವ ವಸ್ತು ಅಂತ ಒಂದು ಕಡೆ ರಾಧಾಜಿಯವರು ಬರೆದಿದ್ದಾರೆ. ನಿಮ್ಮ ಆತ್ಮ ಮೂಲಾಶಕ್ತಿನೂ ಮೂಲೆಗೆ ತಳ್ಳಿಬಿಟ್ಟಿದ್ದೀರಾ ಅಂತ. ನಮ್ಮ ಶಕ್ತಿನ ಗೊತ್ತೇ ಇಲ್ಲ ನಮ್ಗೆ ಅಷ್ಟೊಂದು ಶಕ್ತಿ ಇದೆ. ಬಂದರೆ ಬರೀ ಜೀವನ ಮಾಡೋದು, ತಿನ್ನೋದು, ಉಣ್ಣೋದು, ಮನೆ ಕಟ್ಟೋದು, ಕಾರ್ ತೊಗೊಳ್ಳೋದು, ಮಕ್ಕಳು ಸಾಕೋದು, ಇಷ್ಟೇ ನಮಗೆ ಗೊತ್ತಿರೋದು. ಬೇಕು, ನಿಜ, ಅದು ಬೇಕು. ಅದರಲ್ಲೇ ಇಟ್ಕೋಬಾರ್ದು. ಎಷ್ಟು ಬೇಕು ಲಿಮಿಟಾಗಿ ಮಾಡಬೇಕು, ಅದರಿಂದ ಹೊರಗಡೆ ಬರ್ತಾ ಇರಬೇಕು. ಅದನ್ನು ಕಲ್ತ್ಕೊಳ್ಳೋದು ಈ ಥಿಯಾಸಫಿ ಅದನ್ನು ಕಲಿಸುತ್ತೆ ನಮಗೆ, ಸರಿಯಾಗಿ ಅರ್ಥ ಮಾಡ್ಕೊಂಡವ್ರಿಗೆ ಅಂತ ಹೇಳ್ತದೆ. ಯೋಚನಾ ಶಕ್ತಿಯನ್ನು ಪ್ರತಿಯೊಬ್ಬರು ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ. ಅವರಲ್ಲಿ ಹೃದಯ ಶ್ರೀಮಂತಿಕೆ ಪ್ರಾರಂಭ ಆಗುತ್ತದೆ. ಶ್ರೀಮಂತಿಕೆ ಇದಲ್ಲ, ಬಿಲ್ಡಿಂಗು, ಒಡವೆ, ಕಾರು ಅಲ್ಲ ಶ್ರೀಮಂತಿಕೆ, ಹೃದಯ ಶ್ರೀಮಂತಿಕೆ. ಆ ಹೃದಯ ಶ್ರೀಮಂತಿಕೆ ಯಾವುದಪ್ಪ? ಒಬ್ಬರನ್ನು ನೋಡಿ ಅಯ್ಯೋ ಕರುಣೆ, ಅವನಿಗೊಂದು ನನ್ನ ಕೈಲಾದಷ್ಟು ಚಿಲಿಲ್ ನಡುತ್ತಾ ಇದ್ದಾನೆ, ಅವನಿಗೊಂದು ಕಂಬಳಿ ಕೊಡೋಣ. ಅಯ್ಯೋ ಅವ್ನಿಗೆ ಚಪ್ಪಲಿ ಇಲ್ಲ, ಅಯ್ಯೋ ಒಂದು ಚಪ್ಪಲಿ ಕೊಡ್ಸೋಣ. ಏನು 50 ರೂಪಾಯಿ ಚಪ್ಪಲಿನ 500 ರೂಪಾಯಿ ಕೊಡಿಸ್ಬಿಡ್ತೀರಾ? ನನ್ನ ಫ್ರೆಂಡು ನಾವೆಲ್ಲ ಯಾತ್ರೆ ಹೋಗಿದ್ವಿ. ಅವಳೇನು ಥಿಯಾಸಫಿಸ್ಟಲ್ಲ ಏನಲ್ಲ, ಸುಮ್ಮನೆ ರಾಮಕೃಷ್ಣಾಶ್ರಮಕ್ಕೆ ಹೋಗಿ ಬರೋಳು ಅಷ್ಟೇ. ಅಲ್ಲಿ ಹಿಮಾಲಯದ ಬುಡದಲ್ಲೇ ಹೋಗಿದ್ದಿದ್ದು. ಅಲ್ಲೆಲ್ಲ ಕೆಲವರು ಮುರ್ಕುಲರ್ಕಲು ಕಂಬಳಿ ಹೊಚ್ಕೊಂಡು ನುಡುತ್ತಾ ಇರೋರು. ಇವಳು ಎಷ್ಟು ಒಳ್ಳೆ ಶಾಲ್ ಗೊತ್ತಾ, ತೆಗ್ದಿದೆ ಅವ್ರಿಗೆ ಕೊಟ್ಬಿಟ್ಲು. ನಾನು ಅಯ್ಯೋ ಅಷ್ಟು ಚೆನ್ನಾಗಿರೋ, ನನಗೆ ಅನ್ನಿಸ್ತು ಎಷ್ಟು ಚೆನ್ನಾಗಿರೋ ಕಂಬಳಿ ಹುಲ್ಲನ್ರಿಗೆ ಕೊಟ್ಬಿಟ್ಲಲ್ಲ ಇವಳು. ಅಯ್ಯ ತೊಗೊಂಡ್ರಾಯ್ತು ಬನ್ನಿರಿ ಪುಟ್ಟಮ್ಮರೆ, ಮಸ್ತಾಗೈತೆ. ಹೋಗ್ತಾ 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 ಒಬ್ಬ ಚಪ್ಪಲಿ ಇಲ್ಲ, ಹಂಗೆ ಏನು ನಡೀತಿದ್ದ, ಆ ಚಪ್ಪಲಿನೇ ತೆಗೆದು ಕೊಟ್ಬಿಟ್ರು. ಅದು ಹೃದಯ ಶ್ರೀಮಂತಿಕೆ. ತಕ್ಷಣ ಆ ಕ್ಷಣದಲ್ಲಿ ಮಾಡಿಬಿಡ್ಬೇಕು. ಆಮೇಲೆ ಅಲ್ಲಿಂದ ತಂದು ಕೊಡೋಣ, ಅಲ್ಲಿ ಅಂಗಡಿಲಿ ಅಂತ ತೊಗೊಂಬರೋಣ, ಆಗಲೇ ಮನಸ್ಸು ಬದಲಾವಣೆ ಆಗ್ತಾ ಇರುತ್ತೆ ಇಮಿಡಿಯೇಟಾಗಿ. ನಾನು ಇಲ್ಲೂ ಕೂಡ ಒಬ್ಬರಿಗೆ ಸ್ವೆಟ್ರ್ಗಳು ನಾನು ಮಾಡಿ ಕೊಟ್ಟೆ. ಪ್ರತಿ ಸಾರಿನೂ ನನಗೆ ಸ್ವೆಟ್ರ್ ಇಲ್ಲ ಅಂತ ಬರೋರು. ಏನು ಅಷ್ಟೊಂದು ಸ್ವೆಟ್ರ್, ಅಯ್ಯೋ ದಾರಿಲಿ ಹೋಗೋರಿಗೆಲ್ಲ ಕೊಟ್ಬಿಟ್ಟೆ ಅಂತ ಹೇಳೋರು. ಇನ್ನೇನು ಐಶ್ವರ್ಯ ಕೊಡ್ತೀವ ನಾವು? ಆ ದೇಹ ಮುಚ್ಚಕ್ಕೆ, ಆ ಚಳಿಯಲ್ಲಿ ನಡುತ್ತಿರುವ ಒಂದು ವಸ್ತು ಅದು ಕೊಟ್ಟರೆ ಎಂಥ ಪ್ರೇಮ ಅಲ್ಲಿ ಅರಿಯುತ್ತೆ ಗೊತ್ತಾ? ಅಂಥ ಒಂದನ್ನು ನಾವು, ಅದು ಹೃದಯ ಶ್ರೀಮಂತಿಕೆ ಅಂತ ಹೇಳ್ತಾರೆ. ಇದು ಆ ಯೋಚನಾ ಶಕ್ತಿಯ ಪ್ರಭಾವವನ್ನು ತಿಳಿಯದೆ ಮನಸ್ಸಿಗೆ ಬಂದ ಹಾಗೆ ಯೋಚನೆ ಮಾಡಿ ಪ್ರಕೃತಿಯಲ್ಲಿರುವ ಆ ದೈವಶಕ್ತಿಯನ್ನು ಹಾಳು ಮಾಡುತ್ತಿದ್ದಾರೆ. ಇಲ್ಲಿರುವ ದೈವಶಕ್ತಿಯೆಲ್ಲ ಕೆಲಸಕ್ಕೆ ಬರೆದು ಆಚರಣೆ ಮಾಡಿ ಹಾಳು ಮಾಡ್ತಾಯಿದ್ದಾರೆ. ಆಯುಷ್ಕಾಂತದಂತೆ ಪ್ರಕೃತಿಯಲ್ಲಿ ಉಪಯೋಗಿಸಿದ್ರೆ ಅಲ್ಲಿರುವ ಪ್ರಕೃತಿ ಶಕ್ತಿ ನಮ್ಮದಾಗುತ್ತದೆ. ಇಲ್ಲಿ ಧನಾತ್ಮಕ ಶಕ್ತಿಯನ್ನು ಮಾತ್ರ ಉಪಯೋಗಿಸಬೇಕು, ಪಾಸಿಟಿವ್. ಇಲ್ಲಿ ಪ್ರಕೃತಿಯಲ್ಲಿರುವ ಧನಾತ್ಮಕ ಶಕ್ತಿಯನ್ನು ನಾವು ಉಪಯೋಗಿಸ್ಕೊಂಡ್ರೆ ಅದು ನಮ್ಮದಾಗತ್ತೆ. ನಮ್ಮಲ್ಲಿರುವ ಋಣಾತ್ಮಕ ಶಕ್ತಿಯೆಲ್ಲ ಕಳೀತದೆ ಅಂತ ಹೇಳ್ತಾರೆ. ನಮ್ಮಲ್ಲಿರುವ ಈ ಶಕ್ತಿ ಎಲ್ಲಿಂದ ಬಂತು? ಸೂರ್ಯನ ಮುಟ್ಟುವಷ್ಟಿದೆಯಂತ ಆ ಶಕ್ತಿ ಪ್ರಕೃತಿಯಲ್ಲಿದೆಯಲ್ಲ. ಆ ಯೋಚನಾ ಶಕ್ತಿ, ಪ್ರಕೃತಿಯಲ್ಲಿರುವ ಆ ದೈವ ಶಕ್ತಿ ಸೂರ್ಯನನ್ನೇ ಮುಟ್ಟುವಂಥದ್ದು. ಹನುಮಂತನಿಗೆ ಆ ಶಕ್ತಿ ಇತ್ತು, ಅದರಿಂದಲೇ ಅವನು ಸೂರ್ಯನ ಹತ್ರಕ್ಕೆ ಹೋಗಿದ್ದು. ಸೂರ್ಯನ ಹತ್ರಕ್ಕೆ ಯಾರಾದರೂ ಹೋಗೋಕ್ಕಾಗುತ್ತಾ? ನಮ್ಮ ಕಾಮಶರೀರವು ಆಸೆ, ಬೇಕು, ಉದ್ವೇಗ ಇದನ್ನು ಉತ್ಪತ್ತಿ ಮಾಡಿ
ಸ್ಥೂಲ ಶರೀರದಲ್ಲಿ ಕೆಲಸ ಮಾಡುತ್ತದೆ. ನಮ್ಮ ಕಾಮ ಶರೀರ ಇದೆಯಲ್ಲ, ನಮ್ಮ ಸುತ್ತ ಆಸೆಯ ದೇಹ, ಅದು ಎಲ್ಲವನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ. ಉತ್ಪತ್ತಿ ಮಾಡೋದಕ್ಕೆ ಯಾರು ಕಾರಣ? ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಸ್ವಲ್ಪ ಹೊತ್ತು ಯೋಚನೆನೇ ಮಾಡೋಲ್ಲ ನಾವು. ಯಾಕೆ ಬಂದಿದೆ ಇದು ಅಂತ ಯೋಚನೆ ಮಾಡಿದಾಗ ಈ ಸ್ಥೂಲ ಶರೀರ ಕಾಮ ಶರೀರದ ವಾಹನ. ಈ ವಾಹನವು ಯೋಚನೆಯನ್ನು ಮೊದಲು ದಿವ್ಯ ದೃಷ್ಟಿಯ ರೂಪವನ್ನು ತೋರಿಸುತ್ತದಂತೆ. ಈ ದೃಷ್ಟಿ ತರಂಗಗಳು ಹೊರ ಪ್ರಪಂಚದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಯಾವಾಗ ಯೋಚನೆಗಳು ತರಂಗಗಳು ಹರಡುತ್ತಾನೆ ಇದೆಯೋ ಅದು ಸೃಷ್ಟಿ ಮಾಡ್ತಾ ಇರುತ್ತಂತೆ ತರಂಗಗಳನ್ನ, ಹೊಸ ತರಂಗಗಳನ್ನ. ಆ ತರಂಗಗಳನ್ನೆಲ್ಲ ನಾವು ಸ್ಥೂಲ ಪ್ರಪಂಚಕ್ಕೆ ಅಳವಡಿಸ್ಕೊಂಡಾಗ ಅದು ನಮ್ಮಲ್ಲಿ ಕೆಲಸ ಮಾಡಲು ಪ್ರಾರಂಭ ಮಾಡ್ತದಂತೆ. ಆ ದಿವ್ಯ ಶಕ್ತಿ, ಆ ಪ್ರಕೃತಿಯಲ್ಲಿರುವ ದಿವ್ಯ ಶಕ್ತಿ ತನ್ನ ಯೋಚನಾ ತರಂಗಗಳನ್ನು ಹೊರ ಹೊಮ್ತಾ ಇರಬೇಕಾದ್ರೆ ಅದ್ರ ಕಡೆ ನಾವು ಗಮನ ಇಟ್ಟಾಗ ಅದು ನಮ್ಮಳ್ಳೊಳಗಡೆ ಬಂದು ಸೇರಿಕೊಳ್ಳುತ್ತೆ. ನಾವು ಪ್ರಕೃತಿನೇ ನೋಡಲ್ಲ. ಆ ಗಿಡ ಮರ ನೋಡಿದ್ದೀವ, ಪಟ್ಕ ಅಂತ ಹೂ ಕಿತ್ಕೊಂಬರೋದು, ಆ ಕಡೆ ಪೂಜೆ ಮಾಡೋದು ಅಷ್ಟೇ ಗೊತ್ತಿರೋದು. ಅದಕ್ಕೆ ನೋವಾಗುತ್ತಾ, ಅದನ್ನು ಕೇಳೋಣವಾ, ಏನೂ ಇಲ್ಲ, ನಮಗೋಸ್ಕರ ಇದೆ ಅನ್ನೋ ಮನೋಭಾವನೆ. ನಾವು ಯಾರಿಗೋಸ್ಕರ ಇದ್ದೀವಿ ಅಂತ ಯೋಚನೆ ಮಾಡಬೇಕಲ್ಲ ಸ್ವಲ್ಪ ಹೊತ್ತು. ಆ ಗಿಡ ಮರ ಪ್ರಾಣಿ ಪಕ್ಷಿ ಹಾಲು ಕೊಡೋ ಹಸು ಎಲ್ಲ ನಮಗೋಸ್ಕರ ಇದೆ. ಆದರೆ ನಾವು ಯಾರಿಗೋಸ್ಕರ ಇದ್ದೀವಿ ಅದು ನಮಗೆ ಗೊತ್ತೇ ಇಲ್ಲ. ನಾವು ಆ ಪ್ರಕೃತಿಯನ್ನು ಸಾಕೋಕ್ಕೋಸ್ಕರ ಇರೋದು. ಅದನ್ನು ತಿಳ್ಕೊಂಡಾಗ ನಮ್ಮಲ್ಲಿ ನಮ್ರತೆ ಬರುತ್ತೆ. ಆ ಹೂವು ಕೀಳಬೇಕಾದ್ರೂ ಒಂದು ಮೃದು ಸ್ವಭಾವ ಬರುತ್ತೆ. ನಮ್ರತೆ ಬಂದಾಗ ಹಸುವಿನ ಮೈ ದಡವಿದ್ದೀವ ಯಾವತ್ತಾದರೂ ಹೋಗಿ? ಆ ನಾಯಿ ಮನೆ ಮುಂದೆ ಬಂದಿರುತ್ತೆ, ಅದಕ್ಕೊಂದು ತೊಟ್ಟು ನೀರು ಇಟ್ಟಿದ್ದೀವ? ಅಲ್ಲಿ ನಮ್ರತೆ ಇಲ್ಲ. ಅದು ಎಷ್ಟು ಗಲೀಜನ್ನೆಲ್ಲ ತಿಂದು ಇದ್ದರೆ ಹಂದಿ ಅಂತಿರಬೇಕು ಅಂತ ಹೇಳ್ತಾರೆ. ಒಂದು ಕಡೆ ಮನೆಯ ಸುತ್ತ ಇರೋ ಗಲೀಜನ್ನೆಲ್ಲ ತಿನ್ನುತ್ತೆ ಪಾಪ ಅದು. ನಾವೇನು ಮಾಡ್ತೀವಿ? ಇನ್ನೂ ಗಲೀಜು ಮಾಡ್ತೀವಿ. ಅದು ಬಂದು ತಿನ್ನುತ್ತೆ, ಬಿಡು ಅಂತೀವಿ. ಕಸ ತೊಗೊಂಬಂದು ಮನೆ ಬಾಗಿಲಿಗೆ ಹಾಕ್ತಾರೆ. ಯಾರೋ ಎತ್ಕೊಂಡು ಹೋಗ್ತಾರೆ, ಬಿಡ್ರಿ ನಿಮ್ಗೇನು ರೀ ಅಂತಾರೆ, ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ನಾಗರಿಕರು ಇವರೆಲ್ಲ ಅನಾಗರಿಕರು. ನಾಗರಿಕರಾದವರು ಅಂತ ಕೆಲಸ ಮಾಡ್ತಾರಾ? ಒಳ್ಳೊಳ್ಳೆ ಬಟ್ಟೆ ಉಟ್ಕೊಳ್ತಾರೆ, ಕಾರಲ್ಲಿ ಓಡಾಡ್ತಾರೆ. ಕಾರ್ನಲ್ಲೇ ಬಂದು ಕಸ ಎಸ್ಬಿಟ್ಟು ಹೊಟ್ಟೋಗ್ತಾನೆ. ಅಯ್ಯಪ್ಪ, ಕಾರಲ್ಲಿ ಹೋಗ್ತಾ ಇರ್ತಾನೆ, ಕಿಟಕಿಯಿಂದನೇ ಕಸ ಹಾಕ್ಬಿಡ್ತಾನೆ. ಪಾಪ ಗಾಡಿ ಹೊಡ್ಕೊಂಡು ದಿನ ಬರ್ತಾನೆ ಮನೆ ಮುಂದೆ, ಅವನು ಕೊಡೋ ಕಷ್ಟ. ಈ ಥರ ಇಷ್ಟು ಕೆಳಮಟ್ಟದಲ್ಲಿ ನಾವಿರುವಾಗ ನಾವು ಪ್ರಕೃತಿಯಲ್ಲಿರುವ ತತ್ವಗಳನ್ನು ಹೆಂಗೆ ಅರ್ಥಕೊಳ್ಳೋದು? ಸಣ್ಣ ವಿಚಾರನೇ ನಾವು ಬದಲಾವಣೆ ಆಗಲಿಲ್ಲ ಅಂದರೆ ನಮ್ಮ ಯೋಚನಾ ತರಂಗಗಳು ಹೆಂಗೆ ಬೆಳೆಯುತ್ತೆ? ಆದ್ದರಿಂದಲೇ ಹೇಳ್ತಾರೆ, ನಾವು ಯೋಚನೆಯನ್ನು ಎಷ್ಟು ಗಟ್ಟಿಯಾಗಿ ಮಾಡುತ್ತೇವೋ, ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು, ಅದು ನಮ್ಮ ಸ್ಥೂಲ ಶರೀರವನ್ನು ಕಾಂತಶಕ್ತಿಯ ರೀತಿಯಲ್ಲಿ ಅಳ್ಳಾಡಿಸುತ್ತದೆ. ನಾವು ಏನು ಯೋಚನೆ ಮಾಡ್ತೀವೋ ಆ ಯೋಚನೆ ಎಷ್ಟು ಗಟ್ಟಿಯಾಗಿರುತ್ತೋ, ಪ್ರೇಮ ಆಗ್ಬೋದು, ಕರುಣೆ ಆಗ್ಬೋದು, ಅದಕ್ಕೆ ವಿರುದ್ಧವಾದ ಪದಗಳು ಇದೆಯಲ್ಲ, ದ್ವೇಷಾಸೂಯೆಗಳು ಅದಾಗ್ಬೋದು. ನೀವು ಗಟ್ಟಿಯಾಗಿ ಸತತವಾಗಿ ಅದನ್ನೇ ಮಾಡ್ತಾಯಿದ್ರೆ ಅದು ನಮ್ಮದಾಗ್ಬಿಡುತ್ತೆ, ನಮ್ಮನ್ನೇ ಅಳ್ಳಾಡಿಸ್ಬಿಡುತ್ತಂತೆ, ನಮ್ಮನ್ನೇ ಅಳ್ಳಾಡಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಯಾವುದನ್ನು ಮಾಡಬೇಕು ಅಂತ ನಾವು ಇಲ್ಲಿ ಯೋಚನೆ ಮಾಡಬೇಕು. ಒಂದು ಸಾರಿ ಮಾಡಿದ ಯೋಚನೆ ಪದೇ ಅದನ್ನೇ ಯೋಚನೆ ಮಾಡುವ ಹಾಗೆ ನಮ್ಮ ಮನಸ್ಸು ಅಭ್ಯಾಸ ಮಾಡಿಕೊಂಡು ಬಿಡುತ್ತದೆ. ಒಂದು ಸಾರಿ ಯಾವುದೋ ಒಂದು ಯೋಚನೆ ಮಾಡ್ತೀವಪ್ಪ, ಬಿಟ್ಬಿಡಲ್ಲ, ಅಯ್ಯೋ ಸರಿ ಇಲ್ಲಪ್ಪ, ಬೇಡ ತಳ್ಳಿಬಿಡ್ಬೇಕು ಅನ್ನೋಲ್ಲ. ಅದು ಯಾಕೆ ಅಂದರೆ ಅಷ್ಟು ಸ್ಟ್ರಾಂಗಾಗಿ ಮಾಡಿದ್ದೀವಿ, ಅದು ಮನಸ್ಸಿನಲ್ಲಿ ನಿಂತ್ಕೊಂಡ್ಬಿಟ್ಟಿರುತ್ತೆ. ಪುನಃ ಅದೇ ಯೋಚನೆ ಬಂದು ಎಷ್ಟೋ ಜನ ಯೋಚನೆ ಮಾಡಿ ಸೈಕೋಗಳಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಅದೇ ಯೋಚನೆ ರಿಪಿಟೇಷನ್ ಮಾಡಿ ಅವ್ರಿಗೆ ಹೊಸ ಯೋಚನೆಗಳು ಯಾವುದೂ ಬರೋಲ್ಲ. ಬೇರೆಯವ್ರ ಬಗ್ಗೆ ಬೈತಾ ಇರೋದು, ಬೇರೆಯವ್ರನ್ನ ನಿಷ್ಠೂರ ಮಾಡ್ತಾ ಇರೋದು, ಬೇರೆಯವರಲ್ಲಿ ತಪ್ಕೊಂಡು ಹಿಡಿತಿರೋದು, ಇದನ್ನೇ ತುಂಬಿಸ್ಕೊಂಡ್ಬಿಟ್ಟು ಅದನ್ನೇ ಗಟ್ಟಿಯಾಗಿ ಮಾಡಿಬಿಟ್ಟು ಅದನ್ನು ಬಿಡೋಕೆ ಒದ್ದಾಡ್ತಾ ಇದ್ದೀವಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂತಂದರೆ, ಮನಃಶಕ್ತಿ ಯಾವ ರೀತಿ ಮಾಡ್ಕೋಬೇಕು ನೀನು? ಅಥಚಿತ್ತಂ ಸಮಾಧಾತುಂ ನ ಶಕ್ನೋಸಿ ಮಯಿ ಸ್ಥಿರಂ ಅಭ್ಯಾಸ ಯೋಗವನ್ನು ತಥೋ ಮಾಂ ಇಚ್ಛಾಪ್ತಂ ಧನಂಜಯ. ನಿನ್ನ ಮನಸ್ಸನ್ನು ನನ್ನಲ್ಲಿ ಅಚಲವಾಗಿ ಸ್ಥಾಪಿಸು.
ಸ್ಥಾಪಿಸಲು ಸಾಮರ್ಥ್ಯನಲ್ಲವಾದರೆ ಏ ಅರ್ಜುನ, ಅಭ್ಯಾಸ ರೂಪಿ ಯೋಗದ ಮೂಲಕ ನನ್ನನ್ನು ಹೊಂದುವುದಕ್ಕಾಗಿ ಇಚ್ಛಿಸು. ಒಂದೊಂದು ಸಾರಿ ಮನಸ್ಸನ್ನು ಭಗವಂತನ ಮೇಲೆ ನಿಲ್ಲಿಸೋಕ್ಕಾಗಲ್ಲ, ಅದು ಬಿಟ್ಟು ಅಭ್ಯಾಸ ಮಾಡು. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾನ್ಯಗಾಮಿನ ಅಂತ ಹೇಳ್ಕಡೆ ಒಂದು ಕಡೆ. ಅಭ್ಯಾಸೇಪಿ ಸಮರ್ಥೋಸಿ ಮತ್ಕರ್ಮ ಪರಮೋಭವ ಮದರ್ಥಮೇ ಕರ್ಮಾಣಿ ಕುರ್ವನ್ ಸಿದ್ಧಮಾಪ್ನೋತಿ. ಅಂದರೆ ಅಭ್ಯಾಸದಲ್ಲಿ ನೀನು ಮುಳುಗೋದ್ರೆ ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ಶ್ಲೋಕ, ಈ ಶ್ಲೋಕಗಳಿಗೆಲ್ಲ ಒಂದು ದೈವ ಶಕ್ತಿ ಇದೆ. ಭಗವದ್ ಮಹಾತ್ಮ ಗಾಂಧಿಯವರು ಅನಾಸಕ್ತಿ ಯೋಗ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಓದೋಕ್ಕೆ ಟೈಮ್ ಇರಲ್ವಂತೆ, ಬಾತ್ಲು ಮನೆಗೆ ತೊಗೊಂಡೋಗ್ಬಿಟ್ಟು ಅದನ್ನು ನೋಡ್ಕೊಂಡು ಅಲ್ಲುಜ್ಜೋದಂಥವ್ರು. ಆ ಶ್ಲೋಕ ಗಟ್ಟು ಮಾಡ್ಕೊಂಡು ಅವ್ರ ಹೆಂಡತಿ ಹೇಳೋ, ಅಯ್ಯೋ ನೀನು ಅಲ್ಲುಜ್ಜಿ ಅಲ್ಲೆಲ್ಲ ಉದ್ರೋದು ಅನ್ನೋರಂತೆ. ಆ ಶ್ಲೋಕ ಹೇಳ್ತಾ ಅಲ್ಲುಜ್ಜೋದು ಮಾಡಬೇಕು ನಾವು. ಈಗ ಮಕ್ಕಳು ಪಾಪ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಇಷ್ಟಿಷ್ಟೇ ಚೀಟಿಗಳು ಬರ್ಕೊಂಡು ಎಲ್ಲೋದ್ರೂ ಇಟ್ಕೊಂಡು ಹೆಂಗೆ ಓದ್ತಾರೆ ನೋಡಿ. ಅವ್ರು ಎಕ್ಸಾಮ್ ಪಾಸ್ ಮಾಡಬೇಕು, ದೊಡ್ಡ ಆಫೀಸರ್ಗಳಾಗಬೇಕು ಅಂತ ಮಾಡ್ತಾರೆ. ನಾವು ದೊಡ್ಡ ಆಫೀಸರ್ ಆಗಬೇಕಪ್ಪ, ಆಧ್ಯಾತ್ಮಿಕದಲ್ಲಿ ಬೆಳೀಬೇಕು, ನಾವು ಶ್ಲೋಕಗಳನ್ನು ಬರೆದಿಟ್ಕೋಬೇಕು, ಗೋಡೆಗೆ ಮೇಲೆ ಅಂಟಿಸ್ಬೇಕು. ನಾನು ಎಷ್ಟೋ ಮನೆಗಳಲ್ಲಿ ಕೆಲವು ಕಡೆ ನೋಡಿದ್ದೀನಿ, ಸೂಕ್ತಿಗಳನ್ನು ಗೋಡೆ ಮೇಲೆ ಅಂಟಿಸಿದ್ರು. ಅದು ಕಣ್ಣಿಗೆ ಬೀಳ್ತಾ ಇದ್ದರೆ ನಮ್ಮ ಮನಸ್ಸು ಚಂಚಲತೆ ಬರಲ್ಲ, ಹೋಗಿ ಬಂದು ಅದನ್ನೇ ರಿಪಿಟೇಷನ್ ಮಾಡ್ತಾ ಇರ್ತೀವಿ. ಆಗ ಯೋಚನೆಗೆ ಒಂದು ದಾರಿ ಸಿಗುತ್ತೆ, ಅದು ಕೆಟ್ಟ ಆಲೋಚನೆಗಳು ಬರೋದು ತಪ್ಪುತ್ತೆ. ಅಭ್ಯಾಸ ಮಾಡ್ತಾ ಇರಬೇಕು. ಅದರಲ್ಲಿ ಭಗವದ್ಗೀತೆಯಲ್ಲಿ ತುಂಬ ಸರಿ ಹೇಳ್ತಾನೆ ಕೃಷ್ಣ, ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾನ್ಯಗಾಮಿನ ಅಂತಾನೆ. ಸತತವಾಗಿ ಅಭ್ಯಾಸ ಮಾಡು, ಯಾವುದೂ ಕಷ್ಟ ಅಲ್ಲ ಅಂತ ಹೇಳ್ತಾರೆ. ಇವತ್ತೆಲ್ಲ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಶಂಕರಾಚಾರ್ಯರು ಎಲ್ಲರೂ ಹುಡ್ತಿದ್ದಂಗೆ ದೊಡ್ಡ ದೊಡ್ಡ ವಿದ್ವಾಂಸರು ಆಗ್ಬಿಟ್ರಾ? ಅವರು ಸತತವಾಗಿ ಅಭ್ಯಾಸ ಮಾಡಿ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ಪೂಜಿಸ್ಕೊಳ್ಳೋಂಥ ವ್ಯಕ್ತಿಗಳಾಗಿದ್ದಾರಲ್ಲ. ಎಂತೆಂಥ ಪುಸ್ತಕಗಳು, ಎಂತೆಂಥ ಶ್ಲೋಕಗಳು ಕೊಟ್ಟಿದ್ದಾರಲ್ಲ. ಹಾಗೆ ನಾವು, ಅವರು ನಮ್ಮಾಗೆ ಮಾನವರಾಗಿ ಹುಟ್ಟಿದವರು, ನಮ್ಮಂಗೆ ಮನುಷ್ಯರು, ನಾವು ಅವರಾಗಿ ಬೆಳೀಬೇಕು. ನಮ್ಮಲ್ಲೂ ಶಂಕರಾಚಾರ್ಯರು ಇದ್ದಾರೆ, ನಾವು ಕಂಡಿಡ್ಕೊಂಡಿಲ್ಲ ಅಷ್ಟೇ. ಅದನ್ನು ಕಂಡಿಡ್ದಿಲ್ಲ. ಅದನ್ನು ಕಂಡಿಡಿಬೇಕಾದ್ರೆ ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾನ್ಯಗಾಮೇನ. ಸತತವಾಗಿ ಅಭ್ಯಾಸ ಮಾಡಿ. ಯಾವುದೋ ಒಂದು ಶ್ಲೋಕ ತಗೊಳ್ಳಿ, ಬೇರೆ ಎಲ್ಲ ಬೇಡ. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣಯವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮೆ ಅಂತಾನೆ ಕೃಷ್ಣ. ಅದೊಂದು ಶ್ಲೋಕ ಸಾಕು ಈ ಜನ್ಮಕ್ಕೆ. ಅದ್ವೇಷ್ಟ ಸರ್ವಭೂತಾನಾಂ, ಎಲ್ಲ ಭೂತಗಳನ್ನು ಪ್ರೀತಿಸು, ಯಾರನ್ನು ದ್ವೇಷ ಮಾಡಬೇಡ. ಅದೊಂದು ಕಲ್ತ್ಕೊಂಡು ಬಿಟ್ಟರೆ ನೀನೇ ಮಹರ್ಷಿ, ನೀನೇ ಮಹಾಯೋಗಿ. ಅಷ್ಟು ಕಠಿಣವಾಗಿದೆ ಅದು. ನೋಡೋಕೆ ಸುಲಭವಾಗಿದೆ, ಆಚರಣೆ ಮಾಡುವಾಗ ಅಷ್ಟೇ ಕಠಿಣವಾಗಿದೆ. ಪ್ರತಿಯೊಂದು ಯೋಚನೆ ತರಂಗಗಳು ಏರು ಇಳಿತ ಉಂಟಾಗುತ್ತದೆ. ಆಗ ಪ್ರಕೃತಿಯಲ್ಲಿ ತೊಡಕಾದ ಯೋಚನೆಗಳು ಹುಟ್ಟುತ್ತವೆ. ಈ ತರಂಗಗಳು ಮಾನಸಿಕ ಪ್ರಪಂಚದಲ್ಲಿ ಪ್ರಸರಿಸಲು ಪ್ರಾರಂಭಿಸುತ್ತವೆ. ಇದಕ್ಕೆ ಪರಿಣಾಮ ಮೇಲೆ ಕೆಳಗೆ ನಮ್ಮ ಯೋಚನೆ ಶುದ್ಧವಾಗಿ, ಪರಿಣಾಮಕಾರಿಯಾಗಿ, ಜ್ಞಾನಪೂರ್ಣವಾಗಿ ಆಧ್ಯಾತ್ಮಿಕ ಪದ್ಧತಿ ಕೂಡಿದ್ದರೆ ಆಗ ನಾವು ಪ್ರಕೃತಿಯಲ್ಲಿ ಪಡೆಯುವ ಅವಘಡಗಳನ್ನು ಸರಿ ಮಾಡಬಹುದು. ನೋಡಿ, ಬೆಸೆಂಟ್ರು ಥಾಟ್ ಪವರ್ ಅನ್ನೋ ಪುಸ್ತಕದಲ್ಲಿ ಹೇಳ್ತಾರೆ, ನೀನು ಅರ್ಧ ಪೇಜ್ ಓದಿದ್ದೆ ಸಾಕು, ಅದನ್ನೇ ರಿಪಿಟೇಷನ್ ಮಾಡ್ತಾಯಿರು ಸಾಕು. ತುಂಬ ಏನು ಓದೋದು ಬೇಡ ಗ್ರಂಥಗಳನ್ನು. ಇಲ್ಲಿ ಹೇಳ್ತಾರೆ, ನಾವು ಯೋಚನೆ ಮಾಡಿ ಬಿಟ್ಟಿರ್ತೀವಲ್ಲ, ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು, ದುಷ್ಟ ಯೋಚನೆಗಳು, ಹೊಟ್ಟೆ ಉರಿ ಯೋಚನೆಗಳು, ಸಣ್ಣದು ಎಲ್ಲ ಕೇಂದ್ರೀಕರಿಸ್ಕೊಂಡು ಒಂದು ಕಡೆ ಕ್ರೋಢೀಕರಿಸ್ಕೊಂಡಿದ್ದು ಪ್ರಪಂಚದಲ್ಲಿ ನಡೆಯುವ ಅವಘಡಗಳಿಗೆಲ್ಲ ಕಾರಣ ನಾವು. ಅದು ಏನಪ್ಪ, ನಾನು ಮನೇಲಿದ್ದೀನಿ, ನಾನೇನು ಹೋಗಿದ್ನಲ್ಲ ಗಲಾಟೆ ಮಾಡು ಅಂತ ಹೇಳೋಕ್ಕೆ ಅಂತ ಅನ್ಬೋದು. ನಾವು ಯೋಚನೆ ಮಾಡಿ ಬಿಟ್ಟಿದ್ದೀವಲ್ಲ, ಯಾರೋ ಅಕ್ಕಪಕ್ಕದವ್ರ ಮೇಲೆ ಗಲಾಟೆನೋ, ಅಥವಾ ಏನೋ ಮನೇಲಿ ಮಕ್ಕಳ ಮೇಲೋ ಏನೋ ದ್ವೇಷ, ಅಣ್ಣ ತಮ್ಮದಿರ ಮೇಲೆ ಜಮೀನು ವ್ಯವಹಾರಕ್ಕೋ ದ್ವೇಷಗಳು ಒಳಗಡೆ ಕುದೀತಾ ಇರ್ತದೆ, ಮೇಲೆ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ. ಆ ಒದೆಯಲ್ಲಿ ಕುದಿಯುತ್ತಿರುವ ಆವಿ, ಆ ತರಂಗ ಹೊರಗಡೆ ಬಂದು ಕ್ರೋಢೀಕರಿಸ್ಕೊಂಡು ಇಟ್ಕೊಂಡು ಇವತ್ತು ನಡೆದಿರುವ ಸುನಾಮಿಗೆ ನಾವೇ ಕಾರಣ, ಕರೋನಾಗೂ ನಾವೇ ಕಾರಣ, ಪ್ಲೇಗು ಮಾರಿ ಅದು ಇದು ಏನು ಬಂತು ಎಲ್ಲದಕ್ಕೂ ನಾವೇ ಕಾರಣ. ಯೋಚನೆಯೇ ಕಾರಣ. ಯದ್ಭಾವೋ ತದ್ಭವತಿ. ಏನು ಯೋಚನೆ ಮಾಡ್ತೀವೋ ಅದರಂತೆ ನಾವು ಆಗ್ತೀವಿ. ಮನುಷ್ಯ ನಿರ್ಮಾಣ ಅಂತ ವಿವೇಕಾನಂದರು ಒಂದು ಕಡೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ನೀನೇ
ದೇವನ ದೇವ, ನೀನೇ ಮಾನವ, ಇನ್ಯಾರೂ ಅಲ್ಲ ಅಂತ ಹೇಳ್ತಾರೆ ವಿವೇಕಾನಂದರು. ವಿದ್ಯುತ್ ವಾಕ್ಯಪ್ಪ ಅವ್ರದ್ದು, ಕರೆಂಟ್ ಹೊಡೆದಂಗಿದೆ ಅವ್ರ ವಾಕ್ಯಗಳು, ಅಷ್ಟು ಅದ್ಭುತವಾಗಿದೆ. ಇಲ್ಲಿ ಹೇಳ್ತಾರೆ, ನಾವು ಪ್ರಕೃತಿಯಲ್ಲಿ ನಡೆಯುವ ಅವಘಡಗಳನ್ನು ಸರಿ ಮಾಡಬಹುದು. ಹೇಗೆ ಅಂತಂದರೆ, ಜಾಮಿಟ್ರಿಕಲ್ ಸಿಸ್ಟಮಲ್ಲಿ, ಜಾಮಿಟ್ರಿ, ಆಲ್ಜಿಬ್ರಾ, ಮ್ಯಾಥ್ಸು ಇದೆಲ್ಲ ಬಂದಿರೋದು ಆರ್ಕಿಮಿಡೀಸ್ ಆ ಜಾಮಿಟ್ರಿಕಲ್ ಸಿಸ್ಟಮ್ ತೊಗೊಂಡು ಬಂದರು ಅವರು. ನಾನು ಒಂದು ಕಡೆ ಓದ್ತಾ ಇದ್ದೆ ಅವ್ರದ್ದು ವಿಚಾರ, ಅವಾಗ ಅನ್ನಿಸ್ತು. ಅವ್ರು ಹೇಳ್ತಾರೆ, ಪ್ರಕೃತಿಯಲ್ಲಿ ಪ್ರತಿಯೊಂದು ಜಾಮಿಟ್ರಿಕಲ್ ಸಿಸ್ಟಮಲ್ಲಿದೆ, ನೀನು ನೋಡಿದ್ಯಾ ಅಂತಾರೆ. ನಾವು ನೋಡೇ ಇಲ್ಲ. ಪ್ರತಿಯೊಂದು ನೋಡಿ, ಆ ಗಿಡ, ಮರ, ಬಳ್ಳಿ, ಲಂಬ, ಕೋನ, ಮೇಲ್ಗಡೆ ರೌಂಡು. ಈ ಮನೆ ಕಟ್ಟಬೇಕಾದ್ರೂ ಎಲ್ಲ ಜಾಮಿಟ್ರಿಕಲ್ಸ್ ತೊಗೊಂಬಂದು ತಾನೇ ಎಲ್ಲ ಸ್ಕೆಚ್ ಹಾಕಿ ಮಾಡೋದು. ಮನುಷ್ಯ ಒಬ್ಬನೇ ಜಾಮಿಟ್ರಿಗಿಂತ ಮೀರಿ ಹೋಗಿರೋನು. ಅಂದರೆ ಆ ತ್ರಿಕೋಣ ಕರೆಕ್ಟಾಗಿರುತ್ತೆ. ಇದು ಲೆಕ್ಕಾಚಾರ ಇಲ್ದಿರ ಆ ತ್ರಿಕೋಣ ಬರೋದೇ ಇಲ್ಲ. ಆ ಟ್ರಯಾಂಗಲ್ ಇದೆಯಲ್ಲ, ಅದು ಅಷ್ಟೇ ಕರೆಕ್ಟಾಗಿದ್ದರೆ ಮಾತ್ರ ಆ ಟ್ರಯಾಂಗಲ್ ಸುಂದರವಾಗಿ ಕಾಣಬೇಕಾದ್ರೆ. ಲಂಬಕೋಣ ಅಂತೀವಿ, ಲಂಬಕೋಣ ಸೊಟ್ಟು ನಾವೇ ಕೈಲಿ ಬರೀರಿ, ಹಿಂಗೆ ಸೊಟ್ಟು ಕೊಟ್ಟೋಗ್ಬಿಡುತ್ತೆ. ಅದೇ ಸ್ಕೇಲ್ ತೊಗೊಂಡು ಬರೀರಿ ಅಂತ, ರೂಲರ್ ತೊಗೊಂಡು ಬರೀರಿ. ಆ ರೂಲರ್ ಥರ ನಾವೀಗ ರೂಲರ್ನೇ ನೆನೆಸ್ಕೋಬೇಕು. ಆ ರೂಲರ್ ಹೇಗಿದೆ, ಕರೆಕ್ಟಾಗಿದೆ, ಎಲ್ಲೂ ಕ್ವಾಚೆ ಅಡ್ಡ ದಿಡ್ಡಿ ಏನೂ ಇಲ್ಲ. ಆ ರೀತಿ ನಾವು ಬದುಕಿದಾಗ ನಮ್ಮಲ್ಲಿ ಯೋಚನಾ ತರಂಗಗಳು ಆ ರೂಲರ್ ಪ್ರಕಾರನೇ ಬರ್ತವೆ. ಆ ಜಾಮೆಟ್ರಿಕಲ್ ಸಿಸ್ಟಮಲ್ಲೇ ಯೋಚನಾ ತರಂಗಗಳು ಬಂದಾಗ ಅದು ಪ್ರಕೃತಿಯಲ್ಲೆಲ್ಲ ಹರಡುತ್ತೆ. ಆ ಪ್ರಕೃತಿ ಸಮಶ್ರುತಿಯಿಂದ ಗಾನ ಮಾಡುತ್ತಂತೆ, ಪ್ರಕೃತಿ ಆನಂದ ಆಗ್ಬಿಡ್ತದಂತೆ. ಯಾವಾಗ ಮನುಷ್ಯ ಒಳ್ಳೆಯ ಸಿಸ್ಟಮೆಟಿಕ್ಕಾಗಿ ಆ ಜಾಮೆಟ್ರಿಕಲ್ ಸಿಸ್ಟಮಲ್ಲಿ ತನ್ನ ಯೋಚನೆಗಳನ್ನು ಕಳಿಸ್ತಾನೋ, ಆಗ ಪ್ರಕೃತಿ ನಲಿಲಿಕ್ಕೆ ಶುರು ಮಾಡ್ತಾಳಂತೆ, ಡ್ಯಾನ್ಸ್ ಮಾಡ್ತಾಳಂತೆ. ಪ್ರಕೃತಿ ದೇವತೆಗಳಿದಾರಲ್ಲ ಅವರು, ಗಾಡ್ಸ್ ಆ್ಯಂಡ್ ಏಂಜಲ್ಸಲ್ಲಿ ಯಾರು ಬುಕ್ ತೊಗೊಂಡು ನೋಡಿ, ಆ ಪ್ರಕೃತಿ ದೇವತೆಗಳು ಹೆಂಗೆ ಆ ಪಕ್ಷಿ ಥರ ಹಾರಾಡ್ತಾ ಇರೋದನ್ನೆಲ್ಲ ಚಿತ್ರ ಸಹಿತ ಬರೆದಿದ್ದಾರೆ. ಆ ಗಿಡಗಳ ಮೇಲೆಲ್ಲ ದೇವತೆಗಳು ಕೂತಿದ್ದಾರೆ. ಯಾರೋ ಹಿಂದೆ ಒಂದ್ಸರಿ ಗ್ರಂಥ ಬರೆದಿದ್ರಪ್ಪ, ಯಾವುದೋ ಪೇಪರಲ್ಲಿ ನೋಡಿದ್ದೆ, ಮರ ಕಡಿಬಾರ್ದು ಅಂಥೇಳಿ. ಅದು ಅಳ್ತಾ ಇದೆ ಮರ, ಆ ಮಗುನ ತಪ್ಕೊಂಡಿದೆ ಅಪ್ಪ. ಅದೆಲ್ಲ ನೋಡಿ ಎಷ್ಟು ಹೊಟ್ಟೆ ಉರಿಯೋದಪ್ಪ ನಿಜವಾಗ್ಲೂ. ಆ ಕೂದಲಿಂಗೆ ಇಳಿ ಬಿಟ್ಕೊಂಡಿರೋದು ಅದೆಲ್ಲ ಎಷ್ಟು. ಅವ್ರು ರವಿ ಕಾಣದ್ದನ್ನು ಕವಿ ಕಂಡ ಅನ್ನೋದು ಇದನ್ನೇ ಇರಬೇಕು ಅನಿಸುತ್ತೆ. ಆ ಕವಿ ಕಣ್ಣಿಗೆ ಅದು ಕಂಡಿದೆ ನೋಡಿ, ಆ ಪ್ರಕೃತಿ ದೇವತೆ ಅವ್ರ ಕವಿ ಕಣ್ಣು ಕಂಡಿದೆ. ಹಾಗೆ ಜೆಫ್ರಿ ಎಡ್ಸನ್ವ್ರಿಗೂ ಕಂಡಿದೆ. ಅದರಿಂದ ಅವರು ಅಂಥ ಚಿತ್ರಗಳನ್ನು ಚಿತ್ರ ಸಹಿತ ಬರೆದಿದ್ದಾರೆ. ಈ ಮಾನಸಿಕವಾಗಿ ಪರಿಣಾಮ ಬೀರುತ್ತದೆ ಈ ಜಾಮೆಟ್ರಿಕಲ್ ಸಿಸ್ಟಮಲ್ಲಿ ನಾವು ಜೀವನ ಮಾಡಿದಾಗ, ಯೋಚನೆ ಮಾಡಿದಾಗ. ಸಿಕ್ಕಾಬಟ್ಟೆ ಕೆಟ್ಟ ಯೋಚನೆಗಳನ್ನು ಮಾಡಬಾರ್ದು, ಬಿಟ್ಟಾಕ್ರಿ, ಬಿಡಿ, ಏನಾಗಲ್ಲ. ಏನು ನಮ್ಮ ಆಸ್ತಿನೇ ಕಿತ್ಕೊಂಡು ಹೋಗ್ತಾರಾ ಒಂದು ಮಾತಾಡಿಬಿಟ್ರೆ? ಏನಿಲ್ವಲ್ಲ, ಅಯ್ಯೋ ಪಾಪ ಏನೂ ಗೊತ್ತಿಲ್ಲ, ಪರಮಗುರು ಚರಣ ಸನ್ನಿಧಾನ ಅದಕ್ಕೆ ಓದಿ ಅನ್ನೋದು. ಅವ್ನಿಗೇನೋ ಗೊತ್ತಿಲ್ಲ ಪಾಪ, ಅವ್ನಿಗೇನೋ ಮನಸ್ಸು ಕೆಟ್ಟೋಗ್ಬಿಟ್ಟಿದೆ, ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಆ ಥರ ಮಾತಾಡ್ದ ಅಂದ್ಕೊಂಡ್ಬಿಟ್ರೆ ಅದಷ್ಟೇ ಅಂದ್ಕೊಳ್ಳೋದು. ನಮ್ಮ ಮನಸ್ಸಿನ ಮೇಲೆ ಅದ್ರ ಪರಿಣಾಮನೇ ಬೀರಲ್ಲ ನೋಡಿ. ತಕ್ಷಣವೇ ಅಯ್ಯೋ ಅದು ಪಾಪ ಗೊತ್ತಿಲ್ಲ, ಅವನಿಗೇನೋ ಮನೇಲಿ ಏನೋ ಕಷ್ಟ ಆಗಿಬಿಟ್ಟಿದೆ, ಅವನಿಗೆ ಮನೇಲಿ ಹೆಂಡ್ತಿನೋ ಮಕ್ಕಳು ಯಾರೋ ತೊಂದರೆ ಕೊಟ್ಬಿಟ್ಟಿದ್ದಾರೆ, ಅಲ್ಲಿ ಕೋಪ ತೋರ್ಸೋಕ್ಕಾಗಿಲ್ಲ, ಇಲ್ಲಿ ಬಂದು ನನ್ನ ಮುಂದೆ ತೋರಿಸ್ಬಿಟ್ಟ, ಹೋಗ್ಲಿ ಬಿಡು ಅವ್ನ ಕೋಪ ಕಮ್ಮಿ ಆಯ್ತಲ್ಲ ಅಂತ ಅಂದ್ಕೊಂಡ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಆ ಕ್ರೋಧ ಭಾವನೆಗಳಲ್ಲ, ನಮ್ಮ ಯೋಚನಾ ತರಂಗಗಳು ಹೊರಗಡೆ ಬರೋಲ್ಲ. ನಾನು ಸುಮ್ಮನೆ ಕೂತಿದ್ದೆ, ನಾನು ಬಂದು ಅಂದುಬಿಟ್ಟ, ಹಂಗಂದ ಹಿಂಗಂದ, ಅವನು ಅದಕ್ಕೆ ಅವ್ನ ಮನೇಲಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಈ ಥರ ಕಥೆಗಳು ನಾವು ಹೇಳ್ಕೊಳ್ಳೋದು ಅಲ್ಲದೆ ಪಕ್ಕದಲ್ಲಿ ಬಂದವರು ಹೋದವ್ರಿಗೆಲ್ಲ ಹೇಳೋದು. ಸಂಕಲ್ಪ ಶಕ್ತಿ ಇವ್ರು ಮಾಡ್ತಾರೆ ಮುಂದಕ್ಕೆ. ಆ ಸಂಕಲ್ಪಗಳು ಹೆಂಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಮಾತಾಡಬೇಕಾದ್ರೆ 100 ಸರಿ ಯೋಚನೆ ಮಾಡಿ ಒಂದು ಮಾತಾಡಿ ಅಂತಾರೆ ಒಂದು ಕಡೆ. ಇದರಿಂದ ನನಗೇನು ಪ್ರಯೋಜನ, ಬೇರೆಯವ್ರಿಗೇನು ಪ್ರಯೋಜನ, ಇದರಿಂದ ನನಗೇನು ಉಪಯೋಗ, ಅದು ಮನಸಾ ಇಚ್ಛೆ ಮಾತಾಡಿ ರೂಢಿ ಆಗಿಬಿಟ್ಟು ಇಡೀ ಪ್ರಪಂಚದಲ್ಲೆಲ್ಲ ಬರೀ ಮಾತೇ ತುಂಬಿರೋದು. ಮಾತೆ ಜೊತೆಗೆ ಯೋಚನೆಗಳು ತುಂಬಿದೆ, ಯೋಚನೆ ಸಂಕಲ್ಪಗಳು ತುಂಬಿದೆ. ಇದಿಷ್ಟು ಸೇರಿ ಕೆಲಸ ಮಾಡಿ ಪುನಃ ಬರ್ತಾ ಇದೆ ಸುನಾಮಿ, ಇದು ಕರೋನಾ. ಹಾಗೆ ಇದನ್ನು ನಾವು ಆದಷ್ಟು ಥಿಯಾಸಫಿಸ್ಟು ಬೆಳಗಿನ ಜಾವ 7 ಗಂಟೆಗೆ ಪ್ರತಿಯೊಬ್ಬರೂ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲಿರ್ತಿರೋ ಅಲ್ಲೇ, ಸ್ನಾನನೇ ಆಗಬೇಕು ಅಂತಿಲ್ಲ, ಪೂಜೆನೇ ಆಗಬೇಕು ಅಂತಿಲ್ಲ, ಎಲ್ಲಿರ್ತಿರೋ ಅಲ್ಲಿ ಕೂತ್ಕೊಂಡು 5 ನಿಮಿಷ ಸರ್ವೇ ಜನ ಸುಖಿನೋ ಭವಂತು,
ಲೋಕಾ ಸಮಸ್ತ ಸುಖಿನೋ ಭವಂತು ಅಂತನಾದರೂ ಪ್ರಾರ್ಥನೆ ಮಾಡಿ. ಅಷ್ಟು ಕೆಲಸ ಆದರೂ ನಮ್ಮಿಂದ ನಡೀತಾ ಇರಲಿ. ಎಲ್ಲ ಮಾಡೋಕ್ಕಾಗಲ್ಲ, ನಾವು ಭಗವಾನ್ ಬುದ್ಧರಲ್ಲ. ಇಷ್ಟಾದರೂ ಎಷ್ಟೆಷ್ಟಾದರೂ ಒಂದು ಸ್ವಲ್ಪ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಅದು ಒಂದು ಗುಡ್ಡ ಆಗುತ್ತೆ ಅಂತ ಹೇಳ್ತಾ ಬರ್ತಾರೆ. ನಮ್ಮ ಸ್ವಾರ್ಥವಾದ ಆಸೆ ಪ್ರೇಮಗಳನ್ನು ನಮ್ಮನ್ನು ಕೆಳಕ್ಕೆ ಎಳೆಯುತ್ತಿರುತ್ತದೆ. ಸೂಕ್ಷ್ಮ ಶರೀರದಲ್ಲಿ ಒಂದು ವೀಣೆ ಅಥವಾ ಪಿಯೋನ ಸರಿಯಾಗಿದ್ದರೆ ಸರಿಯಾದ ಸಂಗೀತದ ಅಲೆಗಳು ಮಧುರವಾಗಿ ಹೊರಹೊಮ್ಮುತ್ತದೆ. ನಮ್ಮ ಸೂಕ್ಷ್ಮ ಶರೀರ ಅಂತ ಅಂದರೆ ಈ ಸ್ಥೂಲ ನಮ್ಮ ಕಣ್ಣು ಕಾಣ್ತಾ ಇದೆ. ಈ ಹೊರಗಡೆ 3 ಇಂಚ್ ಹೊರಗಡೆ ಒಂದು ಸೂಕ್ಷ್ಮವಾದ ಶರೀರ ಇದೆ. ಅದನ್ನೆಲ್ಲ ಚಿತ್ರ ಸಹಿತ ಬೇಕಾದಷ್ಟು ಜನ ಇಲ್ಲಿ ಬೋರ್ಡ್ ಇಲ್ಲ ಪಾಪ, ಇವ್ರು ಬರೆದು ತೋರಿಸೋರು. ಇವಾಗ ಅದು ಸೂಕ್ಷ್ಮ ಶರೀರ ಇದೆ, ನಮ್ಮ ಕಣ್ಣು ಕಾಣದೇ ಇರುವಂಥದ್ದು. ಆ ರೋಗ ಕಿರ್ಲಿಯಾನ್ ಫೋಟೋಗ್ರಫಿ ಅಂತ ಜಪಾನನ್ನು ಈಗಾಗಲೇ 50-80 ವರ್ಷದ ಹಿಂದೆಯೇ ಕಂಡುಹಿಡಿದಿದ್ದಾರೆ. ಆ ಕಿರ್ಲಿಯಾನ್ ಫೋಟೋಗ್ರಫಿನ ಮನುಷ್ಯನ ಹತ್ರ ಹಿಂಗೆ ಹಿಡಿದ್ರೆ ಅವನಿಗೆ ಇನ್ನು 10 ವರ್ಷಕ್ಕೆ ಆದಮೇಲೆ ಬರೋವಂಥ ಕ್ಯಾನ್ಸರ್ ಕಾಣ್ತಾ ಇರುತ್ತೆ. 10 ವರ್ಷಕ್ಕೆ ಆದಮೇಲೆ ಬರೋ ಶುಗರು ಕಂಪ್ಲೇಂಟು ಅವನೇನೇನು ಕಾಯಿಲೆ ಬರುತ್ತೋ ಅದೆಲ್ಲ ಕಾಣಿಸುತ್ತಂತೆ ಆ ಸೂಕ್ಷ್ಮ ಶರೀರದಲ್ಲಿ. ಆ ಸೂಕ್ಷ್ಮ ಶರೀರದಲ್ಲಿ ನಮ್ಮ ರೋಗಗಳು, ನಮ್ಮ ಕಷ್ಟಗಳು, ನಮ್ಮ ನೋವುಗಳು ಎಲ್ಲ ತುಂಬಿಕೊಂಡಿರುತ್ತೆ. ಆ ಸೂಕ್ಷ್ಮ ಶರೀರವನ್ನು ಶುದ್ಧ ಮಾಡ್ಕೋಬೇಕು ನಾವು ಫಸ್ಟು. ಸೂಕ್ಷ್ಮ ಶರೀರ ಶುದ್ಧ ಆಗಬೇಕಾದ್ರೆ ಒಳ್ಳೆಯ ಯೋಚನೆ, ಸತತವಾಗಿ ಧ್ಯಾನ, ಒಳ್ಳೆಯ ಉದ್ಗ್ರಂಥಗಳ ಪಠಣ, ಇದನ್ನು ಮಾಡ್ತಾಯಿದ್ರೆ ಆ ಸೂಕ್ಷ್ಮ ಶರೀರ ತಾನಾಗೆ ಕ್ಲೀನಾಗೋಕ್ಕೆ ಶುರುವಾಗುತ್ತೆ. ಸೂಕ್ಷ್ಮ ಶರೀರ ಕ್ಲೀನಾದ ತಕ್ಷಣ ಆ ಸ್ಥೂಲ ಶರೀರದ ಮೇಲೆ ಪ್ರಭಾವ ಬೀರುತ್ತೆ. ಆ ಸ್ಥೂಲ ಶರೀರದಲ್ಲಿದೆ ನಮ್ಮ ಮನಸ್ಸು, ಅದು ಶಾಂತವಾಗುತ್ತಾ ಬರುತ್ತೆ. ಆ ಶಾಂತವಾದಾಗ ಒಳ್ಳೆಯ ಯೋಚನೆಗಳು ಹೊರಹೊಮ್ಮಲಿಕ್ಕೆ ಪ್ರಾರಂಭ ಆಗುತ್ತೆ. ಮೊದಲು ಸೂಕ್ಷ್ಮ ಶರೀರವನ್ನು ಸರಿ ಮಾಡ್ಕೋಬೇಕು. ಏನೇ ಕಷ್ಟ ಬರಲಿ, ಏನೇ ನೋವು ಬರಲಿ, ಅಯ್ಯೋ ಕರ್ಮಕ್ಕನುಸಾರವಾಗಿ ಬಂದಿದೆ. ನಾವೆಲ್ಲ ಥಿಯಾಸಫಿಸ್ಟು ಕರ್ಮ ಚೆನ್ನಾಗಿ ನಂಬಿದ್ದೀವಿ. ಕರ್ಮ ಇಲ್ಲದೆ ಯಾವುದೂ ನಡೆಯಲ್ಲ, ಕಾರ್ಯವಿಲ್ಲ ಅಂತ ಎಲ್ಲ ಮಹಾಪುರುಷರು ಹೇಳಿದ್ದಾರೆ. ಪ್ರತಿಯೊಂದು ಇಲ್ಲಿಗೆ ಬರಬೇಕಾದ್ರೂ ನಿಮಗೆ ಕಾರಣ ಇದೆ. ನಾನು ಥಿಯಾಸಫಿ ತಿಳ್ಕೋಬೇಕು, ಇವತ್ತು ಥಿಯಾಸಫಿ ಪ್ರೋಗ್ರಾಮ್ ಇದೆ, ಅಲ್ಲಿಗೆ ಹೋಗಬೇಕು ಅಂತ ಬೆಳಗ್ಗೆಯಿಂದ ತಯಾರು ಮಾಡಿ ಹೇಗೆ ಬರ್ತೀರೋ? ಕಾರಣವಿಲ್ಲದ ಕಾರ್ಯವಿಲ್ಲ. ಇಲ್ಲಿಗೆ ಬಂದಿದ್ದರಿಂದ ಒಂದು ಕಾರ್ಯ ಆಯಿತು. ಹಾಗೆ ಪ್ರತಿಯೊಂದು ಪ್ರಕೃತಿಯನ್ನು ಸುಂದರವಾಗಿ ಇಟ್ಟಾಗ ಅದು ನಮ್ಮನ್ನು ಸೌಂದರ್ಯಯುತವಾಗಿ ಮಾಡುತ್ತದೆ. ನಾವೇನು ಸುಣ್ಣ ಬಣ್ಣ ಪೇಂಟು ಎಲ್ಲ ಬಳಕೋಬೇಕಾಗೇ ಇಲ್ಲ. ಈ ಸೂಕ್ಷ್ಮ ಶರೀರವನ್ನು ಸುಂದರವಾಗಿ ಇಟ್ಕೊಂಡು ಬಿಟ್ಟರೆ ಆ ವರ್ಚಸ್ಸು, ಆ ತೇಜಸ್ಸು ನಮ್ಮ ಮುಖದಿಂದ ಹೊರಹೊಮ್ಮಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ನೋಡಿ, ನಾನು ತುಂಬ ಜನ ಸದಸ್ಯರು ನೋಡಿದ್ದೀನಿ, ಅವರಲ್ಲಿ ಏನೋ ಒಂದು ತೇಜಸ್ಸಿರುತ್ತೆ. ಅಲ್ಲಿ ಕೂತ್ಕೊಂಡು ಕೇಳ್ತಾ ಇರುವಾಗಾದರೂ ಏಕಾಗ್ರತೆಯಿಂದ ಕೇಳ್ತಿರ್ತಾರಲ್ವ, ಆ ಮನಸ್ಸು ನಿರ್ಮಲವಾಗುತ್ತೆ. ಆ ಸೂಕ್ಷ್ಮ ದೇಹವೆಲ್ಲ ಎಚ್ಚೆತ್ತು ಕೇಳ್ತಾ ಇರ್ತದೆ. ಅದನ್ನು ಅತಿ ಸೂಕ್ಷ್ಮವಾಗಿ ಲೆಡ್ಬಿಟ್ರು. ನೋಡಿ, ಇದು ತುಂಬ ಸಣ್ಣ ಪುಸ್ತಕ, ದಿ ಪವರ್ ಆಫ್ ದ ಯೂಸ್ ಥಾಟ್ ಅಂತ. ನಮ್ಮ ಯೋಚನಾ ಶಕ್ತಿಯನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ತುಂಬ ಸುಂದರವಾಗಿ ಸರಳವಾಗಿ ಬರೆದಿದ್ದಾರೆ. ಇದನ್ನೇ ನಾನು ಟ್ರಾನ್ಸ್ಲೇಷನ್ ಮಾಡಿರೋದು. ಬೆಸೆಂಟಮ್ನವರು ಅವರು ಅದ್ಭುತವಾಗಿ ಬರೆದಿದ್ದಾರೆ. ಅವರು ತುಂಬ ನಿಗೂಢವಾಗಿ ಬೇಕಾದಷ್ಟು ಅರ್ಥಗಳನ್ನು ಕೊಟ್ಟು ಬರೆದಿದ್ದಾರೆ. ಅದರಲ್ಲೂ ತುಂಬ ಯೋಚನಾ ಶಕ್ತಿ ಬಗ್ಗೆ ಮಾತಾಡಿದ್ದೀನಿ. ಅದು ಸ್ವಲ್ಪ ಕಠಿಣವಾಗಿ ಕ್ಷೇತ್ರಜ್ಞ ಅಂತೆಲ್ಲ ಬರುತ್ತೆ. ಅದು ಎಷ್ಟೋ ಜನಕ್ಕೆ ಅರ್ಥನೇ ಆಗಲ್ಲ. ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಅಂದ್ರೇನು? ಇಲ್ಲ, ಹಾಗಲ್ಲ. ಇವರು ಡೈರೆಕ್ಟಾಗಿ ನಮ್ಗೆ ಹೇಳಕ್ಕೆ ಬರ್ತಾ ಇದ್ದಾರೆ. ಡೈರೆಕ್ಟಾಗಿ ನೀನು ತಿಳ್ಕೊ, ನಿನ್ನ ಸೂಕ್ಷ್ಮ ದೇಹಗಳು ತಿಳ್ಕೊ ಅಂತ ಲೆಡ್ಬಿಟ್ರು ಹೇಳ್ತಾ ಬರ್ತಾರೆ. ನೋಡಿ, ಯಾವಾಗ ನಮ್ಮ ಸೂಕ್ಷ್ಮ ಶರೀರ ಪರಿಶುದ್ಧವಾಗುತ್ತೋ ಸುಶ್ರಾವ್ಯವಾದ ದ್ರವ್ಯವಾದ ಕೂಡ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತಂತೆ. ನಾವು ಮಾಡುವ ಯೋಚನೆಗೆ ಎಷ್ಟು ಶಕ್ತಿ ಇದೆ ಎಂದು ತಿಳಿಯಬೇಕು ಫಸ್ಟು. ಅದು ಕೆಟ್ಟದ್ದಾಗ್ಬೋದು, ಒಳ್ಳೆಯದಾಗ್ಬೋದು. ನಾವು ಒಳ್ಳೆಯ ಕೆಲಸಕ್ಕೆ ನಾವು ಯೋಚಿಸುತ್ತಿದ್ದರೆ ಪುನಃ ಅದು ನಡೆಯುತ್ತದೆ. ಈಗ ನಾವು ಮನೆಗಳಲ್ಲೇ ನಾವು ಸಂಸಾರಿಗಳು, ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಮನೆ ಇದ್ದಾರೆ. ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇರ್ತೀವಿ. ಅಯ್ಯೋ, ನನ್ನ ಮಗ ತುಂಬ ವಿದ್ಯಾವಂತನಾಗಬೇಕಪ್ಪ, ಪ್ರತಿಯೊಬ್ಬ ತಂದೆ ತಾಯಿಗೂ ನನ್ನ ಮಗ ಒಳ್ಳೆಯವನಾಗಬೇಕು ಅನ್ನೋದೇ ಇರೋದು. ಅದೇ ಆ ಭಾವನೆಗೆ ಆ ಮಗು ಒಳ್ಳೆಯವನಾಗುತ್ತಲ್ಲ. ಕೆಟ್ಟ ಕರ್ಮಕ್ಕೆ ಬೇರೆ ಇದೆ ಉತ್ತರ. ನಾವು ಬಲಿಷ್ಠವಾದ ಕೆಟ್ಟ ಕರ್ಮ ಮಾಡಿದರೆ ಹಿಂದಿನ ಜನ್ಮದಲ್ಲಿ ಅಂಥ ಮಕ್ಕಳು ಹುಡ್ತಾರೆ, ಅದು ಬೇರೆ. ಅದನ್ನು ಅನುಭವಿಸ್ಲೇಬೇಕು. ನಾವು ಮಾಡಿದ ಕರ್ಮ ಬಂದಿದೆ, ತೀರಿಸ್ಬಿಡೋಣಪ್ಪ ಅಂತ ಅಂದ್ಕೋಬೇಕು. ಒಳ್ಳೆಯ ಮಕ್ಕಳು
ನೀವು ಒಳ್ಳೆ ವಿದ್ಯೆ, ಅವಕ್ಕೆ ಮಕ್ಕಳಿಗೆ ಒಳ್ಳೆ ರೀತಿ ನೀತಿ ಪಾಠ ಒಳ್ಳೆ ಆಹಾರ ಕೊಡ್ತಾ ಬಂದರೆ ಆ ಮಗು ಯಾಕೆ ಉದ್ಧಾರ ಆಗಲ್ಲ? ಅದು ಒಳ್ಳೆ ರೀತಿಲಿ ಯೋಚನೆ, ನಮ್ಮ ಯೋಚನೆಗಳು ಹಾಗೇ ಇರಬೇಕು. ಮನೆಯಲ್ಲೂ ಯೋಚನಾ ತರಂಗಗಳು ಸಂಕಲ್ಪ ರೂಪದಲ್ಲಿ ಹೇಳ್ತಾರೆ ಇವರು. ಒಂದೊಂದು ಯೋಚನೆ ಮಾಡಿದಾಗಲೂ ಒಂದೊಂದು ಸಂಕಲ್ಪ ಉದ್ಭವ ಆಗುತ್ತೆ, ಒಂದು ರೂಪ ಕಟ್ಕೊಳ್ಳುತ್ತೆ. ಆ ರೂಪ ಎಲ್ಲ ನಿಮ್ಮ ಗೋಡೆ ಮೇಲೆ, ಕರ್ಟನ್ ಮೇಲೆ, ಚೇರ್ ಮೇಲೆಲ್ಲ ಓಡಾಡ್ತಾ ಇರುತ್ತೆ. ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ರೆ ಅಯ್ಯೋಯಪ್ಪ ನಾನು ಇಂಥ ಯೋಚನೆ ಮಾಡಿಬಿಟ್ನಾ ಅಂತ ಭಯ ಬೀಳಬೇಕು. ಇಲ್ಲೇ ಓಡಾಡ್ತಾ ಇದೆ. ಅದು ಎಷ್ಟು ಗಟ್ಟಿಯಾಗಿ ಯೋಚನೆ ಮಾಡ್ತೀರೋ ಅಷ್ಟು ಗಟ್ಟಿಯಾಗಿ ಪವರ್ಫುಲ್ಲಾಗಿ ಕಟ್ಕೊಳ್ಳುತ್ತೆ, ಗಟ್ಟಿಯಾಗ ರೂಪ. ಸೂಕ್ಷ್ಮವಾಗಿ ಮಾಡಿದ್ರೆ ಹಂಗೆ ಕರ್ಗೋಗ್ತಾ ಇರುತ್ತೆ. ಅದು ದೃಶ್ಯ ಸಂಕಲ್ಪ ರೂಪ ಅನ್ನೋ ಪುಸ್ತಕದಲ್ಲಿ ಅಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಆ ಸಂಕಲ್ಪ ರೂಪಗಳನ್ನು ಕೊಟ್ಟಿದ್ದಾರೆ. ತಾಯಿ ಮಗುನ ಮುದ್ದಾಡಬೇಕಾದ್ರೆ ಚಿಕ್ಕ ಮಗುನ ಅವಳಿಗೇನು ಸ್ವಾರ್ಥ ಇಲ್ಲ. ಅದೆಷ್ಟು ಚೆನ್ನಾಗಿ ಅವಳು ತಾವರೆ ಹೂವಿನ ಬಣ್ಣ ಆ ತಾವರೆ ಹೂವಿನ ಥರನೇ ಕಾಣೋದು ಅಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅಷ್ಟು ಅದ್ಭುತವಾಗಿದೆ. ಅದು ನೋಡಿ, ಒಂದು ಮಗುನ ನೋಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಆ ಭಾವನೆ ಬಂದ್ಬಿಡುತ್ತೆ. ಅದನ್ನು ಮುದ್ದಾಡಬೇಕು, ಎತ್ಕೋಬೇಕು, ಅದು ನೋಡ್ತಿದ್ದಂಗೆ ನಗಬೇಕು. ಆ ಮಗುವಿನಲ್ಲಿ ಕಲ್ಮಶ ಅನ್ನೋದು ರವೆಯಷ್ಟು ಇಲ್ವಲ್ಲ. ಅದರಿಂದ ಆ ಮಗುನ ಎತ್ಕೋಬೇಕು, ಮಾತಾಡಬೇಕು, ಮುದ್ದಾಡಬೇಕು ಅನ್ಸೋದು. ಆ ಮಗುಗೆ ಕಲ್ಮಶನೇ ಇಲ್ಲ, ಅದಕ್ಕೆ ಯೋಚನೆ ಶಕ್ತಿನೇ ಇಲ್ಲ, ಮನಃಶಕ್ತಿ ಇಲ್ಲ ಅದಕ್ಕೆ. ಎಲ್ರೂ ಮಾತಾಡ್ಸುತ್ತೆ, ಎಲ್ರಿಗೂ ನಗುತ್ತೆ. ಆ ಗುಣ ನಾವು ಬೆಳೆಸ್ಕೋಬೇಕು. ಎಲ್ಲರ ಹತ್ರ ನಗ್ತಾ ಇರಬೇಕು, ಅವ್ರು ಎಂಥವ್ರಾದರೂ ಆಗಲಿ. ಆ ಮಗುವಿನ ರೀತಿಯಲ್ಲಿ ಆಗಬೇಕು. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಆಗುನೇ ಮಗುವಂತೆ ಆಗುನು ಅಚೇತನದಂತೆ. ಕುವೆಂಪು ಅವರು ಹೇಳಿದ್ದಾರೆ, ಓ ಚೇತನ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಆಗುನೇ ಮಗುವಂತೆ ಆಗುನೇ ಅಚೇತನವೇ ನೀನಾಗುವೆ ಅಂತ ಹೇಳ್ತಾರೆ. ನಾವು ಯಾವ ಕಡೆಗೆ ಯೋಚನೆ ಕಳಿಸುತ್ತೇವೋ ಅದು ಗಾಳಿಯಲ್ಲಿ ಶಬ್ದ ಮಾಡಿಕೊಂಡು ಹೋಗುತ್ತದೆ. ನೋಡ್ರಿ, ನಮ್ಮ ಕಿವಿ ಇನ್ನೂ ಸೂಕ್ಷ್ಮ ಆಗಿಲ್ಲ. ಒಂದು ಯೋಚನೆ ನಾವು ಹೊರಗಡೆ ಬಿಟ್ಟ ತಕ್ಷಣ ಅದು ಶಬ್ದ ಮಾಡ್ಕೊಂಡು ಮರ ಶಬ್ದ ಮಾಡ್ಕೊಂಡು ಆ ವ್ಯಕ್ತಿ ಹತ್ರ ಹೋಗಿ ಮುಟ್ಟುತ್ತಂತೆ. ಆಮೇಲೆ ಆ ವ್ಯಕ್ತಿ ಅದಕ್ಕೆ ಸ್ಪಂದಿಸಿದ್ರೆ ಅವನಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಅದು ಸ್ಪಂದಿಸದೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾಯಿದ್ರೆ ಅದು ಅಲ್ಲೇ ಕಾಯ್ತಾ ಇರುತ್ತಂತೆ. ಎಷ್ಟು ಅದ್ಭುತ ಅಲ್ವಾ ಇದು? ಅವನಿಗೆ ಕಾಯಿಲೆ ಇರುತ್ತೋ ಅಥವಾ ಕಷ್ಟದಲ್ಲಿರ್ತಾನೋ, ಅಯ್ಯೋ ಅವ್ನಿಗೆ ರೋಗ ವಾಸಿ ಆಗಲಪ್ಪ, ಪಾಪ ಅವ್ನು ಕಷ್ಟದಲ್ಲಿದ್ದಾನೆ, ನೋವು ನಿವಾರಣೆ ಆಗಲಿ ಅಂತ ನೀವು ಯೋಚನೆ ಕಳಿಸಿದ್ರೆ ಅದು ಗಟ್ಟಿಯಾಗಿ ಸುಮ್ಮನೆ ಮೇಲ್ಮೇಲೆ ಅಲ್ಲ. ಅವನು ನಮ್ಮ ಸಹೋದರ, ಅವನು ಕಷ್ಟದಲ್ಲಿದ್ದಾನೆ, ಅವನು ನೋವು ನಿವಾರಣೆ ಆಗಲಿ ಅಂತ ಹೇಳಿ ನೀವು ಯೋಚನೆ ಕಳಿಸಿದ ತಕ್ಷಣ ಅವನು ಬೇರೆ ಯೋಚನೆಯಲ್ಲಿದ್ದಾಗ ಅವನು ಸುತ್ತುತ್ತಾ ಇರ್ತದಂಥದ್ದು ಆಚರಣಾ ಶಕ್ತಿ. ಅವನು ಯಾವಾಗ ಮನಸ್ಸು ಖಾಲಿ ಆಗುತ್ತೋ ಅವನೊಳಗಡೆ ಸೇರಿಕೊಳ್ಳುತ್ತಂತೆ. ಆಗಲೂ ಅವನು ಖಾಲಿ ಆಗದೆ ಅವನೂ ದುಷ್ಟನಾಗಿದ್ದರೆ ತಿರ್ಗಾ ಆ ಯೋಚನಾ ಶಕ್ತಿ ಯಾರನ್ನು ಕಳಿಸಿರುತ್ತೋ ಅವ್ರಿಗೆ ಬಂದ್ಬಿಟ್ಟುತ್ತೆ, ವೇಸ್ಟ್ ಏನಾಗಲ್ಲ. ಸಂಕಲ್ಪ ರೂಪಗಳು ಅಂತ ಈಗಲೂ ಅಡಿಯಾರ್ನಲ್ಲಿ ಬೆಳಗ್ಗೆ 7 ಗಂಟೆಗೆ ನಡೀತಾ ಇದೆ. ರಾಧಾಜಿ ಇದ್ದಾಗಿಂದ ಬೆಳಗ್ಗೆ 7 ಗಂಟೆ ಕರೆಕ್ಟಾಗಿ 10 ನಿಮಿಷ ಇಡೀ ಪ್ರಪಂಚಕ್ಕೆ ಯೋಚನಾ ಶಕ್ತಿಯನ್ನು ಕಳಿಸ್ತಾ ಇದ್ದಾರೆ ಇವತ್ತವರೆಗೂ. ಅದೊಂದು ವಿಂಗ್ ಮಾಡ್ಕೊಂಡಿದ್ದಾರೆ. ಆ ಥರ ನಾವು ಈಗ ಕೆಲವು ಸಾರಿ ರಾಚಪ್ತಾತ್ ಅವ್ರು ಹೇಳೋರು, ಧ್ಯಾನ ಮಾಡ್ತಿರಲ್ಲ ಮಕ್ಕಳೇ, ಓದ್ತಿರಲ್ಲ ಮಕ್ಕಳೇ, ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ನಿಮ್ಗೆ ಯಾರ್ಯಾರು ಕಷ್ಟದಲ್ಲಿದ್ದಾರೋ, ಯಾರ್ಯಾರು ನೋವಿನಲ್ಲಿದ್ದಾರೋ ಅವ್ರು ಲೀಸ್ಟ್ ಮಾಡಿ ಇಟ್ಕೊಳ್ಳಿ. ಅವ್ರ ಹೆಸರನ್ನ ಅವ್ರ ಚಿತ್ರನ ಮುಂದಕ್ಕೆ ತಂದ್ಕೊಳ್ಳಿ. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ರೋಗ ನಿವಾರಣೆ ಆಗಲಿ, ಅವ್ರ ಕಷ್ಟ ನಿವಾರಣೆ ಆಗಲಿ, ಅವ್ರ ಮಕ್ಕಳೆಲ್ಲ ಒಳ್ಳೆಯವರಾಗಲಿ ಅಂತ ಕಳಿಸ್ರಿ. ಅದು ಹೋಗುತ್ತೋ ಬಿಡುತ್ತೋ, ನೀವು ದೃಢವಾಗಿ ಕಳಿಸಿ, ಹೋಗೇ ಹೋಗುತ್ತೆ, ಆ ಕೆಲಸ ನಡೆಯುತ್ತೆ ಅಂತ ಎಷ್ಟೋ ಸರಿ ಅನುಭವಕ್ಕೆ ಬಂದಿದೆ ನಮಗೆ. ಇಗ್ನೋರ್ ಮಾಡ್ತೀವಿ. ಎಷ್ಟೋ ಸರಿ ಬಂದಿರುತ್ತಲ್ವ ನಮ್ಗಳಿಗೆಲ್ಲ. ಅಯ್ಯೋ ನಮಗ ಅಯ್ಯೋ ಚೆನ್ನಾಗಿ ನಂಬರ್ ತೊಗೊಂಬರ್ಲಪ್ಪ, ಚೆನ್ನಾಗಿ ಓದಿರ್ಲಪ್ಪ ಅಂತಂದರೆ ಅದು ಚೆನ್ನಾಗಿ ನಂಬರ್ ತೊಗೊಂಬಂದಿರುತ್ತೆ, ಚೆನ್ನಾಗಿ ಓದಿರುತ್ತೆ ಅಲ್ವಾ. ತಾಯಿ ಹೃದಯ ಒಂದು ಒಳ್ಳೆಯ ಸಂಕಲ್ಪನೆ ಕಳಿಸ್ತಾ ಇರುತ್ತೆ ಯಾವಾಗಲೂ ಅಂತ ಹೇಳೋದು. ನೋಡಿ, ನೀವು ಕಳಿಸುವ ಯೋಚನೆಗಳಿಗೆ ಸಹೋದರ ಭಾವದಿಂದ ಪ್ರೇಮಪೂರಿತವಾಗಿ ಕಳಿಸಿದರೆ ಅದು ಗಟ್ಟಿಯಾಗಿ ಹೋಗಿ ಅವರನ್ನು ಮುಟ್ಟುತ್ತದೆ. ಗಟ್ಟಿಯಾಗಿ ಮಾಡಬೇಕು, ಸುಮ್ಮನೆ ಮೇಲ್ಮೇಲೆಲ್ಲ ಎಲ್ಲಿ ಹೇಳ್ಬಿಟ್ರು ಪುಸ್ತಕದಲ್ಲಿ ಒಂಚೂರು ಮಾಡೋಣ, ಇಷ್ಟಿಷ್ಟೇ ಮಾಡೋಣ ಅಂತಲ್ಲ. ಗಟ್ಟಿಯಾಗಿ ನಿಮ್ಮ ಬಳಗದಲ್ಲೇ, ನಿಮ್ಮ ಸ್ನೇಹಿತರಲ್ಲೇ ಯಾರೋ ಒಬ್ಬರು ಕಷ್ಟದಲ್ಲಿರ್ತಾರೆ, ಅವ್ರ ಚಿತ್ರ ಮುಂದೆ ತಂದಿಟ್ಕೊಂಡು 5 ನಿಮಿಷ ಮಾಡಿ ಸಾಕು. ನಿಮ್ಮಲ್ಲಿ ಎಷ್ಟೋ ಪರಿವರ್ತನೆ ಆಗಿಬಿಡುತ್ತೆ, ನಿಮ್ಮಲ್ಲೇ ಪರಿವರ್ತನೆ ಆಗಿಬಿಡುತ್ತೆ. ನಾವು ಪರಿವರ್ತನೆ ಆಗೋಕ್ಕೆ ಇದು ಮಾಡೋದು ಅಂತ ಹೇಳ್ತಾರೆ. ಯೋಚನೆಗೆ ಗುಣಗಳಿರುತ್ತದಂತೆ, ಅದು ಇನ್ನೂ ಇದೆ, ಗುಣ ಬಣ್ಣ ಎಲ್ಲ ಇವರು ಹೇಳ್ತಾರೆ. ಮನುಷ್ಯನ ಸುತ್ತುತ್ತಿರುವ ಆಸೆ, ದುಃಖ, ಉದ್ವೇಗಗಳನ್ನು ಪ್ರಚೋದಿಸುತ್ತವೆ.
ಸೂಕ್ಷ್ಮ ಶರೀರದ ವಾಹನವಾದ ಸ್ಥೂಲ ದೇಹ, ಇದರಲ್ಲಿ ಸಾಧಾರಣವಾಗಿ ಸಂಸ್ಕಾರವುಳ್ಳ ಪಾಂಡಿತ್ಯವುಳ್ಳ ಮನುಷ್ಯನ ಸೂಕ್ಷ್ಮ ಶರೀರವು ಸ್ಥೂಲ ದೇಹಕ್ಕಿಂತ ಪಕ್ವವಾಗಿರುತ್ತದೆ. ಯಾವುದು? ಪಾಂಡಿತ್ಯ, ಆಧ್ಯಾತ್ಮಕ ಸತತವಾಗಿ ಅಭ್ಯಾಸ ಮಾಡುವನ ಸೂಕ್ಷ್ಮ ಶರೀರ ತುಂಬ ಸ್ಟ್ರಾಂಗ್ ಆಗಿರುತ್ತದೆ. ಇದು ಪ್ರಜ್ಞೆಗೆ ವಾಹನವಾಗಿ ಉಪಯೋಗಕ್ಕೆ ಬರುತ್ತದೆ. ಪ್ರಜ್ಞೆ, ಉನ್ನತ ಮಟ್ಟದ ಪ್ರಜ್ಞೆಗೆ ಅದು ಈ ಸೂಕ್ಷ್ಮ ಶರೀರವನ್ನು ಉಪಯೋಗಿಸ್ಕೊಳ್ಳುತ್ತಂತೆ. ಉಪಯೋಗಿಸ್ಕೊಂಡು ಏನು ಕೆಲಸ ಬೇಕು ಕೂತಿದ್ದತ್ರನೇ ಮಾಡ್ತಾರೆ ಅವರು. ಪಾಂಡಿತ್ಯರು, ವಿದ್ಯಾವಂತರು, ವಿದ್ವಾಂಸರು ಕೂತಿದ್ದತ್ರನೇ ಏನಾಗಬೇಕಾಗಿರುತ್ತೋ ಅದನ್ನು ಮಾಡ್ತಾರೆ. ನೀವು ಬಸವಣ್ಣವ್ರದ್ದು ಕತೆ ಯಾವುದ್ರಲ್ಲಿರೋ ಆಸ್ಥಾನದಲ್ಲಿ ಬಸವಣ್ಣವರು ಕೂತ್ಕೊಂಡು ಸಭೆ ನಡೀತಾ ಇರುತ್ತೆ. ಆವಾಗ ಬಸವಣ್ಣವ್ರಿಗೆ ಅಲ್ಲಮ್ಮ ಪ್ರಭುಗಳ ಆಶ್ರಮದಲ್ಲಿ ಆ ದೇವರ ಫೋಟೋದ ಹತ್ರ ಇರೋ ಕರ್ಟನ್ ಹತ್ಕೊಂಡು ಉರಿತಿರೋದು ಇವ್ರ ದೃಷ್ಟಿಗೆ ಗೋಚರವಾಗಿ ಅಲ್ಲಿರೋ ಕರ್ಟನ್ನೇ ಒಸಕ್ತಿರ್ತಾರಂತೆ ಆಸ್ಥಾನದಲ್ಲಿ. ಅಯ್ಯೋ, ಆವಾಗ ಇವರು ಮಹಾರಾಜರು ಕೇಳ್ತಾರೆ, ಯಾಕೆ ಹಿಂಗೆ ಮಾಡ್ತಾ ಇದ್ಯಾ, ಏನು ಇವ್ನು ಹುಚ್ಚಿಗೆ ಚಿಡಿತಾ ಅಂತ. ಆವಾಗ ನಿಧಾನವಾಗಿ ಆಮೇಲೆ ಹೇಳ್ತಾರೆ ಅವರು. ಆಗ ನೋಡಿದ್ರೆ ಅಲ್ಲಿ ಆ ಕರ್ಟನ್ ಸುಟ್ಟೋಗಿರುತ್ತೆ. ಅಂಥ ಸೂಕ್ಷ್ಮ ಶರೀರದಲ್ಲಿ ಅಂಥ ಶಕ್ತಿ ಇರುತ್ತೆ. ಆಚೆ ಸೂಕ್ಷ್ಮ ಶರೀರದಿಂದ ಎಂಥ ಕೆಲಸ ಬೇಕಾದರೂ ಮಾಡ್ಬೋದು ಅಂತ ಉದಾಹರಣೆ ಕೊಡ್ತಾರೆ. ಉನ್ನತ ಲೋಕದಲ್ಲಿ ಬೇರೆ ಬೇರೆ ಸ್ವರೂಪದ ಶಕ್ತಿಗಳಿರುತ್ತವೆ. ಸಂಸ್ಕಾರವುಳ್ಳ ಮನುಷ್ಯನಿಗೆ ಅಂದರೆ ಯಾರು ಸಹೋದರತ್ವವನ್ನು ಅನುಸರಿಸುತ್ತಾರೋ ಅವರು ಅಂತಹವರಿಗೆ ಆ ಶಕ್ತಿಗಳು ಹರಿದು ಬರುತ್ತದೆ. ಆ ಉನ್ನತ ಲೋಕಗಳು ಅಂತಾರಲ್ಲ, ಉನ್ನತ ಲೋಕಗಳು ಅಂದರೆ ಆತ್ಮ, ಪರಮಾತ್ಮ, ಪುರುಷಾತ್ಮ, ಆ ಲೋಕಗಳಿದೆಯಲ್ಲ, ಅಲ್ಲಿ ಪರಮಾತ್ಮ ಇರುವಂಥ ಲೋಕಗಳು, ಪುರುಷಾತ್ಮ ಇರುವಂಥ ಲೋಕಗಳು, ಅಲ್ಲಿಂದ ಶಕ್ತಿಗಳು ಸತತವಾಗಿ ಹರಿತಾನೇ ಇದೆಯಂತೆ. ಅದನ್ನು ಸ್ವೀಕರಿಸ್ಕೊಳ್ಳೋಕೆ ನಾವು ರೆಡಿ ಇಲ್ಲ, ನಮ್ಮ ದೇಹಗಳು ರೆಡಿ ಇಲ್ಲ. ಉನ್ನತ ಲೋಕದಲ್ಲಿ ಬೇರೆ ಸ್ವರೂಪದ ಶಕ್ತಿಗಳಿರುತ್ತದೆ. ಸಂಸ್ಕಾರವುಳ್ಳ ಮನುಷ್ಯನಿಗೆ ಅದು ಹರಿದು ಬರುತ್ತದೆ. ಇಂತಹವರಿಂದ ಸ್ಥೂಲ ಪ್ರಪಂಚದಲ್ಲಿ ಆ ತರಂಗಗಳು ಹರಿಯುತ್ತಿರುತ್ತದೆ. ಆ ಯೋಚನಾ ಶಕ್ತಿಯನ್ನು ವರ್ತಮಾನದಲ್ಲಿ ಉಪಯೋಗಿಸಬಹುದು. ಆ ಯೋಚನೆ ಎಷ್ಟು ಅಡೆ ಬಂದರೂ ಭೇದಿಸಿಕೊಂಡು ಹೋಗಿ ಮುಟ್ಟುತ್ತದಂತೆ. ಅಲ್ಲಿಂದ ಉನ್ನತ ಲೋಕದಿಂದ ಬರ್ತಾ ಇದ್ದಲ್ಲ ಯೋಚನಾ ಶಕ್ತಿಗಳು, ಇಲ್ಲಿ ಸಂಸ್ಕಾರವಂತ, ಪಾಂಡಿತ್ಯವಂತ, ವಿದ್ಯಾವಂತ ಮನುಷ್ಯನಿಗೆ ಅದು ಬರುತ್ತಲ್ಲ ಶಕ್ತಿ, ಅದನ್ನು ಯಾರೂ ತಡೆಯೋಕ್ಕೆ ಆಗಲ್ವಂತೆ. ಅಡೆ ಏನು ಇಲ್ಲದೆ ಹರಿದು ಹೋಗುತ್ತಂತೆ. ಬೇರೆಯವರ ಮಾನಸಿಕ ದೇಹಕ್ಕೆ ಹೋಗಿ ಸುತ್ತಿಕೊಳ್ಳುತ್ತದೆ ಆ ಯೋಚನಾ ಶಕ್ತಿ. ಆ ತರಂಗಗಳು, ನೀನು ಯಾರನ್ನೋ ಒಂದು ವ್ಯಕ್ತಿನ ಕುರಿತು ಕಳಿಸಿದ ತಕ್ಷಣ ಹೋಗಿ ಅವ್ರಿಗೆ ಆ ತರಂಗಗಳು ಹೋಗಿ ಮುಟ್ಕೊಳ್ಳುತ್ತಂತೆ. ಇದಕ್ಕೆ ಆ ಯೋಚನೆಗೆ ಎಷ್ಟು ಗಟ್ಟಿಯಾದ ಶಕ್ತಿ ಮತ್ತು ಸ್ಪಷ್ಟತೆಯ ಆಧಾರ ಇದೆ. ಆ ಯೋಚನೆ ಸುಮ್ಮನೆ ನಾವೆಲ್ಲ ಸೂಕ್ಷ್ಮ ಇಷ್ಟಿಷ್ಟ ಯೋಚನೆ ಮಾಡೋದು. ಗಟ್ಟಿಯಾಗಿ ಯಾವ ಯೋಚನೆಯೂ ಮಾಡ್ತಾಯಿಲ್ಲ. ಗಟ್ಟಿಯಾಗಿ ಯೋಚನೆ ಮಾಡಿದರೆ ಇಲ್ಲಿರೋರೆಲ್ಲ ದೊಡ್ಡ ಥಿಯಾಸಫಿಸ್ಟ್ ವಾಗ್ಮಿಗಳಾಗ್ಬಿಡೋರು ಇವತ್ತು. ಇಲ್ಲಿ ಕೇಳ್ಕೊಳ್ಳೋದು ಮನೇಲಿ ಮಾಮೂಲಿ ಸುಮ್ಮನಿರೋದು. ಇದೇ ಪುಸ್ತಕ ತೊಗೊಂಡು ಓದಬೇಕು, 4-6 ಜನಕ್ಕೆ ಉಪಯೋಗ ಆಗಲಿ, ನಿಮ್ಮ ಮನೆ ಒಳಗಡೆ ಉಪಯೋಗ ಆಗಲಿ, ನೀವು ಹೊರಗಡೆ ಕಡೆ ಜನಗಳಿಗೆ ಉಪಯೋಗ ಆಗಲಿ. ಈಗ ಎಷ್ಟೋ ಜನ ನಾವು ಹೋಗ್ತಾ ಇರ್ಬೇಕಾದ್ರೆ, ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ, ಅವತ್ತೊಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನಮ್ಮ ನೋಡ್ತಿದ್ದಂಗೆ ಏನೇನೋ ಪ್ರಶ್ನೆಗಳು ಕೇಳ್ತಾರೆ. ಅವ್ರಿಗೇನೋ ಇರುತ್ತೆ ಡೌಟು, ನಾವು ತಿಳಿದಿರೋ ಅಷ್ಟು ಹೇಳಬೇಕು. ಅದು ಬೇಕಾಗಿರೋದು, ಅದು ಮಾನವ ಮಾಡಬೇಕಾಗಿರೋ ಕೆಲಸ. ಅನ್ನ ಯಾರು ಬೇಕಾದರೂ ಹಾಕ್ತಾರೆ, ಅನ್ನದಾನನ ಇವತ್ತು ಊಟ ಮಾಡ್ತಾರೆ, ನಾಳೆ ತಿರ್ಗಿ ಅನ್ನ ಬೇಕಲ್ವಾ? ಅನ್ನದ ಮಾರ್ಗ ತೋರಿಸಿದ್ರೆ, ಹೋಗಪ್ಪ ಅಲ್ಲಿ ಕೆಲಸ ಮಾಡು, ಅಲ್ಲಿ ಕಸ ಗುಡ್ಸಿ ಹೋಗು, ನಿಂಗೆ $100 ಕೊಡ್ತಾರೆ, ಊಟ ಸಿಗುತ್ತೆ ಅಂತ ತೋರಿಸ್ಬೇಕು. ಅದು ಬಿಟ್ಬಿಟ್ಟು ಬರೀ ನಾನು ಅನ್ನ ಹಾಕ್ತೀನಿ, ನಾನು ದಾನ ಮಾಡ್ತೀನಿ, ನಾನು ಫೋಟೋ ಹಾಕ್ಸ್ಕೊತೀನಿ, ನಾನು ಇಷ್ಟು 100 ಜನಕ್ಕೆ ಊಟ ಹಾಕಿದೆ, ನಾನು 50 ಜನಕ್ಕೆ ಊಟ ಹಾಕಿದೆ, ಅಲ್ಲಿ ನಾನು ಅನ್ನೋದು ಬಂದುಬಿಡ್ತು. ಅದೇನು ಪ್ರಯೋಜನಕ್ಕಿಲ್ಲ. ಅದೇ ಜ್ಞಾನದಾನ ಮಾಡಿ ಕುರುಡ್ರಿಗೆ ದಾರಿ ತೋರಿಸಿ. ಎಲ್ಲರೂ ಕುರುಡ್ರು, ಇದು ಸರಿಯಿಲ್ಲ. ಎಷ್ಟೋ ಜನ ಬರೀ ಚಾಡಿ ಹೇಳ್ತಿರ್ತಾರೆ, ಬರೀ ಹೊಟ್ಟೆವರಿ ಪಡ್ತಾ ಇರ್ತಾರೆ. ನಾವು ಸುಮ್ಮನೆ ಕೂತಿರ್ತೀವಿ, ಹೌದಾ ಅಂದ್ಕೊಂಡು. ಅದಕ್ಕೆ ವಿರುದ್ಧವಾಗಿ ಮಾತಾಡಲ್ಲ ನೋಡಿ. ಆ ಶಕ್ತಿನೇ ಇಲ್ಲ ನಮ್ಮಲ್ಲಿ, ಆ ಧೈರ್ಯ ಇಲ್ಲ. ಯಾಕಿಲ್ಲ? ಆಧ್ಯಾತ್ಮಿಕ ಪೂರ್ತಿ ತಿಳ್ಕೊಂಡಿಲ್ಲ, ಮನನ ಮಾಡಿಲ್ಲ.
ಸುಮ್ಮನೆ ಇರ್ರಿ, ಯಾಕ್ರಿ ಯಾವಾಗ ನೋಡಿದ್ರು ಚಾಡಿ ಹೇಳ್ತೀರಾ ಅಂತ ಒಂದು ಮಾತಾಡಿ ನೋಡೋಣ, ಇನ್ನೊಂದು ಸರಿ ಹೇಳಲ್ಲ ಅವರು. ಅಯ್ಯಮ್ಮ ಏನು ಹಿಂಗೆ ಗದರಿಸ್ತಾರೆ ಅಂತ ಹಂಗಂತ ಹೇಳಬೇಕು. ಯಾತಕ್ಕೆ ಅದಕ್ಕೆ ಪ್ರೋತ್ಸಾಹ ಕೊಡ್ತೀರಾ? ಹೌದು 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 ಅಂತ ದಯ ಕಳ್ಳಾಡಿಸ್ತೀರಾ? ನೀವು ನೋಡಿದ್ರೇನ್ರಿ? ನೀವು ಯಾಕ್ರೆ ಹಿಂಗೆ ಮಾತಾಡ್ತೀರಾ? ಮೊದಲು ನಿಮ್ಮನೆ ನೋಡ್ಕೊಳ್ಳಿ ಅಂತ ಒಂದು ಮಾತನ್ನಿ ಅವ್ರಿಗೆ ಹರ್ಟ್ ಆಗುತ್ತೆ. ಇನ್ನೊಂದು ಸರಿ ಹೇಳುವಾಗ ಇನ್ನು ಸ್ವಲ್ಪ ಸೌಂಡ್ ಕಮ್ಮಿ ಆಗುತ್ತೆ. ಖಂಡಿತ ಮಾಡಬೇಕು ಈ ಕೆಲಸ. ಬಸ್ಸಲ್ಲಿ ಹೋಗ್ತಿರ್ತೀವಿ, ಪಕ್ಕದಲ್ಲಿ ಕೂತಿರ್ತಾರೆ, ಎಷ್ಟು ಚಾಡಿ ಹೇಳ್ತಿರ್ತಾರೆ. ಏನೋ ಪಾಪ ಅವ್ರ ಪ್ರಾಬ್ಲಮ್ ಅವ್ರ 108 ಇರುತ್ತೆ, ಅದು ಒಬ್ರ ಹತ್ರ ಹೇಳ್ಕೋಬೇಕು, ಹೇಳ್ತಾರೆ. ನಾವು ಮಾಡೋ ಕೆಲಸ ನಾವು ಮಾಡಬೇಕು. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೋಡಿ, ನಾವು ಕಳಿಸಿದ ಯೋಚನಾ ಶಕ್ತಿ ಯಾರು ಕಳಿಸಿರ್ತೀವೋ ಅವ್ರಿಗೆ ಡಿಕ್ಕಿ ಹೊಡೆದು ತಿರ್ಗಾ ವಾಪಸ್ ಬರುತ್ತಂತೆ. ಅವರು ಸ್ವೀಕರಿಸಿದ್ರೆ ಹೋಗಿ ಸೇರ್ಕೊಳ್ಳುತ್ತಂತೆ. ಇಲ್ಲೇ ಅಂದರೆ ಅವ್ರಿಗೆ ಡಿಕ್ಕಿ ಹೊಡೆದ್ಬಿಟ್ಟು ನಮಗೆ ವಾಪಸ್ ಬರುತ್ತೆ. ನಾವು ಇನ್ನೂ ಬೆಳಿತೀವಿ. ನಾವೇ ಕಳಿಸಿದ ಶಕ್ತಿ ಅಲ್ವಾ, ನಮಗೆ ವಾಪಸ್ ಬಂತು. ಅದು ವೇಸ್ಟ್ ಆಗಲ್ಲ. ಅಯ್ಯೋ ಅವ್ರಿಗೆ ಸುಮ್ಮನೆ ಮಾಡೋಕ್ಕೆ ಕೆಲಸ ಇದೆ, ಬೆಳಗ್ಗೆಯಿಂದ ಧ್ಯಾನ ಮಾಡಿ ಕಳಿಸಿದ್ದೆ ಅಂತ ಅಂದ್ಕೋಬಾರ್ದು. ನಮ್ಮ ಕೆಲಸ, ನಮ್ಮ ಡ್ಯೂಟಿ ನಾವು ಮಾಡಿಬಿಡ್ಬೇಕಷ್ಟೇ. ಅಂತ ಕ್ರೈಸ್ತರುಗಳು ಪ್ರಾರ್ಥನೆ ಮಾಡುವಾಗ ಮಂಡಿ ಊರಿ ಮಾಡುತ್ತಾರೆ. ಏಕೆಂದರೆ ಆಗ ಮನಸ್ಸು ಪೂರ್ತಿ ಧ್ಯಾನಾವಸ್ಥೆಯಲ್ಲಿರುತ್ತದೆ. ಆಗ ಒಳ್ಳೆಯ ಯೋಚನಾ ಶಕ್ತಿಗಳು ಪ್ರೇರಣೆಯಾಗುತ್ತದೆ. ಇದಕ್ಕೆ ಪೂರ್ಣ ಆ ಯೇಸುವಿನ ಮೇಲಿನ ಭಕ್ತಿಯೇ ಕಾರಣ. ಇದೇ ರೀತಿ ಮುಸಲ್ಮಾನರು ಕೂಡ ಮಂಡಿ ಊರಿ ಹಣೆಯನ್ನು ನೆಲಕ್ಕೆ ತಾಗಿಸಿ ಪ್ರಾರ್ಥನೆ ಮಾಡುತ್ತಾರೆ. ಅದೇ ರೀತಿ ಹಿಂದೂಗಳು ಕೂಡ ಹೃದಯಕ್ಕೆ ಕೈ ತಾಗಿಸಿ ನೆಲಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಇದೆಲ್ಲ ಒಂದು ಸ್ಥೂಲ ದೇಹವನ್ನು ಬಗ್ಗಿಸಲಿಕ್ಕೆ, ಈ ಭೂಮಿಯನ್ನು ಟಚ್ ಮಾಡಲಿಕ್ಕೆ ಮಾಡಿರುವಂಥ ನಿರ್ದೇಶನಗಳು, ಮನುಗಳು ಹಾಕ್ಕೊಟ್ಟಿರುವಂಥ ವ್ಯವಸ್ಥೆ ಇದು. ಅದನ್ನು ಸುಮ್ಮನೆ ಒಂಥರ ಆರ್ಟಿಫಿಷಿಯಲಾಗಿ ಮಾಡೋದಲ್ಲ. ಭಕ್ತಿ ಬರಬೇಕಲ್ಲಿ. ಜೀಸಸ್ ಕ್ರೈಸ್ಟ್ಗಾಗಲಿ ಭಗವಂತನಿಗಾಗಲಿ ಪೂರ್ಣ ಹೃದಯದಿಂದ ಕೆಳಗಡೆ ಬಗ್ಗಿ ಮಂಡಿ ಊರಿ ಮಾಡಿದರೆ ಆ ಕ್ಷಣಿಕದಲ್ಲಿ ಒಂದು ಮಾನಸಿಕವಾಗಿ ಒಂದು ನೆಮ್ಮದಿ, ಶಾಂತಿ ಸಿಗುತ್ತೆ. ನಮ್ಮಲ್ಲೇ ಇರುವ ಶಕ್ತಿಯ ಪರಿಣಾಮ ಮೇಲೆ ಏಳುತ್ತದಂತೆ. ನಮ್ಮ ಸ್ಥೂಲ ದೇಹ ಸ್ವಲ್ಪ ಸ್ವಲ್ಪ ಪರಿಣಾಮಕಾರಿಯಾಗಿ ಬದಲಾವಣೆ ಹೊಂದುತ್ತದೆ. ದಿನಾ ನಮಸ್ಕಾರ ಮಾಡ್ತಾಯಿದ್ರೆ, ಮಂಡಿ ಊರಿ ನಮಸ್ಕಾರ ಮಾಡ್ತಾಯಿದ್ರೆ, ಭಗವಂತನ ನನ್ನ ಹೃದಯದಲ್ಲೇ ನೀನಿದ್ಯಪ್ಪ, ಅಲ್ಲಿಲ್ಲ ಇಲ್ಲಿದ್ಯಾ ಅಂದ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾಯಿದ್ರೆ ನನ್ನಲ್ಲಿ ಬದಲಾವಣೆ ಆಗುತ್ತೆ. ಜೀಸಸ್ ಕ್ರೈಸ್ಟ್ ಮಾಡಿರೋ ಕೆಲಸ ಕೀಲು ಭಾಗ ನಾನು ಮಾಡಿದ್ರೆ ಸಾಕಪ್ಪ. ಭಗವಾನ್ ಕೃಷ್ಣ ಮಾಡಿದ್ದೇನು, ಅವ್ರು ಕೃಷ್ಣ ಏನು ಸುಖ ಪಟ್ಟಿದ್ದಾನಪ್ಪ, ಎಲ್ಲಾದರೂ ಸುಖವಾಗಿದ್ದಾನೆ. ಎಷ್ಟು ಕಷ್ಟ, ಹುಟ್ಟಿದಾಗಿಂದಲೂ ಸಾಯೋವರೆಗೂ ಬರೀ ಕಷ್ಟ, ಇನ್ನೊಬ್ಬರಿಗೆ ಸೇವೆ ಮಾಡ್ಕೊಂಡು ಜೀವನ ಮಾಡಿದ್ನಲ್ಲ. ಕ್ರೈಸ್ತ ಆಗ್ಬೋದು, ಕೃಷ್ಣ ಆಗ್ಬೋದು, ಪೈಗಂಬರ್ ಆಗ್ಬೋದು, ಎಲ್ಲ ಮಹಾತ್ಮರುಗಳು ಕೂಡ ತಮಗೋಸ್ಕರ ಏನೂ ಮಾಡಿಲ್ಲ. ಪ್ರಪಂಚಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶಕ್ಕೇ ಅವರು ತಮ್ಮ ದೇಹವನ್ನೇ ದಂಡಿಸಿ ಕೊನೆಗೆ ಅಂಥವ್ರನ್ನೇ ಯೇಸು ಕ್ರಿಸ್ತ ಶಿಲುಬೆಗೆ ಹಾಕ್ಬಿಟ್ರು. ಅಷ್ಟು ತತ್ವ ನಿರ್ಭಯವಾಗಿರಬೇಕು, ಹೆದರಬಾರ್ದು, ಧೈರ್ಯವಾಗಿ ಹೇಳ್ತಾ ಇರಬೇಕು ಅಂತ ಹೇಳ್ತಾರೆ. ಮನುಷ್ಯನ ಮೂರ್ಖತೆಯಿಂದ ಒಳಗಾಗುತ್ತಾನೆ ಕೆಲವು ಸಾರಿ. ಅವನಿಂದ ಆ ದುಷ್ಟ ಯೋಚನಾ ಶಕ್ತಿಯು ಕೂಡ ಪರಿಣಾಮಕಾರಿಯಾಗಿ ರೂಪಗಳನ್ನು ಕಟ್ಟಿಕೊಂಡು ತೇಲಾಡುತ್ತಿರುತ್ತದೆ. ದುಷ್ಟತನ, ಕೆಟ್ಟತನ ಇರುತ್ತಲ್ಲ ಕೆಲವರಲ್ಲಿ, ಆ ರೂಪ ಕಟ್ಕೊಂಡು ತೇಲಾಡ್ತಾ ಇರ್ತದಂತೆ. ಅದಕ್ಕೋಸ್ಕರ ಕೆಲಸ ಮಾಡೋರ್ಗೆ ಹೋಗಿ ಮುಟ್ಟುತ್ತದಂತೆ. ಸ್ವಲ್ಪ ಮಾಡಿರ್ತಾರೆ, ಈ ಯೋಚನೆ ಮಾಡಿದ ದುಷ್ಟ ಸಂಕಲ್ಪ ಪುನಃ ಹೋಗಿ ಅವನಲ್ಲಿ ಸೇರಿ ಸ್ವಲ್ಪ ಕೆಟ್ಟವನ್ನಾಗಿನ ಪೂರ್ತಿ ಕೆಟ್ಟವನು ಮಾಡೋದು ಅಂತ ಹೇಳ್ತಾರೆ. ಒಬ್ಬನು ಏನು ಯೋಚಿಸುತ್ತಾನೋ ಅದಕ್ಕೆ ತಕ್ಕಂತೆ ಯೋಚಿಸುವ ಜನರು ಇರುತ್ತಾರಂತೆ. ಕೆಲವರು ಯಾವ್ದು ಯೋಚನೆ ಮಾಡಬೇಕೋ ಯಾವ್ದು ಬಿಡಬೇಕು ಅಂತ ಗೊತ್ತೇ ಇರಲ್ಲ ಪಾಪ. ಬಾಲ ಬುಡಕರು ಅಂತಾರಲ್ಲ, ಈ ಓಟ್ಗೋಸ್ಕರ ಅವ್ರ ಹಿಂದೆ ಸುತ್ತುತ್ತಾರೆ ನೋಡಿ. ಹಾಗೆ ಅವ್ರ ಹಿಂದೆ ಯೋಚನೆ ಮಾಡಬೇಕು, ಇವ್ರಿಗೆ ಓಟ್ ಹಾಕಿದ್ರೆ ನಮಗೆ ಪ್ರಜೆಗಳು ಒಳ್ಳೇದು ಮಾಡ್ತಾರಾ, ಆ ಯೋಚನೆನೇ ಮಾಡಲ್ಲ. ಅವ್ನು ಹೇಳ್ದಂಗೆ ಕುಣ್ಕೊಂಡು ಅವ್ನು ಊಟ ಕೊಡಿಸ್ತಾನೆ, ತಿಂಡಿ ಕೊಡ್ತಾನೆ, 500,000 ಕೊಡ್ತಾನೆ, ಅವ್ನ ಹಿಂದೆ ಹೋಗೋದು, ಅವ್ನು ಹೇಳ್ದಂಗೆ ಕೇಳೋದು. ಅಲ್ಲಿ ಯೋಚನೆ ಮಾಡಬೇಕು, ಈ ವ್ಯಕ್ತಿ ಏನು ಸಾತ್ವಿಕನಾ, ಇವನಲ್ಲಿ ಗುಣ ಇದೆಯಾ, ಇವನು ಏನು ಕೆಲಸ ಮಾಡಿದ್ದಾನೆ, ಇವ್ರ ತಾತ ಮುತ್ತ ಅಂತಂದ್ರೆ ಏನು ಕೆಲಸ ಮಾಡಿದ್ದಾರೆ, ಇವ್ರ ಅಂಶ ಹೇಗೆ, ಅಲ್ಲಿ ಸ್ಟಡಿ ಮಾಡಬೇಕು ಪ್ರತಿಯೊಬ್ಬ ಕಾರ್ಯಕರ್ತನು. ನಾನು BJPಲಿ ಹೋಗಿ ಹಿಂಗೆ ಹೇಳಿದ್ಕೆ ನನ್ನನ್ನೇ ಎಲ್ಲ ಬೈದು ಕಳಿಸಿದ್ರು. ಹೋಗ್ರಿ ಇದೆಲ್ಲ ಹೇಳ್ತಾ ಕೂತ್ಕೋತಾರೆ ಅಂದರು. ಒಂದು ವ್ಯಕ್ತಿನ ಐಡೆಂಟಿಫೈ ಮಾಡಬೇಕು ನಾವು. ಇವನು ನೂರಾರು ಸಾವಿರಾರು ಒಂದು ಪ್ರಜೆಗಳನ್ನು ಕಾಪಾಡುವ ವ್ಯಕ್ತಿಯನ್ನು ನಾವು ಐಡೆಂಟಿಫೈ ಮಾಡಬೇಕಾದ್ರೆ ಅವ್ನು ಹೇಳ್ದಂಗೆ ಕುಣಿಯೋದಲ್ಲ,
ಈಗ ಮನೆಯಲ್ಲೇ ಆಗಲಿ ಸುಳ್ಳು ಪಳ್ಳು ಹೇಳ್ತಾ ಇರ್ತಾರೆ, ಅದನ್ನು ಕೇಳಿಸ್ಕೊಂಡು ಹೌದು ಹೌದು ಅಂದ್ಕೊಂಡು ತಲೆ ಬಗ್ಸ್ಕೊಂಡು ಹೋಗ್ತಾ ಇರ್ತೀವಿ. ಅದು ಸುಳ್ಳು ಅಂತ ಗೊತ್ತಿರುತ್ತೆ ನಮ್ಮ ಮನಸ್ಸಿನೊಳಗಡೆ, ಆದರೂ ಅದು ವಿರುದ್ಧವಾಗಿ ಮಾತಾಡಲ್ಲ. ಯಾಕೆ? ಧೈರ್ಯ ಇಲ್ಲ. ಆಧ್ಯಾತ್ಮಿಕ ಶಕ್ತಿ ಇಲ್ಲ ಅಲ್ಲಿ, ಆ ಭಗವಂತ ನಾಮಸ್ಮರಣೆ ಇಲ್ಲ, ಅದರಿಂದ ಧೈರ್ಯ ಬರಲ್ಲ. ಅದನ್ನೇ ಪೊಲೈಟಾಗಿ ಲೆಡ್ಬಿಟ್ಟು ಒಂದು ಕಡೆ ಪುಸ್ತಕದಲ್ಲಿ ಹೇಳ್ತಾರೆ, ಅದನ್ನು ಹಾರ್ಷಾಗಿ ಹೇಳ್ಬೇಡ, ಸ್ಮೂತಾಗಿ ಸರಳವಾಗಿ ಅವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಈ ಥರ ಮಾತಾಡೋದು ಸರಿಯಲ್ಲ ಅಲ್ವಾ, ಮಾತಾಡಬಾರ್ದಲ್ವಾ, ಯಾಕೋ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬೋದಂತೆ. ಕೆಲವು ಸಾರಿ ಅಧಿಕಾರ ಚಲಾಯಿಸೋಕ್ಕೋಗ್ಬಿಡ್ತೀವಿ ನಾವೆಲ್ಲ ಗೊತ್ತು, ನೀನು ಸರಿ ಇಲ್ಲ ಹೆಂಗೇನೋ ಮಾತಾಡೋದು ಅಂದ್ಕೊಂಡು, ಅದು ತಪ್ಪು ಅಂತಾರೆ. ಇವತ್ತು ತುಂಬ ಇದೆಯಪ್ಪ. ಇನ್ನೊಂದು ಕಡೆ ಹೇಳ್ತಾರೆ, ನಾವು ಓದುವಾಗ ಏಕಾಗ್ರತೆಯಿಂದ ಮಾಡಿದಾಗ ಓದಿದ ವಿಚಾರ ಮತ್ತು ಬರದ ಕಥೆಗಾರನ ಮನಸ್ಸನ್ನು ಅರಿಯಬಹುದಂತೆ. ನೋಡಿ, ಒಂದು ಪುಸ್ತಕ ಓದ್ತಾ ಇರಬೇಕಾದ್ರೆ ಸುಮ್ಮನೆ ಮನಸ್ಸು ಏನು ಟೈಮ್ ಪಾಸ್ ಓದೋದಲ್ಲ, ಪೂರ್ಣವಾಗಿ ಇಳಿದು ಓದಿದಾಗ. ಈಗ ರಾಮಾಯಣ ಮಹಾಭಾರತಗಳೆಲ್ಲ ಯಾಕಪ್ಪ ಇಷ್ಟು ಪ್ರಚಲಿತವಾಯಿತು ಅಂದರೆ, ಅಲ್ಲಿ ಭಕ್ತಿಯಿಂದ ಅಯ್ಯೋ ರಾಮನ ಕತೆ ಇವನ್ನ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಓದಿದ್ದರಿಂದ ಇದುವರೆಗೂ ಪ್ರಚಾರ ಆಯಿತು. ಅದೇ ಥರ ಬೇಕಾದಷ್ಟು ಪುಸ್ತಕಗಳು ಬಂದಿದೆ, ಯಾಕೆ ಪ್ರಚಾರ ಆಗಲಿಲ್ಲ? ಅಲ್ಲಿ ಭಕ್ತಿ ಇತ್ತು, ಶ್ರದ್ಧೆ ಇತ್ತು, ರಾಮ ದೇವರು ಅನ್ನೋದಿತ್ತು, ಅದರಿಂದ ಅದು ಫೇಮಸ್ ಆಯಿತು. ಇವತ್ತು ಎಷ್ಟು ಸಾವಿರಾರು ವರ್ಷ ಆದ್ರೂ. ಅದೇ ರೀತಿ ಆ ಕತೆ ಬರೆದಿರ್ತಾನಲ್ಲ, ಪುಸ್ತಕ ಬರೆದಿರ್ತಾನಲ್ಲ, ಅವನ ಮನಸ್ಸನ್ನು ಕೂಡ ತಿಳ್ಕೊಂಬಿಡ್ಬೋದು ಅಂತ. ಅಂಥ ಯೋಚನಾ ಶಕ್ತಿ ಇದೆ ನೋಡಿ ನಮ್ಮಲ್ಲಿ, ಎಷ್ಟು ಅದ್ಭುತ ಅಲ್ವಾ? ಒಂದು ಪುಸ್ತಕ ಓದ್ತಾ ಇದ್ದರೆ ಪೂರ್ಣವಾಗಿ ಮನಸ್ಸನ್ನು ಅದರೊಳಗೆ ಕೇಂದ್ರೀಕರಿಸಿದ್ರೆ ಆ ವ್ಯಕ್ತಿ ಯಾವ ಉದ್ದೇಶದಿಂದ ಈ ಪುಸ್ತಕ ಬರೆದಿದ್ದಾನೆ ಅಂತ ಕೂಡ ತಿಳ್ಕೊಬೋದಂತೆ. ಅಂಥ ವಿಚಾರ ಇದೆ ನಮ್ಮಲ್ಲಿ, ಅಂಥ ಶಕ್ತಿ ಇದೆ, ಅಂಥ ಅದ್ಭುತ ಶಕ್ತಿ ಇದೆ ನಮ್ಮಲ್ಲಿ ಅಂತಾರೆ. ಕೆಲವು ಸಾರಿ ಕೆಲವರು ವಾದ ವಿವಾದದ ತಮ್ಮ ಮನಃಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಜಾತಿ, ಮತ, ರಾಜಕೀಯ ಇನ್ನೂ ಅನೇಕ ವಿಚಾರಗಳಲ್ಲಿ ಎಲ್ಲ ಮಾಡ್ತಾ ಶಕ್ತಿಯನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಕೆಲವರು ನಾನೆಲ್ಲ ನೋಡಿದ್ದೀವಲ್ಲ, ಅವ್ರಿಗೇನೋ ಒಂಥರ ಹುಮ್ಮಸ್ಸು ವಾದ ಮಾಡೋದ್ರಲ್ಲಿ. ಇನ್ನು ಬಸ್ ಸ್ಟ್ಯಾಂಡು ಮತ್ತು ಇದೆಲ್ಲಿ ಪಾರ್ಕಲ್ಲಿ ನೋಡಿ ವಯಸ್ಸಾದವ್ರು ಮುದುಕರೆಲ್ಲ ಕೂತ್ಕೊಂಡು ಬರೀ ರಾಜಕೀಯ, ಕೊನೆಗೆ ಅವರವರೇ ಜಗಳನೇ ಆಡ್ಬಿಡ್ತಾರೆ, ಕೈ ಮಿಲಾಯಿಸೋಕ್ಕೆ ಹೋಗ್ಬಿಡ್ತಾರೆ, ಅವ್ನು ಸರಿ ಇವನು ಸರಿ ಅಂದ್ಕೊಂಡು. ನಮ್ಗೆ ವಯಸ್ಸಾಗಿದೆ, ಅವ್ರ ಪಾಪ ಅರ್ಥನೇ ಆಗಲ್ವಲ್ಲ. ವಯಸ್ಸಾಗಿದೆ, ನಾವು ಯಾವುದಾದ್ರು ಸದ್ಗ್ರಂಥಗಳನ್ನು ಓದೋಣ, ಸಚ್ಚಿಂತನೆ ಮಾಡೋಣ, ಧ್ಯಾನ ಮಾಡೋಣ ಅಂತ ಅವ್ರ ಮನಸ್ಸು ಒಳಗಡೆದೇ ಹೋಗಲ್ಲ. ಇನ್ನೊಂದು ಮುಖ್ಯ ವಿಚಾರ, ಸದಾ ಕೆಲಸಕ್ಕೆ ಬಾರದ ಯೋಚನೆ ಮಾಡಿ ತಮ್ಮ ಶಕ್ತಿ ಕ್ರಿಯೆಯನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಇನ್ನು ಕೆಲ ಸಾರಿ ಭೂತ ಪ್ರೇತಗಳ ಭಯ, ಸಾವಿನ ಭಯ ಯೋಚಿಸಿ ತಮ್ಮ ಶಕ್ತಿಯನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಹಣಕಾಸಿನ ವಿಚಾರ, ವ್ಯಾಪಾರದಲ್ಲಿ ಲಾಸು, ಇವುಗಳನ್ನೇ ಚಿಂತಿಸುತ್ತಿರುತ್ತಾರೆ. ಇದೆಲ್ಲ ಮೂರ್ಖತನ ಎಂದು ಲೆಡ್ಬೀಟರ್ ಹೇಳುತ್ತಾರೆ. ಪ್ರಕೃತಿಯಲ್ಲಿ ನಾವು ಸದಾ ಯೋಚನೆ ಮಾಡ್ತಾ ಇರೋದು, ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ. ಹಣಕಾಸಿನ ವಿಚಾರ, ಆರೋಗ್ಯ, ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲಿ ನೋಡಿದ್ರೂ ಆರೋಗ್ಯದ ವಿಚಾರವೇ. ವಯಸ್ಸಾದವ್ರು ಕೂತ್ಕೊಂಡು ಅಲ್ಲಿ ನೋವು ಇಲ್ಲಿ ನೋವು, ಈ ಡಾಕ್ಟ್ರ್ ಹತ್ರ ಹೋದೆ, ಆ ಡಾಕ್ಟ್ರ್ ಹತ್ರ ಹೋದೆ, ಮೆಡಿಸಿನ್ ತೊಗೊಂಡೆ, ಏನೂ ಪ್ರಯೋಜನ ಇಲ್ಲ. ಆಮೇಲೆ ಆ ಡಾಕ್ಟ್ರನ್ನ ಬೈಯೋದು, ಮನೆಯವ್ರನ್ನ ಬೈಯೋದು. ನೀವೊಂದು 10 ನಿಮಿಷ ಅವ್ರ ಜೊತೆ ಕೂತ್ಕೊಳ್ಳಿ ಗೊತ್ತಾಗುತ್ತೆ. ಹಾಗೆ ಹಣಕಾಸಿನ ವಿಚಾರ, ವ್ಯಾಪಾರದಲ್ಲಿ ಲಾಸ್ ಆಗೋಯ್ತು, ಆಮೇಲೆ ಕೆಟ್ಟ ಯೋಚನೆಗಳನ್ನು ಮಾಡೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಇದೆಲ್ಲ ಮಾಡಿ ಒಂದೊಂದು ಶಬ್ದದಿಂದನೂ ಒಂದೊಂದು ರೂಪ ಕಟ್ಕೊಂಡು ಒಂದು ಯೋಚನಾ ಶಕ್ತಿ ಹರಡ್ತಾ ಇರುತ್ತೆ. ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ಅದು ಎಲ್ಲ ಹೋಗಿ ಅಲ್ಲಿ ಬರುವ ಪಾಪ ಸೂಕ್ಷ್ಮಾತಿ ಸೂಕ್ಷ್ಮ ಮನಸ್ಸಿನವ್ರ ಮೇಲೆ ಅದು ಪರಿಣಾಮ ಬೀರುತ್ತೆ. ವಾಕ್ ಮಾಡೋಕ್ಕೆ ಬಂದಿರ್ತಾರಲ್ಲ ಪಾಪ, ಏನೋ ಧ್ಯಾನ ಹೇಳ್ಕೊಂಡು ಜಪ ಹೇಳ್ಕೊಂಡು ಪಾಪ ವಾಕ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಹೋಗಿ ತಾಡಿಸ್ತಾ ಇರ್ತದೆ ಯೋಚನಾ ಶಕ್ತಿಗಳೆಲ್ಲ. ಎಷ್ಟು ಕೆಟ್ಟದ್ದು ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಪ್ರಪಂಚದಲ್ಲಿ ನ್ಯಾಯವಾದುದು ನಮಗೆ ಸೇರಬೇಕಾಗಿದೆಯೋ ಅದು ಸೇರುತ್ತದೆ. ನಾವು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡ್ತಾ ಸರಿಯಾದ ವಿಚಾರಗಳನ್ನು ಚಿಂತನೆ ಮಾಡ್ತಾಯಿದ್ರೆ ನಮಗೇನು ಸೇರಬೇಕಾಗಿದೆಯೋ ನ್ಯಾಯಯುತವಾಗಿ ಅದು ನಮಗೆ ಸೇರುತ್ತೆ. ನಾವು ಸತ್ಯ ನ್ಯಾಯವಾಗಿ ವ್ಯವಹಾರ ಮಾಡಿದರೆ ಅಲ್ಲಿಂದ ನಮಗೆ ಸಹಾಯ ಒದಗಿ ಬರುತ್ತದೆ. ಕೆಲವು ಸಾರಿ ಬೇರೆಯವರಿಂದ ನಮಗೆ ನೋವು ತೊಂದರೆ ಆಗುತ್ತಿರುತ್ತದೆ. ಆಗ ನಾವು ಮನಸ್ಸನ್ನು ತಯಾರು ಮಾಡಿದ್ದರೆ ನಮ್ಮಿಂದ ದುಃಖದ ಸಾವಿನ ಯೋಚನೆ ಆಗುವುದಿಲ್ಲ. ಕೆಲವು ಸಾರಿ ಬೇರೆಯವರಿಂದ ತೊಂದರೆ ಆಗುತ್ತೆ, ಇಲ್ಲ ಅಂತಿಲ್ಲ.
ಆದರೂ ಕೂಡ ನಾವು ಮನಸ್ಸನ್ನು ಸರಿಯಾಗಿ ತಯಾರು ಮಾಡಿ ಇಟ್ಕೊಂಡಿರಬೇಕು, ಗಟ್ಟಿಯಾಗಿರಬೇಕು. ಬೇರೆಯವರಿಂದ ಎಷ್ಟೋ ಜನ ಸ್ನೇಹಿತರಿಂದ ಪಾಪ ಮನೆ ಮಠನೇ ಕಳ್ಕೊಂಡ್ಬಿಟ್ಟಿದ್ದಾರೆ, ಏನೋ ವ್ಯವಹಾರ ಮಾಡೋಕ್ಕೆ ಹೋಗಿ ಬೀದಿಗೆ ಬಂದುಬಿಟ್ಟಿದ್ದಾರೆ. ಎಷ್ಟೋ ಜನ, ಎಷ್ಟು ದುಃಖ ಅವ್ರನ್ನ ನೋಡ್ತಾ ಇದ್ರೆ ಅಯ್ಯೋ ಅನಿಸುತ್ತೆ ಪಾಪ. ಆದರೂ ಸ್ಟ್ರಾಂಗಾಗಿ ಎದ್ದು ನಿಂತು ಫಿನಿಕ್ಸ್ ಪಕ್ಷಿ ಹೇಳ್ತಾರಲ್ಲ, ಬೆಂಕಿಯಿಂದನೂ ಮೇಲಿದ್ದು ಎದ್ದು ಇವತ್ತು ಅವರು ಸ್ಟ್ರಾಂಗಾಗಿ ನಿಂತಿದ್ದಾರೆ. ಅವ್ರನ್ನ ಮೋಸ ಮಾಡೋ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿಬಿಟ್ರು. ನನ್ನ ಫ್ರೆಂಡ್ ಮಗನಿಗೇನೆ ಅವರು ಪಾಪ ಮನೆ ಇಲ್ಲದೆ ಅವ್ರ ಮನೇಲಿ ಹೋಗಿ ಸೇರಿಕೊಂಡ್ರು. ಆ ಥರ ಎಲ್ಲ ನಡೆಯುತ್ತೆ. ಅದರಲ್ಲಿ ಹೃದಯನ ಸ್ಟ್ರಾಂಗಾಗಿ ಇಟ್ಕೋಬೇಕು. ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಕೆಲವರು. ಹೋಗಿ ಮಕ್ಕಳು ಮರಿಯೆಲ್ಲ ಹೋಗಿ ಕೆರೆಗೋ ಬಾವಿಗೋ ಬಿದ್ದೋಗ್ಬಿಡ್ತಾರೆ. ಏನು ಪ್ರಯೋಜನ ಇಲ್ಲ. ಅಲ್ಲಿ ಕರ್ಮ ನಿಯಮ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ, ನಾನು ಮಾಡಿದ್ದೆ ನನಗೆ ಬಂದಿದೆ, ಆದರೆ ತುಂಬ ಕಷ್ಟ ಆದರೂ ಉನ್ನತ ಮನುಷ್ಯ ಆಗ್ಬೋದಲ್ವಾ? ಪ್ರಪಂಚ ವಿಶಾಲವಾಗಿದೆಯಲ್ಲ, ಹೊಸ ಬೆಳಕು ಬರ್ತಾನೆ ಇರುತ್ತಲ್ಲ, ಯಾತಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ ದೃಢವಾಗಿ ನಂಬಿರಬೇಕು. ನಾವು ಮನಸ್ಸನ್ನು ಕಳವಳದಿಂದ ಕುಗ್ಗಿಸುತ್ತೇವೆ. ಇದು ಬೇಡದೇ ಇರುವ ಉದ್ರೇಕದಿಂದ ಬೇರೆಯವರಿಗೂ ಹಂಚುತ್ತೇವೆ. ಇದು ಕೋಟ್ಯಾಂತರ ಮಿಲಿಯನಷ್ಟು ಜನ ಬೇಡದೇ ಇರುವ ಉದ್ರೇಕಕ್ಕೆ ಒಳಗಾಗಿರ್ತಾರೆ. ಕೋಟ್ಯಾಂತರ ಜನ ಅಂತ, ಒಬ್ಬರಲ್ಲ ಇಬ್ಬರಲ್ಲ, ಉದ್ರೇಕಗೊಳಗಾಗಿದ್ದಾರಂತೆ. ಕೆಲವು ಜನ ವಾದ ವಿವಾದಗಳಲ್ಲಿ ಬೇಡದೇ ಇರುವ ಮತಗಳವಾಗಿರಬಹುದು, ರಾಜಕೀಯವಾಗಿರಬಹುದು, ಅದರ ಬುದ್ಧಿವಂತನಾದ ಮನುಷ್ಯ ಯೋಚಿಸುತ್ತಾನೆ, ಇದರಿಂದ ನನಗೇನು ಪ್ರಯೋಜನ ಎಂದು. ಬುದ್ಧಿವಂತನಾದ ಮನುಷ್ಯ ರಾಜಕೀಯಕ್ಕೆ ಯಾವ ಮಿನಿಸ್ಟ್ರು ಬಂದರೆ ನನಗೇನು ಅನ್ನೋದನ್ನು ಯೋಚನೆ ಮಾಡ್ತಾನೆ. ಆ ಮತಗಳು, ಜಾತಿಗಳು, ಅದೇನು ಮಾಡುತ್ತೆ ಜಾತಿ, ಅದ್ರ ಬಗ್ಗೆ ಯಾಕೆ ಒದ್ದಾಡಬೇಕು, ನನ್ನ ಜಾತಿ ಶ್ರೇಷ್ಠ, ನಿನ್ನ ಜಾತಿ ಶ್ರೇಷ್ಠ ಅಂತ ವಿಚಾರ ಮಾಡುವಂಥ ಮನುಷ್ಯ ಅದನ್ನು ತಿಳ್ಕೊತಾನೆ. ಅದನ್ನಲ್ಲೇ ಬಿಟ್ಟು ಮುಂದಕ್ಕೆ ಹೋಗ್ತಾನಂತೆ. ನಾವು ಕಳವಳದಿಂದಲೇ ನಮ್ಮ ಶಕ್ತಿ ಕುಂದಿ ಹೋಗುತ್ತಿರುತ್ತದೆ. ಬೇಕಾದ್ರೆ ನೋಡಿ, ಒಂದೊಂದು ಸಾರಿ ಏನೋ ಒಂಥರ ಮನಸ್ಸಿಗೆ ಕಳವಳ ಆಗಿಬಿಟ್ರೆ ಕೈಕಾಲೇ ಬರಲ್ಲ. ಯಾತಕ್ಕೆ ಕಳವಳ ಆಯಿತು ಅಂತ ನಾವು ಯೋಚನೆ ಮಾಡೋಷ್ಟೊತ್ತಿಗೆ ಅದು ಮತ್ತೆ ಹೋಗ್ಬಿಟ್ಟಿರುತ್ತೆ. ಎಷ್ಟೋ ಸರಿ ಆಗಿ ಆಗ್ಬಿಡುತ್ತೆ. ಆ ಭಾವನೆಗಳು, ಅಯ್ಯೋ ಹಿಂಗೆ ಆಗ್ಬಿಡ್ಬೋದೇನೋ, ಅಯ್ಯೋ ನನ್ನ ಮಗ ಅಲ್ಲಿ ಹೋಗಿದ್ದಾನೆ ಬರ್ತಾನೋ ಇಲ್ವೋ, ಅಯ್ಯೋ ಆಕ್ಸಿಡೆಂಟ್ ಆಗ್ಬಿಡುತ್ತೇನೋ, ಸುಮ್ಮನೆ ಕಳವಳ ಮಾಡ್ಕೊಳ್ಳೋದು. ಯದ್ಭಾವ ತದ್ಭವತಿ. ಕೆಲವು ಸಾರಿ ಏನು ಯೋಚನೆ ಮಾಡೋದು ಅದು ಹಾಗೇ ಬಿಡುತ್ತೆ. ಯಾಕೆ ಆ ಥರ ಮಾಡಬೇಕು? ನಮ್ಮ ಮಕ್ಕಳು ನನ್ನನ್ನು ನೋಡದಿರಬಹುದು. ಈ ರೀತಿ ನೋಡಿ ನೋವಿನಿಂದ ಕಳವಳಪಟ್ಟು ತಮ್ಮ ದೇಹಶಕ್ತಿ ಆತ್ಮಶಕ್ತಿ ಕುಂದುತ್ತದೆ. ಇದು ಮೂರ್ಖತನ. ಚಿಕ್ಕದ್ರಿಂದಲೇ ಮಕ್ಕಳನ್ನ ಬೆಳೆಸೋದು. ಇವನು ನನ್ನ ವಯಸ್ಸಾದ ಕಾಲಕ್ಕೆ ಹಿಂಗೆ ನೋಡ್ಕೊತಾನೆ, ಹಂಗೆ ನೋಡ್ಕೊತಾನೆ, ನನ್ನ ಉಯ್ಯಾಲೆಲ್ಲಿ ತೂಗಿಸ್ತಾನೆ, ನನ್ನನ್ನು ಅಲ್ಲಿ ಏರೋಪ್ಲೇನಲ್ಲಿ ಕಳಿಸ್ಬಿಡ್ತಾನೆ, ನನ್ನ ಮಗ ಹಂಗೆ, ನನ್ನ ಮಗ ಹಿಂಗೆ ಅಂತ ಎಲ್ಲರ ಹತ್ರ ಹೇಳ್ಕೊಂಬಿಟ್ಟಿರ್ತಾರಲ್ವ ಪಾಪ. ಅವನನ್ನು ಇವ್ರದ್ದು ಯಾವತ್ತೂ ಇದ್ದಿದ್ದೆ ರಾಮಾಯಣ, ಇವ್ರಿಗೆ ಎಷ್ಟು ಅಂದ್ಬಿಟ್ಟು ನೆಟ್ಟು ಬಿಟ್ಬಿಟ್ಟು ಹೊಟ್ಟೋಯ್ತಾನಲ್ಲ, ಆವಾಗ ಕಳವಳ. ಅಯ್ಯೋ ಇಷ್ಟು ಕಷ್ಟಪಟ್ಟು ಸಾಕ್ದೆ ಇವನ್ನ, ಇಷ್ಟು ಫೀಸ್ ಕಟ್ಟಿದೆ, ಹಿಂಗೆ ಓದಿಸ್ದೆ, ಅಷ್ಟು ಮಾಡಿದೆ ಅಂತ ಕಳವಳ ಪಟ್ಕೊಂಡು, ದುಃಖ ಪಟ್ಕೊಂಡು, ರೋಗ ತರಿಸ್ಕೊಂಡು, ಎಲ್ಲರ ಹತ್ರ ಮಕ್ಕಳ ಮೇಲೆ ಚಾಡಿ ಹೇಳ್ಕೊಂಡು, ನೀನು ಮಾಡಿದ್ಯಾ? ಅಲ್ಲೇ ಸ್ವಲ್ಪ ಹೊತ್ತು ಯೋಚನೆ ಮಾಡಬೇಕು. ನೀನು ನಿಮ್ಮ ತಂದೆ ತಾಯಿನ ಸಾಕಿದ್ಯಾ? ನಿಮ್ಮ ಅಕ್ಕ ತಂಗಿರು ನೋಡಿದ್ಯಾ? ಅದನ್ನು ಅವನು ಯೋಚನೆ ಮಾಡಿದಾಗ ಮಾಡಲ್ಲ, ತಂದು ಮಾತ್ರ ನೋಡ್ತಾ ಇರ್ತಾನೆ. ಕೆಲವು ಸಾರಿ ಆ ದೈವಶಕ್ತಿ ನಮ್ಮ ಮೇಲೆ ಹರಿಯುತ್ತಿರ್ತದೆ. ಅದನ್ನು ಗಮನಿಸದೆ ಕಳವಳ, ನೋವು, ದುಃಖದಲ್ಲಿರುವಾಗ ನಮ್ಮದು ಹರಿದು ಹೋಗುತ್ತದೆ. ನೋಡಿದ, ಪ್ರಕೃತಿಯಲ್ಲಿ ದೈವಶಕ್ತಿ ಹರಿತಾನೇ ಇರುತ್ತಂತೆ ನಮ್ಮ ಮೇಲೆ. ಅದು ನಾವು ಯಾವಾಗಲೂ ದುಃಖ, ಕಳವಳ, ನೋವಿನಿಂದ ತುಂಬಿರ್ತೀವಲ್ಲ, ಅದು ಬಂಡೆ ಮೇಲೆ ನೀರು ಇದ್ದಂಗೆ ಹೋಗ್ತಾ ಇರ್ತದೆ, ಅದು ಒಳಗಡೆ ಇಳಿಯಲ್ಲ. ಆ ಸ್ವೀಕಾರ ಮಾಡುವಂಥ ಶಕ್ತಿ ನಮ್ಮಲ್ಲಿದ್ದಾಗ ಆ ದೈವಶಕ್ತಿ ಆಶೀರ್ವಾದ ನಮ್ಮಲ್ಲೇ ಉಳಿಯುತ್ತದೆ. ಆಗ ನಾವು ಆ ಶಕ್ತಿಯಿಂದ ಇತರರಿಗೆ ಸಹಾಯ ಮಾಡಬಹುದು. ಹೇಗೆಂದರೆ, ಕೆಲವು ಸಾರಿ ಬಸ್ನಲ್ಲಿ, ಟ್ರೈನಲ್ಲಿ ಹೋಗ್ತಿರ್ತೀವಿ, ಅಲ್ಲಿ ಕೆಲವರು ದುಃಖದಿಂದ, ಕಳವಳದಿಂದ, ನಿರಾಶೆಯಿಂದ, ಮುಖಭಾವದಿಂದ ಕುಳಿತಿರ್ತಾರೆ. ಅದನ್ನು ಗಮನಿಸಿ ನಾವು ಅವರಿಗೆ ನಮ್ಮಲ್ಲಿರುವ ಶಾಂತಿ, ಪ್ರೇಮ, ಕರುಣೆಯನ್ನು ಅವರಿಗೆ ಹರಿಸಿದರೆ ಸಾಕು. ಎಷ್ಟೋ ಸರಿ ಟ್ರೈನಲ್ಲಿ ಹೋಗ್ತಿರ್ತೀವಿ, ಬಸ್ನಲ್ಲಿ ಹೋಗ್ತಿರ್ತೀವಿ, ಪಕ್ಕದಲ್ಲಿ ಕೂತಿರೋರ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೂಕ್ಷ್ಮತೆ ಇರೋರಿಗೆ ಮಾತ್ರ ಗೊತ್ತಾಗೋದು. ಓ, ಏನೋ ತುಂಬ ದುಃಖದಲ್ಲಿದ್ದಾರೆ ಪಾಪ, ಅವ್ರೇನೋ ನೋವು ತಿಂತಿದ್ದಾರೆ, ಅಯ್ಯೋ ಅವ್ರು ಒಳ್ಳೇದಾಗಲಪ್ಪ, ಅವ್ರಲ್ಲಿ ಧೈರ್ಯ ಬರಲಿ, ಅವ್ರಲ್ಲಿ ಕರುಣೆ ಬರಲಿ, ಅಷ್ಟು ಹೇಳಿದ್ರೆ ಸಾಕು, ಅಷ್ಟು ಮಾಡಿದ್ರೆ ಸಾಕು. ಅಲ್ಲಿಗೆ ನಾವು ಒಬ್ಬರನ್ನ ಐಡೆಂಟಿಫೈ ಮಾಡ್ತೀವಿ ಅಂತ ಅರ್ಥ ಆಗುತ್ತೆ. ಅದು ಬೆಳೆಯುತ್ತೆ ನಮ್ಮಲ್ಲಿ, ಆ ಗುಣ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ.
ನಾವು ಯಾವುದೋ ಲೋಕದಲ್ಲಿರ್ತೀವಿ. ಮೊಬೈಲ್ ಇಟ್ಕೊಂಡು ಬೆಳಗಿನ ಸಾಯಂಕಾಲವರೆಗೂ ಅಯ್ಯೋ ರಾಮ, ಆ ಮೊಬೈಲ್ ಅದು ಯಾರು ಕಂಡಿಡಿದ್ನೋ ಏನು ಕತೆ. ಒಬ್ಬೊಬ್ರು ಮೊಬೈಲ್ ಕಿತ್ಕೊಂಡು ಚೆಚ್ಚಿಬಿಡ್ಲ ಅನ್ನೋಸ್ಕೊಬ್ಬೊಬ್ಬ ನೋಡ್ತೇವೆ, ಬಸ್ನೇ ನೋಡ್ತಿದ್ದೆ. ಏನು ಇಲ್ಲಿ ಶುರು ಮಾಡಿದವರು ಕೆಂಗೇರಿವರೆಗೂ ಒಂದೇ ಸಮ ಮಾತಾಡೋದು, ಕಿಸಿ ಕಿಸಿ ಅಂತ ನಗೋದು. ಓ ಅದೇನು ಮಾತಾಡ್ತಾರೋ, ಅದೇನಿರುತ್ತೋ ಆ ಮೊಬೈಲ್ನಲ್ಲಿ. ಭಗವಂತ, ಆ ನ್ಯಾಯದಾತನನ್ನು ಮರೆತು ಬಿಡುತ್ತೇವೆ. ಆ ದೈವಶಕ್ತಿಯ ಪ್ರಪಂಚದಲ್ಲಿ ಅರಿಯುತ್ತಿರುತ್ತದೆ, ಅದಕ್ಕೆ ಯಾರು ಓಡುತ್ತಾರೋ ಅವರಿಗೆ ಮುಟ್ಟುತ್ತದೆ. ಆಗ ಅವನು ಯೋಚನಾ ಶಕ್ತಿಯುತವಾಗಿ ಹೊರಹೊಮ್ಮುತ್ತದೆ. ಇದರಿಂದ ಇತರರಿಗೆ ಸಹಾಯ ಮಾಡಬಹುದು. ಆ ಶಕ್ತಿನ ನಾವು ಸ್ವೀಕಾರ ಮಾಡಿದಾಗ ಅದು ನಮ್ಮಲ್ಲಿ ಸೇರಿಕೊಂಡು ನಮ್ಮಿಂದ ನಾವು ಇತರರಿಗೆ ಹಂಚ್ತೀವಲ್ಲ, ಅವ್ನಿಗೆ ಒಳ್ಳೆಯದಾಗಲಿ, ಅವನಲ್ಲಿ ಧೈರ್ಯ ತುಂಬಲಿ, ಅವನಿಗೆ ಶಕ್ತಿ ಬರಲಿ ಅಂತ. ಇಲ್ಲಿಂದ ಅರ್ಧಿದ್ದು ಅಲ್ಲೋಗಿ ಮುಟ್ಟುತ್ತೆ ಅಂತ ಹೇಳ್ತಾ, ತುಂಬ ಇದೆ ಬೆಸ್ಟ್, ಸಾಕು ಇಲ್ಲಿಗೆ ನಾನು ಮಾತನ್ನು ನಿಲ್ಲಿಸ್ತಿದ್ದೀನಿ. ಯೋಚನಾ ಶಕ್ತಿ